ಪ್ರೇಮ ಭಾವದಿ ಸಿದ್ಧರಾಜನ ಚಿಂತನವ ಮಾಡುತ್ತಲೇ ಆ ಮಹಿಮನದಿ ಶುಭ್ರ ರೂಪವು ತೋರುವುದು ಸರ್ವದರುಳೆ ಸಾಗರದೊಳೆ ಮುಳುಗುತ್ತಿಹ ಭಕ್ತಳಿಗೆ ತ್ವರೆಯಂ ರಕ್ಷಿಸಿ ಆ ಗುರುವೆ ಮೆರೆದನು ತ್ರಿಲೋಕದಿ ತನ್ನ ಕೀರ್ತಿಯ ತುಂಬಿಸಿ. ಶ್ರೀ ಗಣೇಶಾಯ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢ ಪ್ರಭುಗಳವರ ದಿವ್ಯ ಚರಿತ್ರೆಯಲ್ಲಿ ಇಂದು 53ನೆಯ ಅಧ್ಯಾಯವು ಉಪಸಂಹಾರದ ಅಧ್ಯಾಯವಾಗಿರುವಂತಹದ್ದು. 53ನೆಯ ಅಧ್ಯಾಯವು ಉಪಕ್ರಮ, ಉಪಸಂಹಾರ, ಶ್ರುತಿ ಷಡ್ಲಿಂಗಗಳಲ್ಲಿ ಈ ಎರಡು ಕೂಡಿರ್ತಕ್ಕಂಥದ್ದು ಒಂದು ಲಿಂಗ ಅಂತ ಹೇಳಿ ಯಾವ ಪ್ರಸಂಗವನ್ನು ಕುಂತು ಆರಂಭ ಮಾಡಿ ಹೇಳ್ತಾ ಬಂದಿರುವಂತಹದ್ದಾಗಿರುವುದೋ ಅದನ್ನೇ ಉಪಸಂಹಾರದಲ್ಲಿ ಅದೇ ವಿಷಯವನ್ನೇ ಸಮಾಪ್ತಿ ಮಾಡಬೇಕು. ಇದು ಉಪಕ್ರಮ, ಉಪಸಂಹಾರ. ಆಮೇಲೆ ಅಭ್ಯಾಸ, ಅಪೂರ್ವತ, ಫಲ, ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲ, ಅರ್ಥಾಪತ್ತಿ, ಇನ್ನೊಂದು ಲಿಂಗಗಳು. ಒಟ್ಟು 6 ಲಿಂಗಗಳು. ಷಡ್ಲಿಂಗ ಪೂರ್ವಕವಾಗಿ ಶ್ರವಣ ಮಾಡಬೇಕು ಅನ್ನುವಂಥದ್ದು ನಿಯಮ. ಶ್ರುತಿ ಷಡ್ಲಿಂಗ ಪೂರ್ವಕವಾಗಿರುವಂಥ ಗ್ರಂಥವನ್ನ ಆ ಲಿಂಗಗಳ ರೀತಿ ಹೇಳಿದ ರೀತಿಯಾಗಿ ಶ್ರವಣ ಮಾಡಬೇಕು. ಸದ್ಯುಕ್ತಿ ಸತ್ತರ್ಕಗಳಿಂದ ಮನನ ಮಾಡಬೇಕು. ದಾರಾಕಾರವಾಗಿ, ಆತ್ಮಾಕಾರವಾಗಿ, ಅನಾತ್ಮಾಕಾರ ತಿರಸ್ಕಾರ ಪೂರ್ವಕವಾಗಿ ಆತ್ಮಾಕಾರ ವೃತ್ತಿ ಪ್ರವಾಹ ಪ್ರವರ್ಧನ ರೂಪದಿಂದ ನಿಧಿಧ್ಯಾಸನ ಮಾಡಬೇಕು ಎನ್ನುವಂಥದ್ದು ನೇಮ. ಶ್ರವಣ ಹೆಂಗ ಮಾಡಬೇಕು ಅಂದ್ರೆ ಶ್ರುತಿ ಷಡ್ಲಿಂಗ ಪೂರ್ವಕವಾಗಿ, ಮನನ ಸದ್ಯುಕ್ತಿ ಸತ್ತರ್ಕಗಳಿಂದ, ನಿಧಿಧ್ಯಾಸನವಾಗಿರ್ತಕ್ಕಂಥದ್ದು ಅನಾತ್ಮಾಕಾರ ವೃತ್ತಿ ತಿರಸ್ಕಾರ, ಆತ್ಮಾಕಾರ ವೃತ್ತಿ ಸ್ವೀಕಾರದಿಂದ ಆತ್ಮಾಕಾರವಾಗಿರ್ತಕ್ಕಂಥದ್ದೇ ನಿಧಿಧ್ಯಾಸನ. ಹೀಗೆ ಮಾಡುವಂಥದ್ದಕ್ಕೆ ಶ್ರವಣ, ಮನನ, ನಿಧಿಧ್ಯಾಸನ ಎನ್ನುವಂಥದ್ದು ಹೇಳಲ್ಪಟ್ಟಿರುವುದು. ಆ ರೀತಿಯಾಗಿ ಈ ಗ್ರಂಥವು ಕೂಡ ಷಡ್ಲಿಂಗ ಪೂರ್ವಕವಾಗಿ ಐತಿ ಎನ್ನುವಂಥ ವಿಷಯವನ್ನು ವ್ಯಕ್ತ ಮಾಡುವುದೇ ನಮ್ಮ ಮೂಲ ಉದ್ದೇಶವಾಗಿರ್ತಕ್ಕಂಥ. ಆ ರೀತಿಯಾಗಿ ಮಹಾತ್ಮರು ಶಿವದಾಸರು ಪ್ರಾರಂಭ ಮಾಡಿ ಈಗ ತಮ್ಮ ಏನು ಅದನ್ನು ಉಪಸಂಹಾರ ಮಾಡಬೇಕು, ಆ ರೀತಿಯಾಗಿ ಉಪಸಂಹಾರ ಮಾಡ್ತಾ ಇದ್ದಾರೆ. ಮುಂದಿನ 2-3 ಅಧ್ಯಾಯಗಳಲ್ಲಿ ಅವತಾರದ ವಿಶೇಷತೆಯನ್ನು ಕುರಿತು, ಭಕ್ತರ ನಾಮಾವಳಿಗಳನ್ನು ಕುರಿತು, ಭಕ್ತರ ಸೇವಕರ ಸೇವಾ ಪ್ರಶಂಸೆಯನ್ನು ಮಾಡ್ತಾ, ಆಮೇಲೆ ಎಲ್ಲ ಚರಿತ್ರದ ಸಾರವಾಗಿರ್ತಕ್ಕಂಥದ್ದನ್ನು ನಿರೂಪಣ ಮಾಡಿ ಗ್ರಂಥವೆನ್ನುವಂಥದ್ದು ಸಮಾಪ್ತಿಯಾಗುವಂಥದ್ದು. ಆ ದೃಷ್ಟಿಯಿಂದ ಆ ಲಿಂಗಗಳ ಸ್ಮರಣ ಮಾಡಿ, ಉಪಕ್ರಮದ ಸ್ಮರಣ ಮಾಡಿ,
ಉಪಸಂಹಾರವನ್ನು ಅದೇ ವಿಷಯದಲ್ಲಿ ಸಮಾಪ್ತಿ ಮಾಡಬೇಕು ಎನ್ನುವಂಥ ರೀತಿಯಲ್ಲಿ ಇದು ಅವರ ಆರಂಭ ಮಾಡಿರ್ತಕ್ಕಂಥ ದಿವ್ಯ ಚರಿತ್ರೆಯ ಕೊನೆ ಅಧ್ಯಾಯವಾಗಿರ್ತಕ್ಕಂಥದ್ದು ಉಪಸಂಹಾರ ಮಾಡ್ತಾರೆ. ಇಲ್ಲಿ ಮುಂದೆ ಅನೇಕ ಪ್ರಸಂಗಗಳಲ್ಲಿ ಮಂಗಳ ಮಾಡ್ತಾರೆ. ಹಿಂದಿನ ಅಧ್ಯಾಯದಲ್ಲಿ ಅತ್ಯಂತ ಅಪರವೈರಾಗ್ಯಾಗಿರ್ತಕ್ಕಂಥ ನಿರ್ವಾಣಪ್ಪನವರಿಗೆ ಉಪದೇಶ ಮಾಡಲ್ಪಟ್ಟಿರುವ ಪ್ರಸಂಗವನ್ನ ಸವಿಸ್ತಾರವಾಗಿ ನಿರೂಪಣೆ ಮಾಡಿದರು. ಬಹಳ ಹಿಂದೆ ನೋಡಿದ್ದೀವಿ ನಾವು, ಅವರ ಪಂಚೀಕರಣ ಎನ್ನುವಂಥ ಗ್ರಂಥ ಪ್ರಕಟವಾಗಿತ್ತು. ನಿರ್ವಾಣಪ್ಪನವರು ಮಾಡಿರ್ತಕ್ಕಂಥ ಪಂಚೀಕರಣ ಅಂತ ಹೇಳಿ, ಪಂಚೀಕರಣ ಗ್ರಂಥವನ್ನು ನಾವು ಮೊದಲು ನೋಡಬೇಕು ಅನ್ನುವಂಥದ್ದು ಒಂದು ನೇಮ. ಶಾಸ್ತ್ರವನ್ನು ಅಭ್ಯಾಸ ಮಾಡಬೇಕಾದ್ರೆ, ಶಾಸ್ತ್ರವನ್ನು ನೋಡಬೇಕಾದ್ರೆ ಪಂಚೀಕರಣವನ್ನು ನೋಡಬೇಕು ಮೊದಲೇ ಅಂತ ಹೇಳಿ. ಅದನ್ನು ನೋಡಿದಾಗ ನಮಗೆ ಮುಂದೆ ಪ್ರವೇಶವಾಗಲಿಕ್ಕೆ ಸುಲಭವಾಗುವಂತಹದ್ದಾಗುವುದು. ಪಂಚೀಕರಣವನ್ನು ಮೊದಲು ನೋಡಬೇಕು. ಹುಡುಗರು ಶಾಲೆಗೆ ಹೋದ ಕೂಡಲೇ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ಅಕ್ಷರಾಭ್ಯಾಸ ಮೊದಲು, ಆಮೇಲೆ ಅದರ ಬಳ್ಳಿಗಳು, ಹೀಗೇನೋ ಒಂದು ಕ್ರಮ ಐತೆ. ಅದು ಈ ಲೌಕಿಕ ವಿದ್ಯಾಭ್ಯಾಸ ಮಾಡಿಸೋದ್ರಾಗ ಒಂದು ಕ್ರಮ. ಮೊದಲು ಅಕ್ಷರಾಭ್ಯಾಸ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗೆ ಪಂಚೀಕರಣವೆನ್ನುವಂಥದ್ದು ತಿಳಿಯೋದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ನಮಗೆ ಜಗತ್ತಿನ ಭ್ರಮವೆನ್ನುವಂಥದ್ದು ಬಹಳಷ್ಟು ದೃಢವಾಗೈತಿ. ಆ ದೃಢವಾಗಿರ್ತಕ್ಕಂಥ ನಮ್ಮ ಹೃದಯದಲ್ಲಿ ಹುಗಿದಿರ್ತಕ್ಕಂಥ ಗೂಟವನ್ನ ಎಷ್ಟು ಆನೆ ಕಟ್ಟಿ ಕೀಳಿಸಿದ್ರು ಕೂಡ ಹೃದಯದ ಸತ್ಯತ್ವ ಬುದ್ಧಿ ಅನ್ನುವಂಥ ಗೂಟ ಕಿತ್ತು ಬರುವುದಿಲ್ಲ. ಅಷ್ಟು ದೃಢವಾಗೈತಿ. ಅದನ್ನು ಚದುರಿಸಬೇಕಾದರೆ, ಅದನ್ನು ಸಡಿಲಿಸಬೇಕಾದ್ರೆ, ಅದು ಹೃದಯದ ಹೊರಗೆ ಬರಬೇಕಾದ್ರೆ ಪಂಚೀಕರಣವಾಗಿರ್ತಕ್ಕಂಥದ್ದನ್ನು ನಾವು ಮೊದಲು ನೋಡಿದಾಗ ಆನಂತರ ಅದನ್ನು ಹೊರಗೆ ಕಿತ್ತೊಗೆಲಿಕ್ಕಾಗುವಂತಹದ್ದಾಗುವುದು. ಆ ಭ್ರಮದ ವೃಕ್ಷವನ್ನ, ಅದಕ್ಕೋಸ್ಕರವಾಗಿ ಸದ್ಗುರುವಿನ ಉಪದೇಶ ಏನು ಮಾಡಿದರೋ ಅದನ್ನೇ ಅವರು ಗ್ರಂಥ ರೂಪದಿಂದ ಬಹಳಷ್ಟು ಸುಂದರವಾಗಿ ಎಲ್ಲರಿಗೂ ತಿಳಿಯುವ ಹಾಗೆ ಉಪದೇಶ ಮಾಡಿದರೆ. ಬಹಳ 50-45 ವರ್ಷದಿಂದ ನೋಡಿರುವಂಥ ನೆನಪು ಈಗ ಬಹಳಷ್ಟು ಮರು ಬರ್ತಾ ಇರುವಂಥ ಪ್ರಸಂಗ. ಆದ್ರಿಂದ ಆ ಗ್ರಂಥದಲ್ಲಿ ಅವ್ರು ಮಾಡಿರ್ತಕ್ಕಂಥ ಗ್ರಂಥದ ಮೇಲೆ ಸಿದ್ಧಾರ್ಥ ಫೋಟೋನ ಹಾಕಿದ್ದಾರೆ. ಒಳಗೆಲ್ಲ ಪಂಚೀಕರಣದ ವಿಷಯವನ್ನು, ಅಂದರೆ ಪಂಚಮಹಾಭೂತಗಳಿಂದ ಈ ಸೃಷ್ಟಿಯಾಗಿರುವಂಥ ವಿಷಯವನ್ನ, ಗುಣತ್ರಯಗಳಿಂದ ಈ ಸೃಷ್ಟಿಯಾಗಿರುವಂಥ ವಿಷಯವನ್ನ ಅದರಲ್ಲೆಲ್ಲ ಸವಿಸ್ತಾರವಾಗಿ ನಿರೂಪಣೆ ಮಾಡಿದರೆ. ಅಧ್ಯಾರೋಪ ಅಂತ ಹೇಳಿ, ಅಧ್ಯಾರೋಪ ಅಪವಾದ ಅಂತ ಹೇಳಿ ಮೊದಲು ಆರೋಪ ಮಾಡ್ಕೊಂತ ಹೋಗೋದು, ಆರೋಪ ಮಾಡ್ಕೊಂತ ಹೋಗಿ ಮತ್ತೆ ಅಪವಾದ ಮಾಡ್ಕೊಂತ ಬರೋದು. ಅಪವಾದ ಮಾಡಿದಾಗ ಅದು ಏನು ಇಲ್ಲದಂಗೆ ಆಗುವಂತಹದ್ದಾಗೋದು. ಮೊದಲೇ ಕೂಡಿಸ್ತಾ ಹೋಗೋದು. 2 2 4, 4 2 8, 8 3 12, 8 4 16 ಹಿಂಗೆಲ್ಲ ಕೂಡಿಸ್ತಾ ಹೋಗೋದು. ಆಮೇಲೆ ಅದ್ರಾಗ ಕಳಿತ ಬರುವಂತಹದ್ದಾಗುವುದು. ಈ ವಿಷಯವನ್ನು ನಿನ್ನೆ ಕೂಡ ಬಹಳಷ್ಟು ಅದನ್ನು ಸವಿಸ್ತಾರವಾಗಿ ಕೂಡುವುದು ಕಳೆಯುವುದನ್ನು ಪ್ರಕಟ ಮಾಡಿರುವಂತಹದ್ದಾಗಿರುವುದು. ಇಲ್ಲೇನು ಉದ್ದೇಶ ಅಂದರೆ ಮೊದಲು ಅಧ್ಯಾರೋಪ ಮಾಡುವುದು, ಕೋಟಿ ತನಕ ಒಯ್ದು ಬಿಡೋದು ಅದನ್ನು ಅಂಕಿನ. ಅಲ್ಲಿದ್ದ ಕಳ್ಕಂತ ಬಂದು ಒಂದು ಉಳಿತೈತಿ,
ಜೀವವನ್ನು ಒಂದಲ್ಲಿ ಕಳೆದ್ರೂ ಕೂಡ ಸ್ವನ್ಯ ಉಳಿತೈತಿ. ಅದೇ ಶೂನ್ಯ ಸಂಪಾದನೆ ಅನ್ನುವಂಥದ್ದು. ಆ ಸ್ವನ್ಯ ಅನ್ನುವಂಥದ್ದಕ್ಕೆ ಯಾವುದು ಮೊದಲು ಯಾವುದು ಕೊನೆ ಅನ್ನುವಂಥದ್ದು ಗೊತ್ತಾಗಲ್ಲ. ಹಿಂಗೆ ರೌಂಡ್ ಇದ್ದದ್ದಕ್ಕೆ ಅದೇ ಕಂಸನಿಗೆ ಭ್ರಮ ಬಂದದ್ದು. 8 ಚಿಕ್ಕಿಗಳನ್ನಿಟ್ಟವ್ ನಿಮ್ಗೆ ರೌಂಡಾಗಿ. ಇದ್ರಾಗ 8 ಯಾವುದು 7 ಯಾವುದು ಒಂದು ಬಿಟ್ಟು ಹೇಳ್ಕೊಂತ ಬಂದ್ರೆ ಅದು 8 ಆಗತ್ತೆ. ಅದನ್ನ ಬಿಟ್ಟು ಹೇಳ್ಕೊಂತ ಬಂದ್ರೆ ಮುಂದಿನ 8 ಆಗತ್ತೆ. 8 ಅನ್ನೋದು ನನಗೆ ಗೊತ್ತಾಗಲ್ಲ, ಅದು ಕೊಟ್ಟು ಕೊಲ್ಲದ ಅಂದ ಅವನು. 8ನೇದು ಕೊಲ್ಲುವಂತಿ ಬಿಡ ನೀನು. ಈಗ ಯಾಕೆ ಅವನ್ನೆಲ್ಲ ಕೊಲ್ತೀಯ ಅಂದ್ರೆ ಇವ್ ನೋಡಪ್ಪ ಕಂಬದ ಮೇಲೆ ಚಿಕ್ಕಿ ಇಟ್ಟುಬಿಟ್ಟ ರೌಂಡು. ಇದ್ರಾಗ 8 ಯಾವ್ದು ತೋರ್ಸಪ್ಪ ನೀನು ಅಂದ. ಯಾವ್ದು ಪ್ರಾರಂಭ ಮಾಡ್ಬೇಕು? ಪ್ರಾರಂಭ ಯಾವ್ದಾರ ಮಾಡಿದ್ರು ಯಾವ್ದಾರ ಒಂದು 8 ಆಗತ್ತೆ, ಮತ್ತೆ ಯಾವ್ದಾರ ಮಾಡಿ ಯಾವ್ದಾರ ಒಂದು 8 ಆಗತ್ತೆ. ಈ ಪ್ರಸಂಗವನ್ನು ಅಂದ್ರೆ ಸೊನ್ನೆಯೊಳಗೆ ಯಾವ್ದಾದಿ ಯಾವಂತ ಹಿಂಗೆ ರೌಂಡ್ ಇರ್ತಕ್ಕಂಥದ್ರಲ್ಲಿ ಆದಿ ಅಂತ್ಯ ಅನ್ನತಕ್ಕಂಥದ್ದು. ಆದಿ ಅಂತ್ಯ ಇಲ್ಲದ್ದೇ ಶೂನ್ಯ. ಅಂದ್ರೆ ಶೂನ್ಯವನ್ನು ತಿಳಿಯುವಂತಹದ್ದು, ಶೂನ್ಯವನ್ನು ತಿಳಿಯುವಂತಹದ್ದು ಅದೇ ಸತ್ಯವಾಗಿರ್ತಕ್ಕಂಥದ್ದು ಎನ್ನುವಂತಹ ವಿಷಯವನ್ನ ಅವರಿಗೆ ಮನಮುಟ್ಟುವ ಹಾಗೆ ಸದ್ಗುರು ಉಪದೇಶ ಮಾಡಿದ್ದ. ಗುಣತ್ರಯ ವಿಭಾಗ ಯೋಗದೊಳಗನೆ ಹಿಂದಿನ ಅಧ್ಯಾಯದಲ್ಲಿ ಸವಿಸ್ತಾರವಾಗಿ ನಿರೂಪಣ ಮಾಡಲ್ಪಟ್ಟಿರುವುದು. ಸತ್ವ, ರಜ, ತಮ ಎನ್ನುವಂಥ 3 ಗುಣಗಳು. 3 ಗುಣಗಳಿಂದಲೇ ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ, ಭೂತಾದಿ ಅಹಂಕಾರ ಎನ್ನುವಂಥ ಅಹಂ ತೃತೀಯಗಳು ಉತ್ಪನ್ನವಾದವು. ಅದರಾಗ ಭೂತಾದಿ ಅಹಂಕಾರದಿಂದ ಪಂಚಮಹಾಭೂತಗಳು, ವೈಕಾರಿಕ ಅಹಂಕಾರದಿಂದ ಕೆಲವೊಂದು ಸೃಷ್ಟಿಗಳು, ತೈಜಸ ಅಹಂಕಾರದ ಕೆಲವೊಂದು ಸೃಷ್ಟಿಗಳು. ಹೀಗೆ ಸೃಷ್ಟಿಯ ಒಂದು ವಿಚಿತ್ರವಾಗಿರುವಂಥದ್ದನ್ನು ಹೇಳಿ ಇದೆಲ್ಲ ತೋರ್ತಕ್ಕಂಥದ್ದು ಗುಣಮಯವೆಂದು. ಜಾಗ್ರತ ಸ್ವಪ್ನ ಸುಷುಪ್ತಿ ಇರ್ತಕ್ಕಂಥದ್ದು ಗುಣಮಯವಾಗಿರ್ತಕ್ಕಂಥ. ಜಾಗ್ರತಿನಲ್ಲಿ ಸತ್ವ, ಸ್ವಪ್ನದಲ್ಲಿ ರಜಸ್ಸು, ಸುಷುಪ್ತಿಯಲ್ಲಿ ತಮಸ್ಸು. ಇವು ಒಂದ್ರೊಳಗೊಂದು ಅದಾವೇನು ಅಂದ್ರೆ ಇಲ್ಲ. ಜಾಗ್ರತಿನಲ್ಲಿ ಸುಪ್ತಿ ಇಲ್ಲ, ಜಾಗ್ರತಿನಲ್ಲಿ ಸ್ವಪ್ನವಿಲ್ಲ, ಸ್ವಪ್ನದಲ್ಲಿ ಸುಪ್ತಿ ಇಲ್ಲ, ಸ್ವಪ್ನದಲ್ಲಿ ಜಾಗ್ರತೆ ಇಲ್ಲ, ಸುಪ್ತಿಯಲ್ಲಿ ಜಾಗ್ರತೆ ಇಲ್ಲ, ಸ್ವಪ್ನವಿಲ್ಲ ಅಂದಾಗ ಒಂದು ಅವಸ್ಥೆಯಲ್ಲಿ ತೋರಿ ಒಂದು ಅವಸ್ಥೆಯಲ್ಲಿ ತೋರುವುದಿಲ್ಲ ಅಂದ್ರೆ ಇದು ಮಿಥ್ಯಾ. ಈ ಮಿಥ್ಯತ್ವ ನಿಶ್ಚಯ ಮಾಡುವುದಕ್ಕೋಸ್ಕರವಾಗಿ ಆ ಗುಣತ್ರಯ ವಿಭಾಗ ಯೋಗದಿಂದ ಸವಿಸ್ತಾರವಾಗಿ ನಿರೂಪಣ ಮಾಡ್ತಾ ಮಾಡ್ತಾ ಹೋಗಿ ಅವೆಲ್ಲವನ್ನು ಕಳಕಂತ ಬಂದು ನಿರ್ಗುಣ ಸ್ಥಿತಿಗೆ ತಾವು ಮುಟ್ಟಿಸುವಂತಹದ್ದೇ. ಅವೆಲ್ಲ ಅಪವಾದ ಮಾಡಿದಾಗ ನಿರ್ಗುಣ, ಗುಣಾತೀತವಾಗಿರುವಂತಹದ್ದು, ಅದು ಶಾಂತವಾಗಿರುವಂತಹದ್ದು, ಅದು ಬ್ರಹ್ಮ ಸ್ವರೂಪವಾಗಿರುವಂತಹದ್ದು ಎನ್ನುವಂತಹ ವಿಷಯವನ್ನೇ ಹಿಂದಿನ ಅತ್ಯಂತ ಉತ್ತಮಾಧಿಕಾರಿಯಾಗಿರ್ತಕ್ಕಂಥ ನಿರ್ವಾಣಪ್ಪನವರಿಗೆ ಪಂಚೀಕರಣದ ವಿಷಯವಾಗಿರ್ತಕ್ಕಂಥದ್ದನ್ನ ಅವರು ತಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ಗುಣತ್ರಯ ವಿಭಾಗದ ಯೋಗದಿಂದ ಸವಿಸ್ತಾರವಾಗಿ ನಿರೂಪಣ ಮಾಡಿದರು. ಜಾಗ್ರತ ಸ್ವಪ್ನ ಸುಷುಪ್ತ್ಯಾದಿ ಯತ್ ಪ್ರಕಾಶಂ ಪ್ರಕಾಶತೆ ತದ್ ಬ್ರಹ್ಮಾಹಮಿತಿ ಜ್ಞಾತ್ವಾ ಸರ್ವಬಂಧ ಪ್ರಮುಚ್ಯತೆ ಅಂತ ಹೇಳಿ. ಸರ್ವಬಂಧಗಳೆಲ್ಲವೂ ನಿವೃತ್ತಿ ಆಗಬೇಕಾದ್ರೆ ಜಾಗ್ರತ ಸ್ವಪ್ನ ಸುಷುಪ್ತಿ ಅನ್ನತಕ್ಕಂಥದ್ದು ಯಾವುದು ಪ್ರಕಾಶ ಮಾಡ್ತದೋ, ಜಾಗ್ರತ ಸ್ವಪ್ನ ಸುಷುಪ್ತ್ಯಾದಿ ಯತ್ ಪ್ರಕಾಶಂ ಪ್ರಕಾಶತೆ ತದ್ ಬ್ರಹ್ಮ, ಅದು ಬ್ರಹ್ಮ. ಈ ಪ್ರಕಾಶ ಮಾಡ್ತಕ್ಕಂಥವುಗಳು ಕೆಲವು ಜೀವಗಳದವೆ. ಪ್ರಾಜ್ಞ, ವಿಶ್ವ, ತೈಜಸ ಅನ್ನುವಂಥ ವಿಶ್ವ, ತೈಜಸ, ಪ್ರಾಜ್ಞ ಅನ್ನುವಂಥ ಜೀವರು. ಜಾಗೃತಿನಲ್ಲಿ ವಿಶ್ವ ಜೀವನ, ಸ್ವಪ್ನದಲ್ಲಿ ತೈಜಸ ಜೀವನ, ಸುಷುಪ್ತಿಯಲ್ಲಿ ಪ್ರಾಜ್ಞ ಜೀವನ. ಇವರು ಅರಿತಾರ ಅಂತೇಳಿ ಈ ಅರಿತಕ್ಕಂಥದ್ದು ಅರಿಯುವಂತ ಪ್ರಕಾಶ ಮಾಡ್ತಕ್ಕಂಥ ಯಾವ ಸ್ವಯಂ ಪ್ರಕಾಶವೇನಿರುವುದೋ ಅದು ಬ್ರಹ್ಮವಾಗಿರ್ತಕ್ಕಂಥದ್ದು. ಅದನ್ನು ತಿಳಿಯುತ್ತಲೇ ತದ್ಬ್ರಹ್ಮಾಹಮಿತಿ ಜ್ಞಾತ್ವಾ
ಸರ್ವಬಂಧ ಪ್ರಮುಖ್ಯತೆ, ಎಲ್ಲ ಬಂಧಗಳ ಬಿಡುಗಡೆ ಎನ್ನುವಂಥದ್ದು ಆಗುವಂತಹದ್ದಾಗುವುದು ಎನ್ನುವಂಥ ಅತ್ಯಂತ ಉತ್ತಮವಾಗಿರುವಂಥ ಉಪದೇಶವನ್ನ ಹಿಂದಿನ ಅಧ್ಯಾಯದಲ್ಲಿ ಸವಿಸ್ತಾರವಾಗಿ ನಿರೂಪಣೆ ಮಾಡಿದರು. ಅದನ್ನೇ ಸ್ಮರಣಕ್ಕೆ ತಂದು ತಟಸ್ಥ ಮಾಡಿ ಸದ್ಯ ಪ್ರಾಪ್ತವಾಗಿರ್ತಕ್ಕಂಥ ಅಧ್ಯಾಯದಲ್ಲಿ ಪ್ರವೃತ್ತಿ. ಅನಿಸಿಕೆಗಳನ್ನು ಹೇಳುವಂಥ ಪ್ರಸಂಗದಲ್ಲಿ ಕೆಲವೊಂದು ವಿಷಯಗಳನ್ನು ಬಹಳಷ್ಟು ಮುಖ್ಯವಾಗಿರ್ತಕ್ಕಂತಹ ವಿಷಯಗಳನ್ನು ಕೆಲವೇ ದಿವಸ ಶ್ರವಣ ಮಾಡಿದರೂ ಕೂಡ ಬಹಳಷ್ಟು ಅತ್ಯಂತ ಉತ್ತಮ ರೀತಿಯಾಗಿ ಅವರ ಅನಿಸಿಕೆಗಳನ್ನು ಪ್ರಕಟ ಮಾಡಿದರು. ಅದರ ಮೂಲವಾಗಿರುವಂಥದ್ದು ಎರಡು ಪ್ರಸಂಗವಾಗಿರ್ತಕ್ಕಂಥದ್ದು. ಬಹಳಷ್ಟು ಉತ್ತಮವಾಗಿರುವಂಥ ಗ್ರಂಥದ ರಹಸ್ಯವಾಗಿರುವಂಥದ್ದು ತಿಳಿಯುವುದು ಸಾಮಾನ್ಯರಿಗೆ ಅದು ಅಷ್ಟು ಕಷ್ಟವಾಗ್ತದೆ ಎನ್ನುವಂಥದ್ದು. ಇನ್ನೊಂದು ವಿಷಯ, ಅರಸದೆ ಗುಣದೋಷವನು ಯೋಗಿವರನೋಳು ನೆರೆಮಾಳ್ಪನು ಮುಕ್ತನಹನು ಅಂಥೇಳಿ. ಅರಸದೆ ಗುಣದೋಷವನು ಅಂಥೇಳಿ ಯೋಗಿಗಳಲ್ಲಿ ಗುಣದೋಷಗಳನ್ನು ಅಂದರೆ ಸತ್ವರದ ತಮ ಅನ್ನುವಂಥದ್ದು ಅವರಲ್ಲಿ 3 ಗುಣಗಳಿರ್ತವೆ. ಅವರಲ್ಲಿ ಸ್ಥೂಲ ಸೂಕ್ಷ್ಮ ಕಾರಣ ಎನ್ನುವಂಥ ಶರೀರವಿರ್ತತಿ, ಇಂದ್ರಿಯಗಳಿರ್ತವೆ. ಇವೆಲ್ಲ ಇದ್ರೂ ಕೂಡ ಅಲ್ಲಿ ಅರಸದೆ ಗುಣದೋಷವನು, ಗುಣಗಳ ಆರೋಪವನ್ನು ಅವರಲ್ಲಿ ಮಾಡಬಾರದು, ಗುಣಾತೀತರಾಗಿರುವಂಥವರು ಎನ್ನುವಂಥ ವಿಷಯವಾಗಿರ್ತಕ್ಕಂಥದ್ದು. ಅಂಥ ಗುಣಾತೀತ ಸ್ಥಿತಿಗೆ, ಅಂಥ ಪರಮೋನ್ನತ ಸ್ಥಿತಿಗೆ ಇನ್ನೂ ಮುಟ್ಟಿದವರಲ್ಲ ನಾವು, ಮುಟ್ಟಾಕ ಪ್ರಯತ್ನ ಮಾಡಿದವರು ಅಲ್ಲ ನಾವು, ಮುಟ್ಟಾಕ ಪ್ರಯತ್ನ ಮಾಡಿದವರಲ್ಲ, ಇನ್ನೂ ಮುಟ್ಟಿಲ್ಲ. ಬಹಳಷ್ಟು ಏನು ಸಾಧನೆ ಮಾಡ್ತಕ್ಕಂಥವ್ರು ಬಹಳಷ್ಟು ಮಂದಿ ಅದರೋ. ಅವರೆಲ್ಲ ಅಗ್ರ ಪಂಕ್ತಿಯಲ್ಲಿ ಮೊದಲನೇ ಪಂಕ್ತಿಗೂ ಬಂದವೋ ಇಲ್ಲೋ ನನಗೆ ಗೊತ್ತಿಲ್ಲ. ಮೊದಲನೇ ಪಂಕ್ತಿ ಅಂದ್ರೂ ಅದು ಅತ್ಯಂತ ಉತ್ತಮವಾಗಿರುವಂಥದ್ದು. ಆದರೂ ಇರಲಿ, ಗುರುವಿನ ಆಜ್ಞೆ ಅನ್ನತಕ್ಕಂಥದ್ದನ್ನು ಶಿರದ ಮೇಲೆ ಹೊತ್ತು ನಡೀತಿರುವಾಗ ನೋಡ್ತಾರೆ. ಇದರಲ್ಲಿ ಮುಖ್ಯವಾಗಿ ನೋಡ್ತಕ್ಕಂಥದ್ದು ನಮ್ಮನ್ನು ನೋಡ್ತಕ್ಕಂಥದ್ದು ಮುಖ್ಯವಲ್ಲ. ನಮ್ಮ ಮುಖೇಣವಾಗಿ ನಮ್ಮ ಯಾವ ಆರಾಧ್ಯ ಗುರು, ಪರಮಗುರು, ಪರಮಾರಾಧ್ಯರು ಎನಿಸಿಕೊಂಡಿರ್ತಕ್ಕಂಥವ್ರೇನದರಲ್ಲ, ಗುರು, ಪರಮಗುರು, ಪರಮಾರಾಧ್ಯರು. ಹೀಗೆ ನಾವು ಪರಮಗುರುವನ್ನ, ಪರಮಾರಾಧ್ಯರಾಗಿರ್ತಕ್ಕಂಥವರನ್ನ ಈ ಮುಖೇಣವಾಗಿ ನೋಡತಕ್ಕಂಥದ್ದು ಇದೇ ಮುಖ್ಯವಲ್ಲ. ಅಂದ್ರೆ ಇದು ಮುಖ್ಯವಾಗಿರ್ತಕ್ಕಂಥದ್ದಲ್ಲ, ಹೇಳ್ತದಲ್ಲ, ಇದು ಮುಖ್ಯವಾಗಿರ್ತಕ್ಕಂಥದ್ದಲ್ಲ. ಈ ಹೇಳುವುದರ ಮುಖೇಣವಾಗಿ ನಮ್ಮ ಗುರಿ ಅನ್ನುವಂಥದ್ದು ಆ ಕಡೆಗಿರಬೇಕು. ಅವನು ಅರ್ಜುನ ಎಣ್ಣೆಯಲ್ಲಿ ನೋಡಿದಷ್ಟೇ ಎಣ್ಣೆ ಮುಖ್ಯವಲ್ಲ, ಅವನ ಗುರಿ ಮ್ಯಾಲೆ ತಿರುಗ್ತಿತ್ತಲ್ಲ, ಚಕ್ರಕ್ಕೆ ಹಾಕಿದ್ದು ಅದು ಮುಖ್ಯವಾಗಿರ್ತಕ್ಕಂಥದ್ದು. ನೋಡುವುದು ಇಲ್ಲಿ, ಗುರಿಯಲ್ಲಿ ಅನ್ನುವ ಹಾಗೆ ಆ ಗುರಿ ನೋಡೋಕ್ಕೆ ಒಂದು ಸಾಧನ ಮಾಧ್ಯಮವಾಗಿರ್ತಕ್ಕಂಥದ್ದಷ್ಟೇ. ನಾವು ಈಶ್ವರನ ನೋಡ್ಬೇಕಾದ್ರೆ ಬಸವಣ್ಣನ ಮುಖೇಣವಾಗಿ ನೋಡ್ರಿ ಅಂತ
ಪ್ರಕಟ ಮಾಡಿದ್ದೇವೆ ಹಿಂದೆ. ಆಮಿ ವಿಷಯ, ಬಸವಣ್ಣನ ವಿಷಯ ನಿನ್ನೆ ಹೇಳಿದ್ವಿ, ಮೊನ್ನೆ ಹೇಳಿದ್ವಿ. ನಿನ್ನೆ ಹೇಳಿದ್ವಿ ಅಲ್ಲಿ ಆಮಿ ಕೆಲವು ವಿಚಾರಗಳನ್ನು. ಎಲ್ಲ ದೇವಸ್ಥಾನದಲ್ಲಿ ಆಮಿಗಳಿರ್ತವೆ. ಯಾಕೆ? ಅದರ ರಹಸ್ಯ, ಬಸವಣ್ಣನ ಮುಖೇಣ ನೋಡ್ತಕ್ಕಂಥ ರಹಸ್ಯ. ಅದು ಕೊಂಬು ಸಹಾಯ, ಆ ದೃಷ್ಟಿಯನ್ನು ಏಕಾಗ್ರ ಮಾಡಿ ಅಲ್ಲಿಗೆ ಒಯ್ಯಕ್ಕೆ ಸಹಾಯ ಅದರ ಕೊಂಬು. ಅದೇ ಮೂಲ ಅಲ್ಲ, ಅದು ಈಶ್ವರ. ಹಾಗೆ ಏನು ಗುರುವಿನ ಒಂದು ಇದು ಇರುವುದೋ ಅದು ಮುಖ್ಯವಾಗಿರ್ತಕ್ಕಂಥದ್ದು. ಆ ಗುರುವನ್ನು ನೀವು ಆರಾಧನೆ ಮಾಡಬೇಕು, ಆ ಗುರುವನ್ನು ಧ್ಯಾನ ಮಾಡಬೇಕು, ಆ ಗುರುವಿನ ಸೇವಾ ಮಾಡಬೇಕು. ನಾವು ನೀವು ಯಾರ್ಯಾರು ಧನ್ಯರಾಗಬೇಕು ಅಂತೀರೋ, ಮೋಕ್ಷವನ್ನು ಪಡಿಬೇಕು ಅಂತೀರೋ ಅವರೆಲ್ಲ ಆ ಮೂಲ ಗುರುವಿನ ಕಡೆಗೆ ನಮ್ಮ ಲಕ್ಷ್ಯ ಹೋಗಬೇಕು. ಹೊರತು ಇಲ್ಲಿ ಕುತ್ಕೊಂಡು ಹೇಳ್ತಲ್ಲ ಇದು ಗುರು ಅನ್ನತಕ್ಕಂಥದ್ದು ತಿಳ್ಕೋಬಾರ್ದು. ಇದು ಬಹಳ ಹಗರ ಅಂತ ತಿಳ್ಕೋಬೇಕು. ಗುರು ಅಂದ್ರೆ ವಜನ, ಗುರು ಅಂದ್ರೆ ವಜನ. ಹಗರ್ ಅಂದ್ರೆ ಬಹಳ ಬೆಂಡಿದ್ದಂಗೆ ಅಂತೇಳಿ ಇದು ಹೇಳ್ತದಲ್ಲ ಕುತ್ಕೊಂಡು, ಇದು ಬಹಳ ಹಗರ. ಹೇಳಿದ್ದೇನೈತಲ್ಲ ಅದನ್ನು ನಾವು ಸಾಧಿಸ್ತಕ್ಕಂಥ ಗುರು, ಅದು ನಿಜವಾದ ಗುರು ಅನ್ನುವಂಥದ್ದಾಗಿ ತಿಳಿಬೇಕು. ಈ ತತ್ವವಾಗಿರ್ತಕ್ಕಂಥದ್ದೇ. ಅಲ್ಲಿ ಗುಣದೋಷಗಳನ್ನು ನಾವು ಎಣಿಸಬಾರದು. ಎಲ್ಲಿ? ಪರಮ ಗುರುವಿನಲ್ಲಿ. ಪರಮಾರಾಧ್ಯರು ಸಿದ್ಧಾರೂಢರು ಪರಮಾರಾಧ್ಯರು, ಪರಮ ಗುರು, ಗುರು ಪರಮ ಗುರು ಪರಮಾರಾಧ್ಯರು ಅಂತೇಳಿ ಅವರು ಪರಮ ಗುರು. ಇವರು ಮಮ ಗುರು. ಆ ಶಬ್ದ ಬಳಸ್ಬೇಕಾದ್ರೆ, ಮಮ ಗುರು ಅನ್ನುವ ಶಬ್ದ ಬಳಸ್ಬೇಕಾದ್ರೆ ಇಲ್ಲಿ ಮಾತ್ರ ಬಳಸ್ಬೇಕು. ಅದನ್ನು ನಮ್ಮ ಗುರುವಿಗೆ ಮಾತ್ರ ಬಳಸ್ಬೇಕು ಮಮ ಗುರು ಅನ್ನುವಂಥ ಶಬ್ದ. ಅದ್ರ ಮುಂದೆ ಹೋದಾಗ ಪರಮ ಗುರು ಪರಮಾರಾಧ್ಯರು ಅನ್ನುವ ಶಬ್ದ ಪ್ರಯೋಗ ಮಾಡಬೇಕು. ಎರಡೂ ಕಡೆಗೂ ಅದನ್ನ ಮಾಡ್ತಕ್ಕಂಥದ್ದಲ್ಲ. ನಾವು ನೋಡಿಲ್ಲ, ಅವರಿಂದ ದೀಕ್ಷೆ ಹೊಂದಿಲ್ಲ, ಅವರಿಂದ ಉಪದೇಶ ಕೇಳಿಲ್ಲ. ಅಂದ ಬಳಕ ಕೇಳಿರ್ತಕ್ಕಂಥದ್ದು, ದೀಕ್ಷೆ ಮಾಡಿರ್ತಕ್ಕಂಥದ್ದು, ಮಾರ್ಗ ತೋರಿಸಿರ್ತಕ್ಕಂಥದ್ದು, ಅನುಗ್ರಹಿಸಿರ್ತಕ್ಕಂಥದ್ದು ಅದು ನಮ್ಮ ಗುರು. ಗುರುವಿನ ಗುರು ಪರಮ ಗುರು ಪರಮಾರಾಧ್ಯರು. ಇದು ಮಾತ್ರ ಮಮ ಗುರು ಎಂದು ನಾವು ಸ್ತೋತ್ರ ಮಾಡ್ಬೇಕಾದ್ರೆ ಅದನ್ನು ಪ್ರಕಟ ಮಾಡಬೇಕು. ಎರಡೂ ಕಡೆಗೆ ಅದೇ ಶಬ್ದ ಬಿಟ್ಟು ನೀನು ಒಂದು ದಿವಸ ಅವತ್ತೇನೋ ಅನಿಸಿಕೆ ಅನ್ನಬೇಕಾರೆ ಇಲ್ಲಿಗೂ ಮಮ ಗುರು ಅಂದಿ, ಅಲ್ಲಿನೂ ಮಮ ಗುರು ಅಂದಿ. ಅದು ಶಬ್ದ ಪ್ರಯೋಗ ಹೆಂಗಾಗಬೇಕು ಅಂದರೆ ಪರಮ ಗುರು ಪರಮಾರಾಧ್ಯರು, ಇಲ್ಲಿ ಮಾತ್ರ ಮಮ ಗುರು ಅನ್ನುವಂಥ ಅವರ ಒಂದು ಪರಮ ಗುರುವನ್ನು ಗುರುವಿನಲ್ಲಿ ಕಾಣತಕ್ಕಂಥದ್ದು, ಪರಮ ಗುರುವನ್ನು ಗುರುವಿನಲ್ಲಿ ಕಾಣತಕ್ಕಂಥದ್ದು, ಗುರುವೇ ಮಮ ಗುರು ಎನ್ನುವಂಥದ್ದಾಗಿ ದೃಢವಾಗಿರ್ತಕ್ಕಂಥ ಶ್ರದ್ಧಾ ಭಕ್ತಿ ವಿಶ್ವಾಸವೆನ್ನುವಂಥದ್ದು ಪೂರ್ಣ ಅಲ್ಲಿರಬೇಕು ಎನ್ನುವಂಥ ಒಂದು ಉದ್ದೇಶ. ಇದರಲ್ಲಿ ಬೇಕಾದಷ್ಟು ದೋಷಗಳು ಗುಣಗಳು ಏನು ನೋಡಿದ್ರು ಬಸವಣ್ಣ ಹಂಗಾಗೈತಿ, ಹಿಂಗಾಗೈತಿ, ಬಾಲ್ ಹಿಂಗೈತಿ, ಕಾಲು ಹಿಂಗೈತಿ, ಕೊಂಬು ಹಿಂಗೈತಿ, ಹೆಂಗಾರ ಇರ್ಲದು. ಜೂಲ ಹಾಕ್ಯಾರ, ಗಂಟಿ ಕಟ್ಟಾರ, ಕಟ್ತಾ ಇರಲಿ, ಅದು ಬರೀ ಮೇಲೆಲ್ಲ ಮಕ್ಕಂದಿರಲಿ, ಹೆಂಗಾರ ಮಕ್ಕಂದಿರಲಿ, ನೀನು ನೋಡಾಕ್ ಬೇಕಾಗಿರೋದು ಕೊಂಬು. ಆ ಕೊಂಬಿನ ಮುಖವಾಗಿ ಪರಮಾತ್ಮ ನನ್ನ ಗುರುವನ್ನು ನೋಡಿಬಿಟ್ಟೆ ಅಂದ್ರೆ ಸಾಕು. ಆ ಸಾಧನವಾಗಿರ್ತಕ್ಕಂಥದ್ದು ಎಂದು ತಿಳ್ಕೊಂಡು ಇದು ಒಂದನೇ ಮಾತು. ದೋಷ ವರಸದೆ ಅನ್ನತಕ್ಕಂಥದ್ದು ಅಲ್ಲಿ ನಿಜವಾಗಿ ನಾವು ಯಾವ ದೋಷಗಳನ್ನು ಕಾಣಬಾರದು ಅನ್ನುವಂಥದ್ದು. ಮತ್ತು ಅವರ ತತ್ವ ಉಪದೇಶದಲ್ಲಿ ಕೂಡ ಆ ಗ್ರಂಥದಲ್ಲಿ ಕೂಡ ನಾವು ದೋಷಗಳನ್ನು ಕಾಣಬಾರದು. ನಮ್ಮ ಮನಸ್ಸಿಗೆ ಬಂದಂತೆ ಅದನ್ನು ತಿಳ್ಕೋಬಾರ್ದು. ತಿಳ್ಕೊಂಡ್ರೆ ಏನು ಹಾನಿ ಆಗ್ತತಿ, ಅದರ ಉದ್ದೇಶವೇನು ಅನ್ನುವಂಥದ್ದನ್ನು ಆ ಸಮಾಪ್ತಿ ಪ್ರಸಂಗದಲ್ಲಿ ಪ್ರಕಟ ಮಾಡ್ತೇವೆ. ಇನ್ನು ಸಿದ್ಧಾರೂಢರ ಚರಿತ್ರೆಯಾಗಿರ್ತಕ್ಕಂಥದ್ದು ಬಹಳಷ್ಟು ಅತ್ಯುನ್ನತವಾಗಿರ್ತಕ್ಕಂಥದ್ದು, ನಮ್ಮ ಬುದ್ಧಿಮಟ್ಟಕ್ಕೆ ತಿಳಿತಕ್ಕಂಥದ್ದಲ್ಲ ಅನ್ನುವಂಥದ್ದು ಅವರು ಪ್ರಕಟ ಮಾಡಿದರು. ಲಕ್ಷ್ಯಾರ್ಥ, ಗೂಢಾರ್ಥ, ವಾಚ್ಯಾರ್ಥ ಅದು ಸಹಜವೇ, ಬಹಳ ಸಹಜ.
45 ವರ್ಷ ಓದಿದ್ರು ಕೂಡ ಒಂದು ಎಳ್ಳಷ್ಟು ತಿಳ್ಕೊಂಡಲ್ಲ, ನಮಗೆ ಎಳ್ಳಷ್ಟು ಗೊತ್ತಾಗಿಲ್ಲ. ಇದು ನಾನೇ ಬಹಳಷ್ಟು ಸಲ ಪ್ರಕಟ ಮಾಡಿದೆ. ಎಳ್ಳಷ್ಟು ನಮಗೆ ಗೊತ್ತಾಗಿಲ್ಲ ಇದ್ರೊಳದು. ಅಂದಾಗಿದು ಸಾಗರದ ಸಸ್ಯವಾಗಿರ್ತಕ್ಕಂಥದ್ದು. ಸಾಗರ ಗುರುವು ಸಾಗರ ಸ್ವರೂಪನಾಗಿರ್ತಕ್ಕಂಥವನು, ಅವನ ಕರುಣ ಸಾಗರ ಸ್ವರೂಪವಾಗಿರ್ತಕ್ಕಂಥದ್ದು, ಅವನ ಮಹಿಮೆ ಸಾಗರ ಸದೃಶವಾಗಿರ್ತಕ್ಕಂಥದ್ದು. ಅದನ್ನು ಹೇಳಿದ್ವಿ, ಅಶಿತಗಿರಿ ಸಮಸ್ಯೆ ಅಂತ ಹೇಳಿ. ಶಾರದ ಇಷ್ಟು ಬರೆದ್ರು ಕೂಡ ಗುಣಗಾನ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಅಪಾರ ಮಹಿಮನು ಅಂದ್ಬಿಟ್ರು ಸಾಕಷ್ಟೆ. ಏನು ಅಪಾರ ಮಹಿಮನು. ಆ ದೃಷ್ಟಿಯಿಂದ ನಾವು ಅದನ್ನು ಶ್ರವಣ ಮಾಡ್ತಾ ಮಾಡ್ತಾ ಹೋದರೆ ಖಂಡಿತವಾಗಿಯೂ ಕೂಡ ಅದು ರಸವಾಗಿ ಬಿಡ್ತದೆ. ಈ ದುಂಡಿ ಕಲ್ಲಾಗ ಅವ ಇವ ಸಾಮಾನು ಹಾಕಿರ್ತಾರೆ, ಕೊಬ್ಬರಿ, ಅರಿಶಿನ ಕೊಂಬು, ಅವು ಇವು ಹಾಕಿ ತಿರುತ್ತಾ ಇರ್ತಾರೆ. ತಿರುದ ಒಂದ ಪುಟಿಗೆ ಸಣ್ಣಗೆ ಆಗೋದಿಲ್ಲ. ಅದು ತಿರುವಿ 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 ಸಣ್ಣ ಆಕತಿ. ಸಣ್ಣ ಆಗಲಿಲ್ಲ ಅಂದ್ರೆ ಬಿಟ್ಟರೆ ಸಣ್ಣ ಆಗೋದಿಲ್ಲ. ಅದು ತಿರುತ್ತಾನೆ ಇರಬೇಕು, ತಿರುತ್ತಾನೆ ಇರಬೇಕು. ಆ ಕಲ್ಲಿನ ಉದಾಹರಣೆ ಹೇಳ್ತಿದ್ರು ಅಜ್ಜರು. ಬಾವಿ ಕಲ್ಲಿನ ಉದಾಹರಣೆ, ಬಾವಿ ಕಲ್ಲಿನ ಉದಾಹರಣೆ ಅದು ಭಾಳ ಕಠಿಣ. ಹಗ್ಗ ಭಾಳ ಬರೋದು, ಆದರೂ ಕೂಡ ಎಳಿತಾ 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 ದಾರಿ ಮಾಡ್ಕೊಂಡ್ಬಿಡ್ತದ ಆ ಕಲ್ಲನ್ನ. ಮಿದುವಾದ ಹಗ್ಗ ಕಲ್ಲಿನೊಳಗೆ ಅದು ಎಳೆದು ಬಿಟ್ಟು 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 ಬಹಳಷ್ಟು ಆಳವಾಗಿ ದಾರಿಯಾಗಿ ಬಹಳಷ್ಟು ನಯಸ್ಸಾಗಿಬಿಡ್ತತಿ. ಹೆಂಗಂದ್ರೆ ಸಾಧನದ ಮೇಲೆ. ಅದರಿಂದ ಸಾಧನ ಮಾಡ್ತಾ ಇರಬೇಕು, ಕೇಳ್ತಾ ಇರಬೇಕು ಅಂತೇಳಿ. ಇನ್ನು ಹೇಳಿದ್ರು ಬಹಳಷ್ಟು ಏನೇನು ಪಡೆದವರಿಗೂ ಕೂಡ ಆಗುವುದಿಲ್ಲ ಅಂಥೇಳಿ. ಅದು ಲೌಕಿಕವಾಗಿರುವಂಥ ಪ್ರವೃತ್ತಿಯಲ್ಲಿದ್ದವರಿಗೆ ಇದು ಅಷ್ಟು ಸುಲಭ ಅನಿಸೋದಿಲ್ಲ. ಇದು ರುಚಿನೂ ಅನಿಸೋದಿಲ್ಲ, ಪ್ರೇಮನೂ ಅನಿಸೋದಿಲ್ಲ. ಇದ್ರಾಗಿದ್ದರಿಗೆ ರುಚಿ ಅನಿಸೋದಿಲ್ಲ. ಕೆಲವರಿಗೆ ಸಿದ್ಧಾರೂಢನ ಹತ್ರ ಇದ್ದವರಿಗೆ ಸಿದ್ಧಾರೂಢ ರುಚಿ ಹತ್ತಿಲ್ಲ, ಅವನ ಅನುಗ್ರಹ ಪಡ್ಕೊಂಡವರಿಗೆ ಹತ್ತಿಲ್ಲ, ಅವನಿಂದ ಉಪದೇಶ ಪಡ್ಕೊಂಡವರಿಗೆ ಹತ್ತಿಲ್ಲ. ಇನ್ನೊಬ್ಬರ ಚರಿತ್ರೆ ಓದಿ ಕೂಡಲೇ ಎಲ್ಲಿ ಹತ್ತತ್ತೆ ಅನ್ಬೇಕು. ಅದರಿಂದ ಆದ್ರೂ ಕೂಡ ಇದು ಅವರ ಪ್ರತಿರೂಪವಾಗಿರುವಂತಹದ್ದು. ಸಾಧನ ಮಾಡ್ತಾ 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 ಖಂಡಿತವಾಗಿಯೂ ಕೂಡ ನಾವು ಆ ಸ್ಥಿತಿಗೆ ಹೋಗಲಿಕ್ಕೆ ಸಾಧ್ಯವೈತಿ. ಹತಾಶರಾಗಬಾರದು, ನಮಗೆ ಅದು ತಿಳಿಯೋದಿಲ್ಲ ಅನ್ನುವಂಥ ಹತಾಶರಾಗಬಾರ್ದು ಅಂಥೇಳಿ ಭಾಳಷ್ಟು ದೊಡ್ಡರು ಕೂಡ ವಿಷಯವೆನ್ನುವಂಥದ್ದು ಗಡುತ್ತಿರ್ತತಿ ಅಂತ ಹೇಳಿದರು. ಅದು ಖರೆ. ನಾವು ಪ್ರಾರಂಭ ಓದಬೇಕಾದ್ರೆ ಹೆಂಗೆ ಓದ್ತಿದ್ವಿ, ನಮ್ಗೆ ಓದಕ್ಕೆ ಬರೋದಿಲ್ಲಲ್ಲ. ಇಲ್ಲಿ ಅಕ್ಷರ ಜ್ಞಾನ ಇದ್ರಲ್ವ ಓದೋದು. ಅ ಅಂದ್ರೆ ಯಾವುದು, ಕ ಅಂದ್ರೆ ಯಾವುದು, ಮ ಅಂದ್ರೆ ಯಾವುದು ಏನ್ ಗೊತ್ತಿಲ್ಲ, ಬರೆಯೋಕ್ಕೂ ಬರಂಗಿಲ್ಲ. ಮೊದಲ ಹೆಚ್ಚು ಕನ್ನಡದ ಅಭ್ಯಾಸ ಅಂತ ಬಹಳಷ್ಟು ಕಡಿಮೆ ನಮಗೆ ಪ್ರಾರಂಭದಿಂದ ಕನ್ನಡ ಅಭ್ಯಾಸ ಬಹಳಷ್ಟು ಕಡಿಮೆ. ಇದ್ದು ಒಲವೇ ಇಲ್ಲ ನಮಗೆ. ಪ್ರಾರಂಭದಿಂದ ಹಿಂದಿ ಗ್ರಂಥಗಳನ್ನು ಅಜ್ಜಾರು ನೋಡ್ತಿದ್ದ ಹಿಂದಿ ಗ್ರಂಥಗಳನ್ನು ಅವ್ರು ನೋಡ್ತಿರ್ಬೇಕು, ಓದ್ತಿರ್ಬೇಕು, ನಾವು ನೋಡ್ಕೊಂತ ಕುಂಡಿರ್ಬೇಕು. ಗ್ರಂಥ ನಾವು ಸುಮ್ಮನೆ ತೆಗೆದಿಡೋದು, ಓದು ಅಂತ ಹೇಳ್ತಿದ್ದಲ್ಲ, ಸುಮ್ಮನೆ ತೆಗೆದು ಹಿಂಗಿಡೋದು ಅವ್ರ ಗ್ರಂಥನ. ಅವ್ರು ಓದ್ತಿದ್ರು, ಅದ್ರ ವಿಚಾರಗಳನ್ನು ಹೇಳ್ತಿದ್ರು. ನೋಡ್ತಾ 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 ಇದು ಅ, ಇದು ಆ, ಇದು ಈ, ಇದು ಉ ಅನ್ನುವಂಥ ಸ್ವಲ್ಪ ಮಟ್ಟಿಗೆ ತಿಳಿಯಾಕತ್ತಿತ್ತು. ಸ್ವಲ್ಪ ನೋಡ್ತಾ 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 ಅಕ್ಷರ ಜ್ಞಾನ ಅನ್ನುವಂಥದ್ದು ಹಿಂಗಿರೋದಕ್ಕೆ ಅಂತಾರೆ, ಹಿಂಗಿರೋದಕ್ಕೆ ಮ ಅಂತಾರೆ, ಹಿಂಗಿರೋದಕ್ಕೆ ಇದು ಅಂತಾರೆ, ಹಿಂಗಿರೋದಕ್ಕೆ ಇದು ಸ್ವಲ್ಪ ಬರೀ ನೋಡ್ಕೊಂತ ಕುಂಡಿರ್ಬೇಕಲ್ಲ. ಅವು ಓದ್ತಾ ಇರೋದು ಹಿಂಗೆ ನೋಡ್ಕೊಂತ ಕುಂಡಿರ್ಬೇಕು. ಅವಾಗ ಸ್ವಲ್ಪ ಅಕ್ಷರ ಜ್ಞಾನ ಕೆಲವಾರು ವರ್ಷಗಳವರೆಗೂ ಆಯಿತು. ಭಾಳ ಜನರು ಅದರ ಹಿಂದಿ ಗ್ರಂಥ ಓದ್ತಿದ್ದರು ಶರ್ವಾಣಿ ಒಬ್ಬರು ಬಿಟ್ರೆ ಇನ್ಯಾರೂ ಶಾಲೆಗೆ ಹೋಗದೆ ಇದ್ದವರೇ ಓದ್ತಿದ್ದದ್ದು. ಹೆಂಗೆ ಓದಿದ್ರು ಅಂದರೆ ನೋಡ್ತಾ 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 ಆ ಹಿಂದಿ ಶಬ್ದಗಳು ಹೆಚ್ಚು ಗೊತ್ತಾದ. ಆಮೇಲೆ ನಮ್ಮ ಪುಟ ಓದ್ಸಕ್ಕಿದ್ರು
ತಪ್ಪು ಪಪ್ಪು ಹಂಗೆ ಓದ್ಯಾಗ ತಿದ್ದಿ 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 ಸರಳವಾಗಿ ಓದುವಾಗೆ ಅವರ ಅನುಗ್ರಹವಾಯಿತು. ಆ ಹಿಂದಿ ಗ್ರಂಥಗಳನ್ನು ಬಹಳಷ್ಟು ನಾವು ಸರಳವಾಗಿ, ಆ ಸಂಸ್ಕೃತ ಶಬ್ದಗಳು ಹಿಂದಿ ಶಬ್ದಗಳನ್ನು ಬಹಳಷ್ಟು ಸರಳವಾಗಿ ಓದ್ತಿದ್ವಿ. ಇದು ಹೆಚ್ಚು ನಮಗೆ ಕನ್ನಡದ್ದು ಅಕ್ಷರ ಜ್ಞಾನ ಬಹಳಷ್ಟು ಕಡಿಮೆ. ಅದನ್ನು ಅವರು ಬರಿತಿದ್ರು, ಬರೆದು ತೋರಿಸ್ತಿದ್ರು ಅದಾರು, ಆಮೇಲೆ ಗೀತಾ ಪಾಠ ಮಾಡಿಸ್ತಿದ್ರು. ಈಗೆಲ್ಲ ಹಂಗೆ ಹಿಂದಿ ಗ್ರಂಥಗಳಲ್ಲೇ ನಮಗೆ ಹೆಚ್ಚು ಅವರು ಇದನ್ನು ಮಾಡಿದ್ರಿಂದ ಹಿಂದಿದು ಸ್ವಲ್ಪ ಅಕ್ಷರ ಜ್ಞಾನ ಅದು ಇದೆಲ್ಲ ಚೆನ್ನಾಗಿತ್ತು. ಈ ಕನ್ನಡದ್ದು ಬಹಳಷ್ಟು ಕಡಿಮೆ ಇತ್ತು. ಆದ್ರೂ ಕೂಡ ಸಿದ್ಧಾರೂಢ ಚರಿತ್ರೆ ಓದಬೇಕು ಅಂತೇಳಿ ಪ್ರಾರಂಭ ಮಾಡಿದಾಗ ಬಹಳಷ್ಟು ಕಷ್ಟಪಟ್ಟು ಒಂದೊಂದೇ ಅಕ್ಷರ ಕೂಡಿಸಿ ತೊದಲ ಓದಿ ಮುಗಿಸ್ತಿದ್ವಿ. ಓದಾಕ ಸರಿಯಾಗಿ ಬರ್ತದಲ್ಲ ಮೊದಲ, ಇದನ್ನ ಓದಾಕ ಸರಿಯಾಗಿ ಬರ್ತದಲ್ಲ, ಇದು ಎಷ್ಟನೇ ಅಧ್ಯಾಯ ಅನ್ನೋದು ಗೊತ್ತಾಗೋದಿಲ್ಲ. ಏನಿಲ್ಲ, ಒಂದು ಗೊತ್ತಿಗೆ ಹಾಡು ಇಡೋದು, ಅಲ್ಲಿ ಮಟ್ಟ ಓದೋದು. ಒಂದು 2-3 ಹೆಣ್ಣು ಮಕ್ಕಳು ಸುಮ್ಮನೆ ಕೂತ್ಕೊಳ್ಳವು. ಅವಕ್ಕೂ ತಿಳಿಯಂಗಿಲ್ಲ, ನಮಗೂ ತಿಳಿಯಂಗಿಲ್ಲ, ಓದೋರ್ಗೂ ತಿಳಿಯಂಗಿಲ್ಲ, ಅವ್ರಿಗೂ ತಿಳಿಯಂಗಿಲ್ಲ. ಏನು ಶ್ರಾವಣದ ಚರಿತ್ರೆ ಓದ್ಬೇಕಪ್ಪ ಅಂಥೇಳಿ ಓದೋದು ಅಂಥೇಳಿ ಶುರು ಮಾಡಿದಾಗ ಶ್ರೀ ಗ ನೇ ಶ ಮ ಹಿಂಗ ಗಣೇಶಾಯನಮ ಅನ್ನಕ ಈ ನಮೂನಿ ನಮ್ಮದು ಪ್ರಾರಂಭ ಆಗಿರೋದು. ಆದರೂ ಓದ್ತಾ ಮಹಾತ್ಮರ ಆಶೀರ್ವಾದದಿಂದ, ಚರಿತ್ರೆ ಮಹಿಮೆಯಿಂದ ಇದು ಗೊತ್ತಾಗ್ತಕ್ಕಂಥದ್ದು ಸ್ವಲ್ಪ ಓದಲಿಕ್ಕೆ. ಆದರೂ ಸರಿಯಾಗಿ ಇದು ಯಾವುದು ಗಂಡಕ್ಷರ ಯಾವುದು ಹೆಣ್ಣಕ್ಷರ ಅನ್ನೋದು ಗೊತ್ತಾಗಲ್ಲ. ಆಮೇಲೆ ಯಾವುದು ಏನು ಅನ್ನೋದು ಗೊತ್ತಾಗೋದಿಲ್ಲ. ಅವೆಲ್ಲ ಕೆಲವು ಇನ್ನೂ ಸರಿಯಾಗಿ ಗೊತ್ತಾಗೋದಿಲ್ಲ. ಗೊತ್ತಾಗದಿದ್ದನ್ನು ಕೂಡ ಒಂದು ಅಂದಾಜಿನ ಮೇಲೆ ಹೇಳ್ತಾವಷ್ಟೆ. ತಿಳಿಯಾಕ ಇದು ಇಲ್ಲದ್ರೂ ಕೂಡ ಒಂದು ಅಂದಾಜು. ಈ ಹೇಳೋ ತತ್ವವೇನು ಅಂದರೆ, ನಮಗೆ ಗೊತ್ತಾಗೋದಿಲ್ಲ ಅಂತೇಳಿ ನೀವು ಅದನ್ನು ಬಿಡಬಾರ್ದು. ದಿವಸ ಅಭ್ಯಾಸ ಮಾಡ್ತಾ ಹೋದರೆ ಏನು ಹೇಳಾಕ ಬರದೇ ಇರ್ತಕ್ಕಂಥವ್ರು ಭಾಳಷ್ಟು ಮಂದಿ ಅವಿದ್ಯಾವಂತರು ಚರಿತ್ರೆ ಓದ್ತಾಯಿದ್ದಾರೆ. ಇವತ್ತಿಗೂ ಭಾಳಷ್ಟು ಈ ಗೊತ್ತಿಲ್ಲದವರು ಚರಿತ್ರೆ ಓದ್ತಾ ಇದ್ದಾರೆ ಈಗಲೂ. ಯಾಕಂದ್ರೆ ಅದು ಅರ್ಜುನ ಮಹಿಮೆ, ಚರಿತ್ರೆ ಮಹಿಮೆ ಓದ್ತಾ ಬಂದಿರತಕ್ಕಂಥ ಪ್ರಸಂಗವದು. ಆದ್ದರಿಂದ ಹಾಗೆ ಭಾಳಷ್ಟು ವರ್ಷಗಳಿಂದ ಅದನ್ನು ಶ್ರವಣ ಮಾಡ್ತಾ ಬಂದಿರೋದ್ರಿಂದ ಒಂದು ಹಂತಕ್ಕೆ, ಅದ್ಯಾವುದೋ ಒಂದು ಹಂತಕ್ಕೆ ಅದು ಬಂದಿರತಕ್ಕಂಥದ್ದಾಗಿರುವುದು ಅದು ಗುರುವಿನ ಅನುಗ್ರಹವೇ ಅಂಥೇಳಿ. ಆದ್ದರಿಂದ ಓದಿಗಿಂತಲೂ ಓದುವ ಕಾಲು ಬುದ್ಧಿ ಮುಕ್ಕಾಲು ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಬುದ್ಧಿ ಹೆಂಗಿರ್ಬೇಕು ಅಂದರೆ ಸದ್ಬುದ್ಧಿ ಇರಬೇಕು. ಅದು ದುರ್ಬುದ್ಧಿ ಇದ್ದರೆ ಅದು ಪ್ರಯೋಜನ ಆಗೋದಿಲ್ಲ. ಸದ್ಬುದ್ಧಿ ಇತ್ತು, ಸದ್ಭಾವ ಇತ್ತು, ಸದ್ಗುರುವಿನಲ್ಲಿ ಪೂರ್ಣ ವಿಶ್ವಾಸ ನಂಬಿಕೆ ಇತ್ತು, ಇದು ಮುಕ್ಕಾಲವಾಗಿತ್ತು ಅಂದರೆ ಓದಿದ್ದು ಕಾಲವಾಗಿರಲಿ ಕಾಲವಾಗಿರದೇ ಇರಲಿ ಅದು ಮುಕ್ಕಾಲವಾಗಿ ಪೂರ್ಣ ಆಗಿಬಿಡ್ತಕ್ಕಂಥದ್ದಾಗುವುದು. ಅದರಿಂದ ಆ ಓದಿಗಿಂತಲೂ ನಮ್ಮ ಬುದ್ಧಿ ಅನ್ನುವಂಥದ್ದು ಶುದ್ಧವಾಗಿರಬೇಕು. ತ್ವಗ್ರೇವ ಏಕಹೇ ಕುರುನಂದನ ಅಂಥೇಳಿ ಭಗವಂತ ಇದಕ್ಕೊಂದೇ ಒಂದು ಬುದ್ಧಿ ಸೂತ್ರ, ಸ್ಮೃತಿ ವಾಕ್ಯ. ಬುದ್ಧಿ ಶುದ್ಧಿಯಾಗಿರುವಂಥದ್ದೊಂದೇ ಒಂದು ಸಾಧನ ಇದಕ್ಕೆ ತಿಳಿಲಿಕ್ಕೆ ಅಂತೇಳಿ ಭಗವಂತ ಹೇಳಿದಾನೆ. ಸದ್ಬುದ್ಧಿ ಎದ್ದು ಬಿಟ್ರೆ ಸಾಕು, ಖಂಡಿತವಾಗಿಯೂ ನಮಗೆ ಪ್ರಾಪ್ತವಾಗ್ತದೆ. ದುರ್ಬುದ್ಧಿ ಇಟ್ಕೊಂಡು ಎಷ್ಟೇ ನಾವು ವಿಚಾರ ಹೇಳಿ, ಎಷ್ಟೇ ನಾವು ವಿಚಾರ ತಿಳ್ಕೊಳ್ಳಿ, ಏನು ಮಾಡಿದ್ರು 6 ಶಾಸ್ತ್ರ 18 ಪುರಾಣ ಓದಿದರಿಲ್ಲ ಕೇಳಿದರಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಅವರು. ಅಧ್ಯಾಯದ ಆರಂಭದಲ್ಲಿ ಕೂಡ ಬಹಳಷ್ಟು ಹಲವು ಶಾಸ್ತ್ರಗಳು ಪಾಂಡಿತ್ಯವನ್ನು ಗಳಿಸಿದೊಡಾಗದು ಎನ್ನುವಂಥ ಪದ್ಯದಲ್ಲಿ ಪ್ರಾರಂಭದಲ್ಲಿ ಹೇಳಿದರೆ ಹಂಗಾಗ್ತಕ್ಕಂಥದ್ದಲ್ಲ. ಸದ್ಬುದ್ಧಿ ಅನ್ನುವಂಥದ್ದು, ನಿಜವಾದ ಪ್ರೇಮವೆನ್ನುವಂಥದ್ದು,
ನಿಜವಾದ ಅಭಿಮಾನವೆನ್ನತಕ್ಕಂಥದ್ದು, ನಿರಪೇಕ್ಷ ಎನ್ನತಕ್ಕಂಥದ್ದು, ನಿಸ್ವಾರ್ಥವೆನ್ನತಕ್ಕಂಥದ್ದು, ಇವು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಅದೆಲ್ಲದಕ್ಕೂ ಕಾರಣವಾಗಿರ್ತಕ್ಕಂಥವನು ಸದ್ಗುರುವೇ. ಇದು ಎತ್ಲಾಗೋ ಯಾಕುಡಿಗೆ ಏನು ಅಡ್ಡಾಡಕ್ಕೆ ಬರ್ಲಿಲ್ದಂಗೆ ಅದನ್ನ ಆಗಿದ್ದನ್ನ ಅದು ತನ್ನ ಸ್ವಾಧೀನ ಮಾಡಿಕೊಂಡು ಬಿಟ್ನಲ್ಲ. ಇದಕ್ಕೆ ಹೊರಗಿನ ಯಾವ ಮೋಹನೂ ಇಲ್ಲ. ಹೊರಗಿನ ಮೋಹ, ತಾಯಿ ಮೋಹ, ತಂದೆ ಮೋಹ, ಇದು ಎಂಥ ಭಾಗ್ಯ ಅಂದರೆ ಇದ್ದರಿಗೆ ಎಷ್ಟು ಮಾಡಿದ್ರು ಬಿಡೋಕ್ಕಾಗೋದಿಲ್ಲ. ಇದಕ್ಕಿಲ್ಲ ಇಲ್ಲ, ತಂದಿಲ್ಲ, ತಾಯಿ ಇಲ್ಲ, ಬಂದಿಲ್ಲ, ಬಳಗಿಲ್ಲ, ನಂದಿಲ್ಲ, ನಿಂದಿಲ್ಲ, ನಡೆಯೋದಕ್ಕೇನು ಅನಾದಿ. ಅವರು ನಿರ್ಗತಿ ಅಂತ ಒಂದು ಕಡೆ ಪ್ರಕಟ ಮಾಡಿ, ನಮ್ಮ ಗತಿ ನಿರ್ಗತಿ ಅಂತ ಸಿದ್ಧಾರೂಢರು ಪ್ರಕಟ ಮಾಡಿದ್ದಾರೆ. ನಿರ್ಗತಿ ಅನ್ನುವಂಥದ್ದು ಪೂರ್ಣ ಅಕ್ಷರಶಃ ಇದಕ್ಕೆ ಬಂದ್ಬಿಟ್ಟದೆ. ನಿರ್ಗತಿ ಅನ್ನುವಂಥದ್ದು ಮೊದಲಿನ ಸಂಬಂಧಿದ್ದದೆಲ್ಲ ಸತ್ತಾಗ ಹೋತ. ಆ ತಂದೆ, ಆ ತಾಯಿ, ಆ ಬಂಧು, ಆ ಬಳಗ ಯಾವ ಜೀವ ಹೋತು ಅಲ್ಲಿ ಮುಗಿದೋತದ ವ್ಯವಹಾರ, ಸಂಬಂಧ ಮುಗಿದೋತದಕ್ಕೆ. ಪುನಃ ಬಂದ ಬಳಕೆ ಅದು ಯಾವ ಸಂಬಂಧ ಇಲ್ಲವೇ ಇಲ್ಲ. ಈ ಸತ್ತರು ಯಾರ್ಯಾರ ಸಂಬಂಧ ಅದಾರ ಅಂದ್ರೆ ಇಲ್ಲ, ಅವರು ಹೋಗ್ಬಿಡ್ತದೋ, ಆ ಸಂಬಂಧ ಹೋಗ್ಬಿಡ್ತದೋ. ಅಂದ ಬಳಕೆ ಅವ್ಯಾವ ಇಲ್ಲವೇ ಇಲ್ಲ. ಯಾವ ಮೋಹ? ಏನು ದನದ ಮೋಹವೋ, ಮಕ್ಕಳ ಮೋಹವೋ, ಹೊನ್ನಿನ ಮೋಹವೋ, ಹೆಣ್ಣಿನ ಮೋಹವೋ? ಏನು ಮೋಹ? ಏನಿಲ್ಲವೇ ಇಲ್ಲಲ್ಲ. ಅಥವಾ ತಾಯಿ, ತಂದಿ, ಬಂಧು, ಬಳಗ ಯಾವು ಇಲ್ಲ ಇಲ್ಲಲ್ಲ. ಇದ್ರಲ್ವೇ ಮೋಹ ಮಾಡಕ್ಕೆ, ದನ ಇದ್ರಲ್ವೇ ಮೋಹ ಮಾಡಕ್ಕೆ, ಯಾವ ಇದ್ರಲ್ವೇ ಏನಿಲ್ಲವೇ ಇಲ್ಲಲ್ಲ. ಇಲ್ಲದ್ರೆ ಹೆಂಗೆ ಮೋಹ ಮಾಡೋದು? ಪುತ್ರ ಮೋಹ ಮಾಡ್ಬೇಕಾದ್ರೆ ಪುತ್ರ ಇರಬೇಕು, ತಾಯಿ ಮೋಹ ಪ್ರೀತಿ ತಾಯಿ ಇರಬೇಕು, ಇವೆಲ್ಲ ಬಂಧು ಬಾಂಧವರು. ದನದ ಮೋಹ ಮಾಡ್ಬೇಕಾದ್ರೆ ದನ ಇರಬೇಕು. ಈ ನಿರ್ಗತಿಗೆ ಏನು ದನ? ಎಲ್ಲಿ ಅಡುಗು, ಎಲ್ಲಿ ಆಸ್ತಿ, ಏನು ಇಲ್ಲದಲ್ಲಿದು? ಏನಿದ್ದದ್ದು ಒಂದೇ ಗುರು, ಒಂದೇ ಗುಡ್ದಂತ ಗುರು ಒಂದೇ. ಅದನ್ನ ಬಿಟ್ಟು ಇನ್ನೇನು ಇಲ್ಲ ಇಲ್ಲ ಅಂದ್ಬೇಕು. ಏನಿಲ್ಲದಕ್ಕೆ ಯಾವ ಮೋಹ ಬರ್ತೈತಿ, ಯಾವ ಅಹಂಕಾರ ಬರ್ತೈತಿ? ಯಾವ ಅಹಂಕಾರ ಬರೋಕ್ಕೂ ಸಾಧ್ಯವಿಲ್ಲ, ಯಾವ ಅಭಿಮಾನ ಬರೋಕ್ಕೂ ಸಾಧ್ಯವಿಲ್ಲ, ಯಾವ ಮೋಹ ಬರೋಕ್ಕೂ ಸಾಧ್ಯವಿಲ್ಲ. ಇದು ಬರಬೇಕಾದ್ರೆ ಒಂದು ಕಾರಣಗಳು ಬೇಕು. ನಾನು ಭಾರಿ ಶ್ರೀಮಂತ, ಹೌದಾ? ಇಲ್ಲ, ಏನೋ ಭಾರಿ ಶಾಸ್ತ್ರ ಕಲ್ತನು ಅಥವಾ ಭಾರಿ ಶಾಸ್ತ್ರ ಹೇಳೋನು, ಆ ಅಹಂಕಾರ ಬರೋಕ್ಕೂ ಇಲ್ಲಲ್ಲ. ಕಲ್ತಾ ಇಲ್ಲಲ್ಲ, ಅದು ಬರೋಕ್ಕೂ ಇಲ್ಲ. ಅಹಂಕಾರ, ಅಭಿಮಾನಿ ಯಾವ ಥರದ ಬರ್ಬೇಕು, ಯಾವ ಥರದ್ದು ಬರ್ಬೇಕು? ಅಭಿಮಾನ ಬರೋಕ್ಕೆ ಅವಕಾಶ ಇಲ್ಲ. ಅಹಂಕಾರ ಇದು ಎಂಥ ಭಾಗ್ಯ ಅಂದರೆ ಇದು ಯಾರಿಗೂ ಸಿಕ್ಕಲ್ಲ. ಹುಡುಕಿದ್ರೆ ಯಾರಿಗಾರ ಸಿಕ್ಕತ್ತೆ ನಿಂತ ಭಾಗ್ಯ ಅಂದರೆ ಸಿಕ್ಕಲ್ಲ. ನಿಮ್ಗೆಲ್ಲ ತಂದೆ ತಾಯಿಗಳಿದ್ದಾರೆ, ಬಂಧು ಬಾಂಧವರದಾರೆ, ಇಷ್ಟ ಮಿತ್ರರದಾರೆ, ಹೊಲ ಮನಿ ಐತಿ, ಏನೇನೋ ಐತಿ ನಿಮಗೆ, ಅದಾವಲ್ಲ ಅದಾವೆ. ಆ ವಿರೋಧದಿಂದ ಬಿಡಕ್ಕೆ ನಿಮ್ಗೆ ಭಾಳ ಕಷ್ಟ ಆಗತಿ. ಇಲ್ದರಿಗೆ ಇದ್ರಲ್ಲ ಬಿಡೋದು, ಬಿಡೋದು ಇಲ್ಲ ಅಂದ್ರೆ ಬಿಡೋದು ಎಂತಿರ್ತೀವಿ ಮತ್ತೆ. ಇದು ಭಾಗ್ಯವಯ್ಯ ಅಂತಾರಲ್ಲ, ನಿಜವಾದ ಭಾಗ್ಯ ಏನಿದು ವಿಚಾರ ಮಾಡಿದ್ರು ಒಮ್ಮೊಮ್ಮೆ. ಎಂಥ ಭಾಗ್ಯ ನಮ್ಮದು, ಎಂಥ ಭಾಗ್ಯ ಇದು. ಬಹುತೇಕ ಯಾರಿಗೂ ಸಿಕ್ಕರಂಗೆ ಕಾಣಲ್ಲ. ಎಲ್ಲರೂ ಸಿಕ್ಕರು, ತಂದೆ ತಾಯಿ ಇದ್ದರ ಸಿಕ್ಕಿದ್ದಾರೆ, ಶಿಷ್ಯರು ಬಂಧು ಬಾಂಧವರು ಇದ್ದರ ಸಿಕ್ಕಿದ್ದಾರೆ, ಅದು ಇದು ಇದ್ದರ ಸಿಕ್ಕಿದ್ದಾರೆ. ಏನಿಲ್ಲದ ಸಿಕ್ಕದಲ್ಲ, ಏನಿಲ್ಲದಕ್ಕೆ ಸಿಕ್ಕದಲ್ಲ, ಏನಿಲ್ಲದಕ್ಕೆ ಸಿಕ್ಕದಲ್ಲ. ಇದು ಬಹಳ ವಿಚಾರ ಮಾಡಿದ್ರೆ ಬಹಳ ಅಪರೂಪ ಅನಿಸ್ತತನ. ಕೃಷ್ಣನು ಪರೀಕ್ಷಿತನನ್ನ ಬದುಕಿಸಿದ್ರು ಕೂಡ ಅವನಿಗೆ ಬಂಧು ಬಾಂಧವರಿದ್ರು, ಆಮೇಲೆ ಲಗ್ನ ಆಗಿದ್ದ, ಅವನಿಗೆ ಮಕ್ಕಳಿದ್ದು ಎಲ್ಲ ಇತ್ತಲ್ಲ. ಅವನಿಗೆ ಮುಂದೆ ಪರಿವಾರ ಇತ್ತು ಅವನಿಗೆ. ಅಕಸ್ಮಾತ್ ಅದನ್ನು ಬಿಡು, ಆ ತಂದೆ ತಾಯಿ ಒಬ್ಬಂತ ಸತ್ತ ಹೋಗ್ಬಿಟ್ಟದ್ದ, ತಾಯಿನ ಬಿಡು, ಅದು ಅವನು ಯಾರಲ್ಲ ಅನ್ನೋದು. ಆದ್ರೆ ಚಿಕ್ಕಪ್ಪ ದೊಡ್ಡಪ್ಪಗಳೆಲ್ಲ ಇದ್ರು, ಅದು ಬಿಡು. ಆಮೇಲೆ ಅವನಿಗೆ ಲಗ್ನ ಆಯ್ತು, ಅವನಿಗೆ
ರಾಜನ ಹುಟ್ಟಿದ ಅವೆಲ್ಲ ಮುಂದೆ ಥರ ಇತ್ತು ಅವರಿಗೆ. ಶ್ರೀಕೃಷ್ಣನು ಕೂಡ ಗರ್ಭದಲ್ಲಿ ಅವನು ಬ್ರಹ್ಮಾಸ್ತ್ರ ಬಿಟ್ಟಾಗ ಸಸು ಹತ್ಯೆ ಆಗಿಬಿಡ್ತು, ನಾಶ ಆಗ್ಬಿಡ್ತು, ಅಲ್ಲೇ ಕೊಂದುಬಿಟ್ಟಿತ್ತು, ಸತ್ತ ಬಿತ್ತದು ಹೊರಗೆ, ಬೀಜದಂಗನ ಸತ್ತ ಬಿತ್ತು ಅಶ್ವತ್ಥಾಮನ ಬ್ರಹ್ಮಾಸ್ತ್ರದಿಂದ. ಆ ಅಸ್ತ್ರದ ಕಾವಿಗೆ ಆ ಉತ್ತರಿ ಅನ್ನುವಂಥಕ್ಕೆ ಗರ್ಭವತಿಯಾಗಿಲ್ಲ, ಅದೊಂದೇ ಉಳಿದದ್ದು. ಪಾಂಡವರ ಸಂತಾನ ಅಂದ್ರೆ ಅದೊಂದೇ ಉಳಿದದ್ದು, ಇನ್ಯಾವ ಉಳಿದೇ ಇಲ್ಲ. ಅದೇ ಒಂದು ಸಂತಾನ, ಅದಷ್ಟು ನಾಶ ಮಾಡಿಡ್ಬೇಕು ಅನ್ನೋದು ಉದ್ದೇಶ ಇತ್ತು. ಅದಕ್ಕೆ ಅಶ್ವತ್ಥಾಮ 5 ಮಂದಿ ಉಪಪಾಂಡವರು ಚೆಂಡ್ ಕಡ್ಕೊಂಬಂದ. ಇದೊಂದು ಉಳಿತಲ್ಲ, ಬ್ರಹ್ಮಾಸ್ತ್ರ ಬಿಟ್ಬಿಟ್ಟು ಅದ್ರ ಮೇಲೆ ಅದು ಗರ್ಭಪಾತವಾಗಿ ಸತ್ತು ಬಿದ್ದು ಬಿಟ್ಟಿತ್ತು. ಶ್ರೀಕೃಷ್ಣ ಹೋಗಿ ಬದುಕಿಸಿದ ಅಂತ. ಬದುಕಿಸಿದ್ರು ಕೂಡ ಮುಂದೆ ಅದಕ್ಕೆ ಹೆಂಡರು ಮಕ್ಕಳು ರಾಜ್ಯ ಅದು ಇದು ಎಲ್ಲ ಉಪಾಧಿ ಹತ್ತಿದ್ದಕ್ಕೆ ಏನು ಉಪಾಧಿ ಹತ್ತಿಲ್ಲ. ಇದಕ್ಕೆ ಯಾವುದು ಇಲ್ಲವೇ ಇಲ್ಲ. ನಿರ್ಗತಿ, ನಮ್ಮ ಗತಿ ನಿರ್ಗತಿ, ನಮ್ಮ ದೇಶ ಅಪರಿಚ್ಛಿನ್ನ ಅಂತ ಅವ್ರು ಹೇಳಿದ್ರು ಅವ್ರ ಶಬ್ದಗಳಲ್ಲಿ. ನೀವು ಯಾವರು, ನಿಮ್ಮ ಗತಿ ಏನು, ನಿಮ್ಮ ದೇಶ ಯಾವುದು, ಹಿಂಗೆಲ್ಲ ಹೇಳಿದಾಗ ಅವ್ರು ಲಕ್ಷಾಂತರ ರೂಪದಲ್ಲಿ ಹೇಳಿದ್ದಾರೆ. ಅದೊಮ್ಮೆ ವಿಚಾರ ಮಾಡ್ಕೊಂತ ಕೂತ್ರೆ ಎಷ್ಟು ಎಂಥ ಭಾಗ್ಯದಂಗೆ ಸಿಕ್ಕೋತಲ್ಲ, ಇದು ಯಾವ ಜನ್ಮದ ಪುಣ್ಯನೋ ಏನಿದು ಅಂಥೇಳಿ ವಿಚಾರ ಮಾಡಕ್ಕೆ ಹತ್ತಿದ್ರೆ ಅದು ವಿಚಾರಕ್ಕೆ ನಿಲ್ಕದಲ್ಲ. ಅಂಥ ಒಂದು ಯಾತರ ಮಮಕಾರವಿಲ್ಲದ್ದು, ಎದರ ಅಹಂಕಾರವಿಲ್ಲದ್ದು. ಏನು ದಿವಸ ಪ್ರಾರ್ಥನೆ ಅಂದ್ರೆ ನೀನಪ್ಪ ನಿಂದು, ಇದು ನಿಂದಪ್ಪ ಇದು ನೀನು. ಅವ್ರ ಪ್ರಾರ್ಥನೆ ನಮಸ್ಕಾರ, ನೀನು ನಿಂದು, ನೀನು ನಿಂದು ನಿನ್ನ ಆಜ್ಞೆ ಪಾಲನೆ ಮಾಡ್ತಕ್ಕಂಥ ಸದ್ಬುದ್ಧಿಯನ್ನು ಪ್ರೇರಣೆ ಮಾಡಿ ನಿಂದಕ್ಕೆ ಅಂತಲೇ ದಿನನಿತ್ಯ ಪ್ರಾರ್ಥನೆ ಹೊರತು ನಾನು ನನ್ನಿಂದ ಅದನ್ನು ತಕ್ಕಂಥದ್ದು. ಇನ್ನು ವ್ಯವಹಾರದಲ್ಲಿ ಕೆಲವು ಸಮಯದಲ್ಲಿ ಪ್ರಕಟ ಆಗ್ತಿರ್ತದೆ, ಪ್ರಕಟ ಮಾಡಲೇಬೇಕಾಗತ್ತೆ. ಒಳಗೆ ಮಾಡ್ತಕ್ಕಂಥದ್ದು ಅದು ಬಹಳ ಮುಖ್ಯ. ಒಳಗೆ ಆಕಾರ ಆಗ್ತದಲ್ಲ ಅದಾಗಬಾರ್ದು. ಹೊರಗೆ ಆಕಾರ ಆಗಿರ್ತಕ್ಕಂಥದ್ದು ವ್ಯವಹಾರಿಕವಾಗಿರ್ತಕ್ಕಂಥದ್ದು. ಒಳಗೆ ಆಕಾರ ಆಗ್ತಕ್ಕಂಥದ್ದು ನಂದಿದು ನಾನಿದು ಅನ್ನತಕ್ಕಂಥದ್ದು ಇದು ನಮಗೆ ನಾಶ ಮಾಡ್ತಕ್ಕಂಥದ್ದು. ಒಳಗೆ ಇದು ಬಂದಿತ್ತಂದ್ರೆ ನಾಶ, ಹೊರಗೆ ವಿಷದ ಬಾಟ್ಲಿ ಇದ್ರೆ ನಾಶ ಅಲ್ಲ ನಮಗೆ. ಅದು ನಮ್ಮ ಒಳಗೆ ವಿಷದ ಬಾಟ್ಲಿ ಇತ್ತು, ಒಳಗೆ ಹೋತು ವಿಷದ ಬಾಟ್ಲಿ ಅಂದ್ರೆ ನಾಶ ಮಾಡ್ತದೆ. ಹಂಗೆ ಒಳಗೆ ಇದು ನಾನು ನಂದು ಅನ್ನತಕ್ಕಂಥದ್ದಿಲ್ಲ. ಇದು ನೀನು, ಇದು ನಿಂದು, ಇದು ನೀನು, ಇದೆಲ್ಲ ನಿಂದು. ಆದ್ರಿಂದ ಏನು ಗೊತ್ತಿಲ್ಲದಕ್ಕೆ ಹೀಗೆಲ್ಲ ಮಾತಾಡುವಂಥದ್ದು, ತಿಳಿಯುವಂಥದ್ದು ಎಲ್ಲ ಇರ್ತಕ್ಕಂಥದ್ದು. ಇದು ಬಹಳಷ್ಟು ವಿಚಾರ ಮಾಡಿದರೆ ಭಾಳ ದೊಡ್ಡ ಭಾಗ್ಯ, ಭಾಳ ದೊಡ್ಡ ಭಾಗ್ಯ. ಅದು ಎಷ್ಟು ಹೇಳಿದ್ರು ಕೂಡ ಅದು ಅಲ್ಪವೇ ಅನಿಸುವಂಥದ್ದೇ ಹೊರತು ಕೊರಡು ಕೊನರುವುದು, ಬಲುಬರಡು ಹಯನಾಗುವುದು, ಕುರುಡಂಗೆ ಕಣ್ಣುಬಹುದು, ನಿನ್ನೊಲಿಮೆಯಿಂದ ಅರಿದಿನಯ್ಯ ಅಂತ ಹೇಳಿ ಸ್ತೋತ್ರ ಮಾಡಿದರೆ ಕೊರಡನಂಗಿದ್ದದ್ದು ಕೊನೆದಂಗಾಗೈತಿ, ಬರಡನಂಗಿದ್ದದ್ದು ಹೈನಾದಂಗಾಗೈತಿ, ಕುರುಡಾಗಿದ್ದದ್ದು ಕಣ್ಣು ಬಂದಂಗಾಗೈತಿ. ಭಾಳ ಆಶ್ಚರ್ಯವಾಗಿರ್ತಕ್ಕಂಥದ್ದು ಗುರುವಿನ ಮಹಿಮೆ. ಅದು ಗುರುವಿನ ಮಹಿಮೆ. ಆದ್ದರಿಂದ ಇರತಂಕ ನಿನ್ನ ದಾಸ, ನಿನ್ನ ದಾಸರ ದಾಸ, ನಿನ್ನ ಸೇವಕರ ಸೇವಕ, ನಿನ್ನ ಕ್ಷೇತ್ರದ ಸೇವಕ, ನಿನ್ನ ಉಪದೇಶವನ್ನು ಉಪದೇಶವನ್ನು ಅನುಷ್ಠಾನಕ್ಕೆ ಅದನ್ನು ಆಚರಣೆಗೆ ತರತಕ್ಕಂಥದ್ದು. ಇವೆಲ್ಲ ಮೂಲವಾಗಿರುವಂಥ ತತ್ವಗಳನ್ನು ಒಳಗಿಟ್ಟುಕೊಂಡು ಆ ರೀತಿಯಾಗಿ ಮಾಡ್ತಕ್ಕಂಥ ಉದ್ದೇಶವು ಹೊರಗು ಒಳಗೆ ಆ ರೀತಿಯಾಗಿರುವಂಥದ್ದು ಹೊರಗೆ ಭಿನ್ನವಾಗಿ ಕಂಡರೂ ಕೂಡ ಒಳಗೆ ಅದು ನಿರ್ವಿಕಾರ ನಿರಾಕಾರವಾಗಿ ನಿರುಪಾದಿ ಯಾವೆಲ್ಲ ಗುರುಪಾದಕ್ಕೆ ಒಪ್ಪಿಸಿರ್ತಕ್ಕಂಥದ್ದು. ಎಲ್ಲದನ್ನೂ ಗುರುಪಾದಕ್ಕೆ ಇದೇನು ಮಾಡ್ತೀನಿ ನಿಂದು, ಆಗೋದೆಲ್ಲ ನಿಂದು, ಆಗಿದ್ದೆಲ್ಲ ನಿಂದು, ಆಗಬೇಕಾಗಿದ್ದು ನಿಂದು,
ನಂದನ್ನೋದೇನು ಇಲ್ಲ, ನಂದು ಹೋಗಿಲ್ಲ, ನಂದು ಬಂದು ಇಲ್ಲ, ನಾನು ಇಲ್ಲೂ ಇಲ್ಲ. ಈ ಪ್ರಕಾರವಾಗಿರ್ತಕ್ಕಂಥದ್ದು ಒಳಗ ಅಂತರದಲ್ಲಿಂದ ಕೂಡಿಕೊಂಡು ಇರ್ತಕ್ಕಂಥದ್ದು. ಹೇಳುವುದರಲ್ಲಿ ಅವರು ಏನು ಕಲಿತಿಲ್ಲ ಅಂತ ಅಂದ್ರಲ್ಲ, ಖಂಡಿತವಾಗಿ ಯಾವ ಒಂದು ಕಡೆಗೆ ಹೋಗಿ ಒಂದು ಪಾಟಿ ಪೆನ್ಸಿಲ್ ತಗೊಂಡು ಏನು ಬರೆದದ್ದು ಗೊತ್ತಿಲ್ಲ, ಏನಿಲ್ಲ. ಅವರೇ ಆ ಹಿಂದಿ ಅಕ್ಷರಗಳನ್ನು ಹಾಕಿ ಅವೇನೋ ಸ್ವಲ್ಪ ತೀಡಿಸಿ ಮಾಡಿಸಿ ಆ ಹಿಂದಿ ಗ್ರಂಥಗಳನ್ನು ಓದಲಿಕ್ಕೆ ಸ್ವಲ್ಪ ಅದನ್ನು ರೂಢಿ ಮಾಡಿದರು. ಓದಕ್ಕೆ ಯಾವಾಗ ಬಂತು ಅಂದ್ಕೊಳ್ಳಿ ಸಾಕು, ಸಾಕು, ಓದಕ್ಕೆ ಬಂದರೆ ಸಾಕು, ಓದಿದರೆ ಸಾಕು, ನಾವು ಅರ್ಥ ಮಾಡ್ತೇವೆ. ಕಣ್ಣಿನ ಒಂದು ಸಮಸ್ಯೆಗೆ ಅವ್ರು ಓದಿದರೆ ಸಾಕು, ಅರ್ಥ ಮಾಡ್ತೇವೆ ಅಂತ. ಇತ್ತೀಚೆಗೆ ವೇದಾಂತ ಗ್ರಂಥ ಇದು ನನ್ನ ಸಣ್ಣ ಅಕ್ಷರಗಳು ಕಾಣ್ತಾ ಇರದೆ ಅಂತಿದ್ದಲ್ಲ, ಅದಕ್ಕೆ ಅದನ್ನೇ ಬಿಟ್ಟುಬಿಟ್ರು. ಭಾಳ ವರ್ಷಗಳಿಂದ ಅದನ್ನು ಹಚ್ಚಿಬಿಟ್ರು. ನಾವೇ ಓದಿದಾಗ ಸ್ವಲ್ಪ ಅದನ್ನು ಅವಾಗವಾಗ ಗ್ರಂಥ ನಡೆಸ್ತಿದ್ರು. ಹಿಂದಿ ಗ್ರಂಥಗಳನ್ನೇ ಹೆಚ್ಚು ದೊಡ್ಡ ದೊಡ್ಡ ಅಕ್ಷರಗಳಿದ್ದಲ್ಲ ಅವನ್ನೇ ನೋಡ್ತಕ್ಕಂಥ ಅದು ಹೆಚ್ಚಿತ್ತು. ಆದ್ದರಿಂದ ಅವರಿಗೆ ಏನು ಅಂದರೆ ಇದರಲ್ಲಿ ನಮಗೆ ಗೊತ್ತಾಗೋದಿಲ್ಲ ಅನ್ನುವಂಥ ಹತಾಶೆ ಭಾವನೆ ಬರಬಾರ್ದು. ಏನೂ ಗೊತ್ತಾಗಲಿದ್ದಕ್ಕೆ ಎಷ್ಟೋ ಗೊತ್ತಾದಂಗೆ ಆಗೈತಿ. ಗೊತ್ತಿದ್ದವರಿಗೆ ಗೊತ್ತಾಗೋದು ಭಾಳ ಸುಲಭ ಇರ್ತೈತಿ. ನೀವು ಹೆಚ್ಚು ಪ್ರಯತ್ನ ಮಾಡ್ತಾ ಹೋದರೆ ಗುರಿಯನ್ನು ಮುಟ್ತೀರಿ ಅನ್ನತಕ್ಕಂಥದ್ದನ್ನು ಹೇಳ್ತಾ ಇವತ್ತಿನ ಅಧ್ಯಾಯ ಉಪಕ್ರಮ ಉಪಸಂಹಾರ. ಇವರು ಗ್ರಂಥ ಪ್ರಾರಂಭ ಹೇಗಾಯಿತು ಅಂದರೆ, ಭವಾರಣ್ಯದಲ್ಲಿ ಹೋದಾಗ ಅವರಿಗೆ ಶಿವವೆನ್ನುವಂಥದ್ದು ಬಂತು, ಅದು ನುಂಗಲಿಕ್ಕೆ ಬಂತು. ಆವಾಗ ಸದ್ಗುರುನ ಪ್ರತ್ಯಕ್ಷವಾಗಿ ಅದರಿಂದ ಬಿಡಿಸಿದ ಅನ್ನುವಂಥ ಅಧ್ಯಾಯವಿತ್ತಲ್ಲ, ಅದು ಶಿವದಾಸರು ಪ್ರಾರಂಭ ಮಾಡಿರೋ ಅಧ್ಯಾಯ. ಅದಕ್ಕಿಂತ ಹಿಂದಿನ ಕಬೀರದಾಸರು ಅಲ್ಲಿಂದ ಪ್ರಾರಂಭ ಮಾಡಿ ಇಲ್ಲಿ ಭವಸಾಗರದಲ್ಲಿ ಮುಳುಗುವಂಥ ಇವತ್ತಿನ ಚರಿತ್ರೆ ಅದನ್ನು ಹೇಳ್ತಾ ಇದ್ದಾರೆ. ಅಂದರೆ ಏನು ಉಪಕ್ರಮ ಮಾಡಿದ್ರು ಅದನ್ನೇ ಉಪಸಂಹಾರ ಮಾಡಿದ್ರು. ನಡುವೆ ಅಭ್ಯಾಸ, ಅಪೂರ್ವತ, ಫಲ, ಅರ್ಥವಾದ, ಉಪಪತ್ತಿ ಎನ್ನುವಂಥ 6 ಲಿಂಗಗಳು. ಒಟ್ಟು 6 ಲಿಂಗಗಳನ್ನು ಅಭ್ಯಾಸ ಮಾಡ್ತಿರ್ತದೆ. ಅದನ್ನೇ ಅದಕ್ಕೆ ಒಂದು ಉಪಮಾನ ಕೊಡ್ತಿರ್ತಕ್ಕಂಥದ್ದು. ಇದು ಶ್ರೇಷ್ಠ ಅನ್ನತಕ್ಕಂಥದ್ದು ಹೇಳಿದ ಅರ್ಥಾಪತ್ತಿ. ಈ ರೀತಿಯಾಗಿ ಒಂದು ಸಕ್ರಮವಾಗಿರುವಂಥ ಶ್ರವಣದ ಕ್ರಮದಿಂದ ಕೂಡಿಕೊಂಡಿರ್ತಕ್ಕಂಥ ಶ್ರುತಿ ಷಡ್ಲಿಂಗಪೂರ್ವಕವಾಗಿ ಕೂಡಿರ್ತಕ್ಕಂಥ ಗ್ರಂಥ ಅನ್ನುವಂಥ ಗ್ರಂಥದ ಒಂದು ವಿಶೇಷ ಮಹಿಮೆಯಾಗಿರ್ತಕ್ಕಂಥದ್ದನ್ನು ಪ್ರಕಟ ಮಾಡ್ತಾ ಸದ್ಯ ಪ್ರಾಪ್ತವಾಗಿರ್ತಕ್ಕಂಥ ಅಧ್ಯಾಯದಲ್ಲಿ ಪ್ರವೃತ್ತಿ. ಹೇ ವೇದ ವಂದನೆ, ಚೈತನ್ಯ ಗಣನೆ, ಜಗದಾಧಾರಣೆ, ನಿಖಿಲ ನಿಗಮಾಸಾಗರನೆ, ಸಗುಣಾಕಾರನಾಗಿರೋ ಸದ್ಗುರುವೇ, ನಿನಗೆ ಜಯ ಜಯಕಾರವಿರಲಿ. ಈ ಎಲ್ಲ ವಿಷಯಗಳನ್ನು ಹಿಂದೆ ಬಹಳಷ್ಟು ಅವುಗಳನ್ನು ಒಂದೊಂದೇ ಶಬ್ದಗಳನ್ನು ಹೇಳಲ್ಪಟ್ಟಿರ್ತಕ್ಕಂಥವರಾಗಿರುವರು. ನಿನ್ನ ನಾಮದಿಂದ ಈ ಸಂಸಾರದಿಂದ ತಾಣವಾಗಲಿಕ್ಕೆ ಸಾಧ್ಯವಿದೆ. ಸ್ವಲ್ಪ ಕಡಿಮೆ ಇಡು. ಅದು ಕರೆಂಟ್ ಇದ್ದಾಗ ಸ್ವಲ್ಪ ಜಾಸ್ತಿ ಇಡಬೇಕು, ಕರೆಂಟ್ ಬಂದಾಗ ಸ್ವಲ್ಪ ಕಡಿಮೆ ಮಾಡಬೇಕು. ಕಷ್ಟ ಆಗುತ್ತೆ. ಸಂಸಾರದೊಳಗಿಂದ ಇದೇನು ಅಸಾರವಾಗಿರುವಂಥ ಸಂಸಾರ ಐತಲ್ಲ, ಯಾರಿಂದಲೂ ಯಾತ್ರಿಂದಲೂ ಬಿಡಿಸಿಕೊಳ್ಳಲಿಕ್ಕೆ ಆಗದೆ ಇರತಕ್ಕಂಥ ತೊಡಕಿನಿಂದ ಕೂಡಿಕೊಂಡಿರ್ತಕ್ಕಂಥ ಈ ಸಂಸಾರವೇನೈತಲ್ಲ, ಇದರಿಂದ ತಾರಣವಾಗಲಿಕ್ಕೆ ನಿನ್ನ ನಾಮ, ಅವನ ಸ್ಮರಣೆ, ಅವನ ಉಪದೇಶ ಮಾಡಿರ್ತಕ್ಕಂಥ ಸ್ಮರಣೆ, ಅವನ ಮಂತ್ರ, ಗುರು ಎನ್ನುವಂಥ ಮಂತ್ರ, ಇದು ಸಾಕು. ಖಂಡಿತವಾಗಿಯೂ ಕೂಡ ಪಾರು ಮಾಡ್ತಕ್ಕಂಥದ್ದಾಗುವುದು. ಅದಕ್ಕೆ ಭಗವಂತನೇ ಸಪ್ತಕೋಟಿ ಮಹಾಮಂತ್ರ ಚಿತ್ತ ವಿಭ್ರಮಕಾರಕ ಏಕ ಏವ ಪರೋ ಮಂತ್ರ ಗುರು ರಿತ್ಯಕ್ಷರದ್ವಯಂ ಅಂತ ಹೇಳಿ ಭಗವಂತನ ಹೇಳಿದ್ದಾನೆ. ಒಂದೇ ಒಂದು ಪರಮ ಮಂತ್ರವಾಗಿರ್ತಕ್ಕಂಥದ್ದು ಯಾವುದಂದರೆ ಗುರು ಅನ್ನುವಂಥ ಶಬ್ದ. ಆ ಗುರು ಅನ್ನೋ ಶಬ್ದವನ್ನು ನಾವು ಬಹಳಷ್ಟು ಹಗುರವಾಗಿ ಕಾಣದಲೇ ಅದನ್ನು ಬಹಳಷ್ಟು ಗಂಭೀರವಾಗಿ ಭಕ್ತಿಯಿಂದ, ಭಾವದಿಂದ, ದೃಢದಿಂದ ಅದನ್ನು ನಾವು ಸ್ಮರಣ ಮಾಡ್ತಾ ಹೋದ್ವಿ. ಅದನ್ನು ಸದುಪಯೋಗಪಡಿಸ್ಕೊಂಡ್ವಿ ಅಂದರೆ ನಮಗೆ ಬಹಳಷ್ಟು ಲಾಭವಾಗ್ತಕ್ಕಂಥದ್ದಾಗುವುದು. ಅದನ್ನು ದುರುಪಯೋಗಪಡಿಸ್ಕೊಂಡ್ವಿ ಅಂದರೆ ಅನರ್ಥವಾಗ್ತಕ್ಕಂಥದ್ದಾಗುವುದು. ನಾವು ಹೊನ್ನಾಳಿ ಮಾರ್ಗದಲ್ಲಿ ಬರಬೇಕಾದ್ರೆ
ಒಂದು ಕಡೆಗೆ ನೋಡ್ತಿದ್ವಿ ಬೋರ್ಡ, ಬಹಳ ವ್ಯತ್ಯ ಆಗೋದು, ಗುರು ಬಾರ್ ಅಲ್ಲ, ಬಾರ್ನರಿ ಭಾಳ ಪ್ರೇಮ ಆಗ್ತಿರ್ಬೇಕು, ಇದು ನಮ್ಮ ಗುರುವಿಂದ ತಗೊಳಪ್ಪ ಅಂಥೇಳಿ. ಹೌದಾ? ಆ ಬಾರ್ ತಗೊಳ್ಳೋರಿಗೆ, ಬಾರ್ನೇ ಹೋಗಿ ತಗೊಳ್ಳೋರಿಗೆ ಗುರುವಿಂದ ತಗೊಳಪ್ಪ ಇದು ಪ್ರಸಾದ ಅನ್ನಂಗೆ ಹಾಕುತ್ತಾನ. ಅವನೇನಿಟ್ಟಿದ್ದ ಅಂದರೆ ಗುರು ಅನ್ನೋ ಶಬ್ದ ಇಟ್ಟು ಮುಂದೆ ಅದೆಂಥದ್ದು ಅದಕ್ಕೆ ಲಿಕ್ಕರ್ ಭಾರತನ ಏನೋ ಅಂತ ಹೆಸರಿತ್ತು ಅದಕ್ಕೆ, ಬಾರ್ ಅಂತ ಹೆಸರು ಬರೆದು ಬಿಟ್ಟದ್ದ. ಇತ್ತೀಚೆಗೇನೋ ತೆಗೆದ್ರಂಗೆ ಕಾಣ್ತದೆ, ನೋಡಿದಾಗೆಲ್ಲ ಭಾಳಷ್ಟು ಐತೆ. ಎಂಥದಕ್ಕೆ ಗುರು ಅನ್ನೋ ಶಬ್ದ ಬಳಸಿಬಿಟ್ಟದನಪ್ಪ, ಎಂಥದ್ದು ಗುರು ಅಂತ ಶಬ್ದ ಬಳಸಿಬಿಡ್ತಾನೆ. ಯಾವ್ಯಾವದಕ್ಕೂ ಹಾಕಿರ್ತಾರೆ ಗುರು ಅನ್ನೋ ಶಬ್ದನ. ಅದ್ರ ಮಹತ್ವ ಎಷ್ಟು, ಅದನ್ನು ಎಲ್ಲಿ ಬಳಸ್ಬೇಕು, ಹೆಂಗೆ ಬಳಸ್ಬೇಕು, ಏನು ಅನ್ನತಕ್ಕಂಥದ್ದೇ ಇಲ್ಲಲ್ಲ ಪ್ರಜ್ಞೆ ಅಂಥೇಳಿ. ಕೆಲವೊಂದು ಕಡೆ ಬೇರೆ ಬೇರೆ ರೀತಿಯಾಗಿನೂ ಇನ್ನೊಂದು ಕಡೆಗೆ ಎಲ್ಲೇ ನೋಡಿ, ಗುರು ಚಿಕನ್ ಸ್ಟಾಲ್, ಏನಿದೆ ಅರ್ಥ? ನಂದಿಗೌಡರು ನೋಡಿರ್ಬೇಕು, ಅಲ್ಲಿ ಹೊನ್ನಾಳ್ಯಾಗ ಗುರು ಬಾರ್ ಅಂತ ಆ ಕಡೆಯಿಂದ ಬರ್ತಾ ಎಡಗಡೆಗಿತ್ತಲ್ಲಿ, ಆ ಮೈಸೂರು ಬ್ಯಾಂಕ್ ಅವೆಲ್ಲ ಬಿಟ್ಟು ಮುಂದಕ್ಕೆ ಬಂದು ಬಳಕ. ಈಗ ಅದು ಇರಂಗೆ ಕಾಣಲ್ಲ ಅದು ಒಟ್ಟು. ಇವನ್ನೆಲ್ಲ ನೋಡಿ ಭಾಳಷ್ಟು ವ್ಯತ್ಯಯ ಆಕತಿ, ಭಾಳಷ್ಟು ವ್ಯತ್ಯಯ ಆಕತಿ. ಅದನ್ನು ಗುರು ಅನ್ನೋ ಶಬ್ದ ನಾವು ಅಷ್ಟು ಹಗುರಾಗಿ ಬಳಸಬಾರದು ಅಂಥೇಳಿ. ಅದು ಗುರು ನಿತ್ಯಕ್ಷರದ್ವಯಂ ಅಂಥೇಳಿ, ಅದು ಮಹಾಮಂತ್ರವಾಗಿರ್ತಕ್ಕಂಥದ್ದು, ಮರಣದಿಂದ ಪಾರು ಮಾಡ್ತಕ್ಕಂಥದ್ದು, ಭವಸಾಗರ ಪಾರು ಮಾಡ್ತಕ್ಕಂಥದ್ದು, ಮಹಾಮಂತ್ರವಾಗಿರ್ತಕ್ಕಂಥದ್ದನ್ನು ನಾವು ಭಾಳಷ್ಟು ಭಕ್ತಿ ಪ್ರೇಮ ವಿಶ್ವಾಸದಿಂದ ನಾವು ಮಾಡಿದ್ವಿ ಅಂದರೆ, ಖಂಡಿತವಾಗಿ ಸದ್ಬುದ್ಧಿಯಿಂದ ಮಾಡಿದಂದರೆ ನಮಗೆ ಖಂಡಿತವಾಗಿ ಪರಮ ಪ್ರಯೋಜನವಾಗುತ್ತೆ. ಅದನ್ನು ದುರುಪಯೋಗ ಮಾಡ್ಕೊಂಡ್ವಿ ಅಂದರೆ ಭಾಳಷ್ಟು ಅನರ್ಥವೂ ಆಗ್ತಕ್ಕಂಥದ್ದಾಗುವುದು. ಆದ್ರಿಂದ ನಾಮಧಾರಕನು ನಿಶ್ಚಿಂತನಾಗಿರುವಂಥವನಾಗ, ನಾಮಧಾರಕನಾಗಿರ್ತಕ್ಕಂಥ ಯಾವ ಚಿಂತನೆ ಮಾಡೋದಿಲ್ಲ ಅವನು. ದೇಹದ ಚಿಂತೆಯಾಗಲಿ, ಹಸಿವಿನ ಚಿಂತೆಯಾಗಲಿ, ಯಾವ ಚಿಂತನೆ ಅಲ್ಲ. ಹಿಂದೆ 2 ಅಧ್ಯಾಯದಿಂದ ಕಾಸ್ಕತ್ತಪ್ಪನವರು ಹೋಗಿ ಗುಡ್ಡದೊಳಗೆ ಜ್ವರದ ಬಾಧೆಯಿಂದ ಸುಮ್ಮನೆ ಗುರುವಿನ ಧ್ಯಾನ ಮಾಡ್ತಾ ಗುರುವೇ 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 ನಿಶ್ಚಿಂತವಾಗಿದ್ದರು, ನಿಶ್ಚಿಂತವಾಗಿದ್ದರು. ಸದ್ಗುರುವೇ ತಾನು ಹುಡ್ಕೊಂಡು ಹೋಗಿ ಅವನನ್ನು ಕರ್ಕೊಂಡು ಬಂದರು ಅಂಥೇಳಿ, ಅವನನ್ನು ಕರ್ಕೊಂಡು ಬಂದರು. ಅವನಿಗೆ ಯಾತ್ರ ಚಿಂತಿದ್ದಿಲ್ಲ, ಸುಮ್ಮನೆ ಗುರುವಿನ ಧ್ಯಾನ ಮಾಡ್ತಾ 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 ಇರ್ತ. ಅದರಿಂದ ಆ ನಾಮಧಾರಕನು ಮಾತ್ರ ನಿಶ್ಚಿಂತವಾಗಿರ್ತಾನೆ. ನಿಶ್ಚಿಂತತೆ ಯಾರಿಗೈತೋ ಅವ್ರ ನಾಮಧಾರಕರು ಅಂತಕ್ಕಂಥದ್ದು ನಾವು ತಿಳಿಬೇಕು. ಸುಮ್ಮನೆ ಭಯ ಗುರು ಗುರು ಅಂದು ಒಳಗೆಲ್ಲ ಬರೇ ಅದು ಹಂಗಾತು, ಇದು ಹಿಂಗಾತು, ಅದರ ಲಾಭ ಆಗಲಿಲ್ಲ, ಇದರ ಲಾಭ ಆಗಲಿಲ್ಲ, ಮಕ್ಕಳಾಗಲಿಲ್ಲ, ಲಗ್ನ ಆಗಲಿಲ್ಲ, ಅದಾಗಲಿಲ್ಲ, ಸಂತಿ ಮಾಡಲಿಲ್ಲ, ಇವೆಲ್ಲ ಚಿಂತೆಗಳು ಇತ್ತು ಅಂದರೆ ನಿಶ್ಚಿಂತನಾಗಬೇಕಂತ ದುಶ್ಚಿಂತೆಯೊಳಗೆ ನೀನು ಬಹು ಕುಂತಿ ಅಂತೀವಿ. ನಿಶ್ಚಿಂತನಾಗಬೇಕು ಅನ್ನತಕ್ಕಂಥದ್ದು ಇಚ್ಛೆ ಮಾಡ್ತೇವೆ, ಇದ್ರಾಗ ಕುತ್ಕೊಂಡಿರ್ತೇವೆ. ಏನೇನೋ ಚಿಂತೆ, ಲೌಕಿಕರಿಗೊಂದು ಚಿಂತೆ, ನನ್ನ ತ್ವಾಟ ಏನಾಯ್ತು, ನನ್ನ ಬ್ಲ್ಯಾಂಕೆ ಏನಾದ್ನು, ಅದಕ್ಕೆ ಹುಣ್ಣಾಗಿತ್ತು, ಅದಕ್ಕೆ ಗಾಯ ಆಗಿತ್ತು, ಮೊಮ್ಮಕ್ಕಳು ಏನು ಮಾಡಿದ್ವು, ಸಸಿ ಏನು ಮಾಡಿದ್ಲು, ಮಗ ಏನು ಮಾಡಿದ್ನೋ, ಅವನು ಶಿವಯ್ಯ ಅದನ ಇಲ್ಲೋ, ಎಮ್ಮೆ ಹಿಂಡಿನೋ ಇಲ್ಲೋ, ಅದಕ್ಕೆ ಮೇವು ಹಸಿ ಮೇವು ತರಬೇಕಾಗಿತ್ತು, ಯಾವ್ಯಾವ ಸಸಿ ಹೇಳಿದ್ದೆ ಅವನು ಹಚ್ಚಿದ್ನೋ ಇಲ್ಲೋ. ಇದು ನಿಶ್ಚಿಂತತೆಯ ಲಕ್ಷಣವೇ? ನಿಶ್ಚಿಂತತೆಯ ಲಕ್ಷಣವೇ ಅಥವಾ ಗುರು ಒಂದರ ಫಲವೇ ಇದು? ಗುರುವಿನ ಸ್ಮರಣ ಮಾಡಿದ್ದ ಫಲವೇ? ಒಂದು 1/4 ಗಂಟೆ ಅಂತೂ ಜೈಗುರು ಜೈಗುರು ಅಂತೋಪ್ಪ, ಅದ್ರ ಫಲವೇ ಇದು? ಅವಾಗೇನ ಹಾಕತ್ ಬಿಡು ಅನ್ನಬೇಕಾರ ಸ್ವಲ್ಪ ಸಂತೋಷ ಆಕತಿ, ಮನಸ್ಸು ಇಲ್ದಂಗೆ ಆಗಿ ಬರ್ತತಿ, ಅದು ಹಾಕತಿ. ಆದರೆ ಮತ್ತೆ ಚಿಂತೆ ಅನ್ನುವಂಥದ್ದು ಬರಬಾರ್ದು, ಅದ್ರ ಮೋಹ ಇರಬಾರ್ದು, ಅದ್ರ ಅಭಿಮಾನ ಇರಬಾರ್ದು.
ಎಷ್ಟು ದಿವಸ ಮಾಡ್ತೀಯ, ಇನ್ನೇಸು ವರ್ಷ ಮಾಡ್ತೀಯ ನೀನು? ಅದನ್ನ ತಿಳ್ಕ. ಎಷ್ಟು ದಿವಸ ಮಾಡ್ತೀಯ, ಏಸು ವರ್ಷ ಮಾಡ್ತೀಯ ನೀನು? ಬಹುತ್ ಗಹಿ ತೋಡಿ ರಹಿ ತೋಡಿ ಬಿ ಅಬ್ಜಾರೆ. ಒಣ ಚಿಂತೆ ಮಾಡಿ ಯಾಕೆ ಕೇಳ್ತೀಯ ನೀನು? ಬೇಡ ಪರರ ಚಿಂತೆ ನಾಳೆಮ್ಮ ಕೇಳಿದರೇನಂತಿ. ಶಿವನಾಮವ ಸ್ಮರಣೆ, ಅದನ್ನು ಬಿಟ್ಟು ಶಿವನಾಮ ಸ್ಮರಣೆ ಜಪ ಮಾಡೋದು, ಸ್ತೋತ್ರ ಮಾಡೋದು, ಇಂಥದ್ರ ಕಾಲಹರಣ ಮಾಡಿದರೆ ಯಾವಾಗ ಶಿವಚಿಂತನದೊಳಗಿರ್ಬೇಕು ಹೊರತು ಹಿಂದದ್ದ ಅದೇನೋ ಹಿಂದದ್ದು ನೆನೆಸ್ಕೊಂಡು ಇದೆಲ್ಲ ಕೂತ್ಕೊಂಡು ಹತ್ತದ್ರಂತ. ಅವು ಹೆಣ್ಮಕ್ಳು ಭಾಳ ಚೆನ್ನಾಗಿ ಗೊತ್ತಿರ್ತದೆ. ಅವರು ಅನ್ನೋ ಇವನ್ನೆಲ್ಲ ಹಿಂದದ್ದು ನೆನೆಸ್ಕೊಂಡು ಹಿತ್ತಲ ಕೂತ್ಕೊಂಡು ಅಳ್ತೀಯಲ್ಲ, ಚಿಂತೆ ಮಾಡ್ತೀಯಲ್ಲ ಅಂತೇಳಿ. ಹೌದಾ? ಅದು ಹಿಂದದ್ದು ತಗೊಂಡು ಏನು ಮಾಡ್ತೀವಿ? ಮುಂದಿಂದ ನೋಡೋ ನೀನು ಸಾಕು. ಮುಂದಿಂದ ನೋಡೋ, ಮುಂದಿಂದ ನಿಶ್ಚಿತ. ನಾವು ಗುರುವಿನ ಪಾದ ಹಿಡಿದ್ವಿ, ಗುರುವಿನ ಧ್ಯಾನ, ಗುರುವಿನ ಚಿಂತನೆ ಮಾಡಕತ್ಬೇಕು. ಅದು ಚಿಂತನೆ ಮಾಡಬಾರ್ದು ಅಂತ ನಾವು ಹೇಳೋದು. ಇಲ್ಲ ಬಿಟ್ಟು ಅದನ್ನು ಪೂರ್ಣ ಅದನ್ನು ಮಾಡ್ಕೊಳ್ಳಿ. ಈ ಸೃಷ್ಟಿ ಆರಂಭದಿಂದನೂ ಮಾಡ್ಕೊತ ಬಂದಿರಿ. ಇನ್ನೊಂದು ವರ್ಷ 2 ವರ್ಷ 3 ವರ್ಷ ಎಷ್ಟೈತೋ ಗೊತ್ತಿಲ್ಲ. ನೀನೇನೋ ತಿಳ್ಕೊಂಡಿರ್ಬೋದು ಇನ್ನು 2 ವರ್ಷ ಅಂತೇಳಿ. ನಮ್ಮ ನಾಳೆ ಬೆಳಕು ಹರಿತೈತಲ್ಲ ನಮಗೆ ಗೊತ್ತಿಲ್ಲಪ್ಪ. ಈಗ ಹೋಗಿ ಮಕ್ಕಂತವ ನಾವು ಎಲ್ಲ ಗೊತ್ತಿಲ್ಲ, ಜಾಗ ಮಾಡ್ತೇವಲ್ಲ ಗೊತ್ತಿಲ್ಲ, ಹೋಗಿ ಹಾಲು ಕುಡಿತೇವಲ್ಲ ಗೊತ್ತಿಲ್ಲ. ಇಷ್ಟು ನಾವು ಅಸ್ತಿರ ಅಂತ ನಾವು ತಿಳ್ಕೊಂಬಿಡ್ತೇವೆ. ಮುಂದಿನ ಕ್ಷಣ ನಮಗೆ ಗೊತ್ತಿಲ್ಲ ಅಂತ ನಾವು, ಮುಂದಿನ ಕ್ಷಣ ನಾವಿಲ್ಲ ಅಂತಾನೆ. ಮುಂದಿನ ಕ್ಷಣ ನಾವಿಲ್ಲ. ಇದು ದೃಢ ಆಗ್ಬೇಕು ಒಳಗೆ. ದೃಢ ಇಲ್ಲದ್ರೆ ಅದು ಏನು ಪ್ರಯೋಜನ ಆಗ್ತಕ್ಕಂಥದ್ದಲ್ಲ. ಈ ಭ್ರಮಣ ನಮ್ಮನ್ನು ಭಾಳಷ್ಟು ನಮ್ಮನ್ನು ಯಾವ್ಯಾವುದು ಆಸೆ ಹಚ್ತಕ್ಕಂಥದ್ದು. ಈ ಕಲ್ಲಿಗೆ ಏರ್ಸ್ತಿರ್ತಾರೆ ನೋಡು, ಅವಾಗ ಹೋಗಿ ನೀನು ಹೆಂಡತಿ ಮಕ್ಕ ನೋಡ್ತೀನಪ್ಪ ಅಂದ್ರೆ ಬೇಡ ಅಂತ ನಾವು. ಮಕ್ಕಳು ನೋಡ್ತೀನಪ್ಪ ಬೇಡ, ಏನಾರ ಉಣ್ಣ ಇಚ್ಛೆ ಅವರೆಲ್ಲ ಹೇಳ್ತಾರೆ. ಅವಾಗ ಮ್ಯಾಜಿಸ್ಟ್ರೇಟು ಅವನೇನೇನು ಕೇಳ್ತಾನೆ ಅದನ್ನೆಲ್ಲ ಉಣಿಸಿ ಅವನು ತೃಪ್ತಿಪಡಿಸಿ ಗಲ್ಲಿಗೆ ಏರಿಸ್ರಿ ಅಂತ. ಏನೇನು ತಿನ್ನಿಸ್ರಿ ಅಂತಾನೆ. ಇನ್ನೇನು ಒಯ್ದಿರ್ತಾರೆ ಹಿಡ್ಕೊಂಡು, ಈ ಕೊಳ್ಳಿಗೆ ಹಾಕಿ ಕರೆ ಅರ್ಬಿ ಹಾಕಿ ಇನ್ನು ಎಳಿಬೇಕು ಅನ್ನೋ ಹೊತ್ತಿನಾಗ ಕೇಳ್ತಾರೆ ಅವರು. ಇನ್ನೇನು ಸತ್ತು ಹೋಗ್ತಾನೆ ಅವ್ನು ತಗೊಂಡು ಏನು ಮಾಡಲಿ ಅಂತಾನೆ. ಅವನು ಸತ್ತು ಹೋಗ್ತಾನೆ, ತಿಂದು ಏನು ಮಾಡಲಿ? ಸತ್ತು ಹೋಗ್ತಾನೆ, ಆಕಿ ಮಕ್ಕ ನೋಡಿ ಏನು ಮಾಡಲಿ? ಸತ್ತು ಹೋಗ್ತಾನೆ, ಮಕ್ಕಳ ಮಕ್ಕ ನೋಡಿ ಏನು ಮಾಡಲಿ? ಬ್ಯಾಡ ಸುಮ್ಮನೆ ಏರಿಸು ಅಂತಾನ ಅವನು. ಇನ್ನೇನು ಒಂದು ಹಿಂಗಂದ್ರೆ ಮುಗಿದೋತು ಹಗ್ಗ. ಇಲ್ಲಿ ಹಾಕಿರ್ತಾರ ಅಲ್ಲೇ ಕರಿ ಅರ್ಬಿನ ಏನು ಬಿಡೋದು, ಅದಕ್ಕೆ ಕರಿ ಅರ್ಬಿ ಬಿಟ್ಟಿರ್ತಾರೆ. ಅವಾಗ ಕೇಳ್ತಾರೆ ಏನು ಬೇಕು ನಿನಗೆ ಅಂತೇಳಿ. ಏನು ತಿನ್ನ ಆಸೆ ಐತಿ, ಕೊನೆ ಆಸೆ ಹೇಳ್ಬಿಡು, ತಿನ್ನಿಸ್ತೇವೆ ಅಂತಾರೆ. ಬರ್ಬೇಕಲ್ಲ ಆಸೆ, ಬರೋದಿಲ್ಲ. ಹಂಗೆ ಗಳಿಗಿಲ್ಲ ಅನ್ನುವಂಥದ್ದು ನಮಗೆ ದೃಢ ಆಗ್ಬಿಡ್ತಂದ್ರೆ ಬರ್ತತಿ ಅಲ್ಲಿ ಆಸೆ. ಅದು ದೃಢ ಆಗಿಲ್ಲ ನಮಗೆ. ಇದು ಆಶ್ಚರ್ಯ ಅಂತ ಹೇಳೋದು. ಯಕ್ಷ ಪ್ರಶ್ನೆ ಇದು. ಯಕ್ಷ ಪ್ರಶ್ನೆ ಮಾಡ್ತಾನೆ, ಜಗತ್ತಿನಲ್ಲಿ ಯಾವುದು ಆಶ್ಚರ್ಯಕರವಾಗಿರುವಂಥದ್ದು ಅಂತೇಳಿ ಧರ್ಮರಾಯಿಗೆ. ಅದನ್ನು ಹೇಳಿದ್ರೆ 4 ಮಂದಿ ಸತ್ತು ಹೋದ್ರು. ನಮಗೂ ಗೊತ್ತಿಲ್ಲ, ನಾವು ಸಾಯದ. ನೀರು ಕುಡಿಯಕ್ಕೆ ಹೋಗಿದ್ರು, ಯಕ್ಷ ತಡಿ ಅಂದ. ಕುಡಿದ್ರು ಸಾಯ್ತೀಯ. ನನ್ನ ಪ್ರಶ್ನೆಗಳದ ಅದಕ್ಕೆ ಉತ್ತರ ಹೇಳಿದ್ರೆ ಮಾತ್ರ ಕುಡಿದ್ರು ಬದುಕ್ತೇನೆ ನೀನು ಅಂತ ಹೇಳಿದ್ರು. ಎಲ್ಲಿಂದ ಹಚ್ಚಿ ನಾವು ಮೊದಲು ಬಾಯಾರಿಕೆ ಬಂದು ಗುಡ್ದ ತಿರುಗಾಡಿ ನಾವು ನೀರು ಕುಡಿಬೇಕು, ನಿನ್ನೆಲ್ಲಿ ಪ್ರಶ್ನೆ ಹೇಳಕ್ಕೆ ಸಮಯ ಐತೆ ಅಂತ ಕುಡಿದು ಸತ್ಬಿಡ್ರು. ಧರ್ಮರಾಯ ಬಂದ, ಅವಾಗ ಬಿದ್ದನ್ನೆಲ್ಲ ನೋಡಿದ. ಅವನಿಗೂ ಬಹಳ ದುಃಖ ಆಗುವಂಥದ್ದಾಯಿತು. ಅಮ್ಮಗರ ನೀರು ಒಯ್ಯನ ಕುಡಿದು ಅಂಥೇಳಿ ಆಮೇಲೆ ವಿಚಾರ ಮಾಡಿದ್ರೆ ತಂದ್ಕೊಂಡು, ತಡಿ, ಹಿಂಗೆ ನನ್ನ ಮಾತು ಕೇಳ್ದರೆ ಸತ್ತದಾರ ನಿನ್ನ 4 ಮಂದಿ. ನನ್ನ ಪ್ರಶ್ನೆಗಳದ ಉತ್ತರ ಹೇಳಿ ನೀನು ಕುಡಿ ಬದುಕ್ತೀಯ ಅಂತ ಹೇಳಿದ. ಅವಾಗ ಕೇಳಿದ, ಜಗತ್ತಿನಲ್ಲಿ ಆಶ್ಚರ್ಯಕರವಾಗಿರ್ತಕ್ಕಂಥದ್ದು ಯಾವುದು ವಿಷಯ? ಬಹಳಷ್ಟು ಆಶ್ಚರ್ಯಕರವಾಗಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ. ಅದಕ್ಕೆ ಹೇಳಿದ, ನೋಡ್ತಾ ಇದ್ದೀವಿ, ನೋಡಿದೇವಿ, ಹಿಂದೆ ಕೇಳಿದೇವಿ, ಮುಂದೆ ಇದಾಗತಿ ಅನ್ನೋದು ಗೊತ್ತು. ಆದ್ರೂ ಕೂಡ ಅವ್ರು ಸಾಯ್ತಾರ, ನಾವು ಸಾಯೋದಿಲ್ಲ ಅಂತ ನಾವು ತಿಳ್ಕೊಂತವಲ್ಲ, ಇದು ಬಹಳಷ್ಟು ಆಶ್ಚರ್ಯ ಅಂತ ಹೇಳಿದ. ಯಾವ್ದು ಆಶ್ಚರ್ಯ? ಎಲ್ಲರೂ ಸಾಯ್ತಾರ, ನಾ ಸಾಯೋದಿಲ್ಲ. ಇದು ಬಹಳ ಆಶ್ಚರ್ಯವಾಗಿರುವಂಥ ವಿಷಯ ಅಂಥೇಳಿ ಧರ್ಮರಾಯ ಹೇಳಿದ. ಅವನು ಕೇಳಿದಕ್ಕೆಲ್ಲವಕ್ಕೂ ಉತ್ತರ ಹೇಳಿದ. ಆವಾಗ ಸರಿ ಅಂಥೇಳಿ ಅವನು ಸತ್ತರನ್ನು ಬದುಕಿಸಿದ, ಇವನು ಬದುಕಿದ, ನೀರು ಕುಡ್ದ, ಎಲ್ಲ ಲಾಭ ಆಯ್ತು ಅಂಥೇಳಿ. ನಮ್ಮಲ್ಲಿ ಯಕ್ಷ ಪ್ರಶ್ನೆಗಳು ಭಾಳಷ್ಟು ಅದಾವ. ನಮ್ಮ ಎದುರಿಗೆ ಪ್ರಶ್ನೆ ಉತ್ತರ ಇಲ್ಲದ್ರಿಂದ ನಾವು ಸಾಯ್ತಾ ಇದ್ದೇವೆ. ಅವಕ್ಕೆ ಪ್ರಶ್ನೆ
ನೀನು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ, ನೀನು ಎಲ್ಲಿದ್ದ ಬಂದಿ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ, ನೀನು ಎಲ್ಲಿ ಹೋಗ್ತಿ ಸತ್ತು ಬಳಕ ಅನ್ನೋ ಉತ್ತರ ಇಲ್ಲ. ಅದ್ರ ದೃಷ್ಟಿಯಲ್ಲಿ ನಾವು ಸಾಯ್ತಾ ಇರೋದು, ಹುಡ್ತಾ ಇರೋದು, ಸಾಯ್ತಾ ಇರೋದು, ಹುಡ್ತಾ ಇರೋದು. ಈ ಪ್ರಶ್ನೆಗೆ ಉತ್ತರ ಇತ್ತು, ಯಕ್ಷ ಪ್ರಶ್ನೆಗೆ ಉತ್ತರ ಇತ್ತಂದ್ರೆ ಯಕ್ಷ ಬಿಟ್ಟು ಹೋಗ್ಬಿಡ್ತೈತಿ ನಮ್ಮ ಹತ್ರ, ಅವಕಾಶ ಮಾಡ್ತೈತೆ ಎಲ್ಲದಕ್ಕೂ. ಯಕ್ಷ ಪ್ರಶ್ನೆ ಅನ್ನತಕ್ಕಂಥವುಗಳಿವು. ಅದರಿಂದ ಬಹಳ ಆಶ್ಚರ್ಯಕರವಾಗಿರ್ತಕ್ಕಂಥದ್ದು. ಈ ಗಳಿಗಿಲ್ಲ ಅಂತವಿ, ಯಾರ ಸಾಯ್ತಾರೆ, ನಾವು ಸಾಯೋದಲ್ಲ ಅಂತೇವಿ. ಯಾರಿಗೂ ಆಕ್ಸಿಡೆಂಟ್ ಆಕೈತೆ, ಅವ್ರು ಸಾಯ್ತಾರ ಅಂತೇವಿ, ಅವ್ರು ಸತ್ತರಿ ನಾವು ಸಾಯೋದಲ್ಲ ಅಂತೇವಿ. ಅದು ದೃಢ ಆಗ್ಬಿಡ್ತದೆ. ಆದ್ರಿಂದ ಈ ಭ್ರಮ ಅನ್ನುವಂಥದ್ದು ಹೋಗ್ಬಿಡ್ತಂದ್ರೆ ಗಲ್ಲಿಗೆ ಏರಿಸಿದಾರಪ್ಪ ಅನ್ನತಕ್ಕಂಥ ತಿಳ್ಕೋಬೇಕು. ನಮ್ಮ ಕೊಳ್ಳಿಗೆ ಹಗ್ಗ ಹಾಕಿದಾರಪ್ಪ ಅಂತ ತಿಳ್ಕೋಬೇಕು. ಈ ಟೈಮಿಗೆ ನಮ್ಮದು ನಿಶ್ಚಯ ಆಗೈತಿ, ಅದ್ರ ಹತ್ರ ಬಂದೈತಿ ಮುಳ್ಳು, ಇನ್ನೊಂದು ಏನು 5-6 ಸೆಕೆಂಡ್ಗಳು ಅದಾವೆ, ಅಲ್ಲಿ ಬಂತ ದೊಡ್ಡ ಮುಳ್ಳು 12 ಗಂಟೆಗೋ 2 ಗಂಟೆಗೋ ಟೈಮ್ ಮಾಡಿರ್ತಾರೆ. ಇದು ಆಲೆ 30, 40, 50, 55 ನಿಮಿಷದ ತನಕ ಬಂದೈತಿ. ಇನ್ನು 4-5 ನಿಮಿಷ ಆಗೋದು ಎಷ್ಟೊತ್ತು, ಅದಾದ ಕೂಡಲೇ ಎಳೆದು ಬಿಡ್ತಾನೆ ಅವ್ರು ಟೈಮ್ ಸರಿಯಾಗಿ ಎಳೆದು ಬಿಡ್ಬೇಕು. ಅದನ್ನು ಗಲ್ಲಿಗೆ ಏನು ಟೈಮ್ ಕೊಟ್ಟಿರ್ತಾನೋ ಆ ಸಮಯಕ್ಕೆ ಎಳೆದು ಬಿಡ್ಬೇಕು ಅವನು ಅಂತ ನೇಮ. ಹಾಗೆ ಅದು ಟೈಮ್ ಐತೆ, ಅದಕ್ಕೆ ಎಳೆದು ಬಿಡ್ತಾರೆ. ಹಿಂಗೆ ನಾವು ತಿಳ್ಕೊಂಡಿದ್ವಿ ಅಂದರೆ ಖಂಡಿತವಾಗಿ ನಾವು ಇದನ್ನು ಬಿಟ್ಟು ಹೋಗೋರು, ಈ ಜಗತ್ತನ್ನು ಖಂಡಿತವಾಗಿ ಮನಿ ಮಠಗಳನ್ನು ಬಿಟ್ಟು ಹೋಗೋರು, ಅಡುವು ಆಸ್ತಿಗಳನ್ನು ಬಿಟ್ಟು ಹೋಗೋರು, ಈ ಶರೀರ ಬಿಟ್ಟು ಹೋಗೋರು ಎನ್ನುವಂಥದ್ದು ಗಟ್ಟಿಯಾಗಿ ಬಿಡ್ತು ಅಂದರೆ ನಮಗೆ ಮೋಹ ಅನ್ನುವಂಥದ್ದು ಉಳಿಯುವುದೇ ಇಲ್ಲ. ಅದು ಗಟ್ಟಿ ಆಗೋಲ್ದು ನಮಗೆ. ಎಷ್ಟು ಕೇಳಿದ್ರು ಎಷ್ಟು ಹೇಳಿದ್ರು ಅದು ಗಟ್ಟಿ ಆಗೋದಿಲ್ಲ. ಇದು ಒಂದು ಗಟ್ಟಿ ಆಗ್ಬಿಡ್ತಂದ್ರೆ ಭಗವಂತನ ಭೇಟಿ. ಇದು ಗಟ್ಟಿ ಆದಮೇಲೆ ಭೇಟಿ ಎಂದೂ ಆಗ್ತಕ್ಕಂಥದ್ದಾಗುವುದಿಲ್ಲ. ಆದ್ರಿಂದ ನಿಶ್ಚಿಂತವಾಗಬೇಕು, ಮನಸ್ಸು ನಿಶ್ಚಿಂತವಾಗಬೇಕು. ಇರೋ ವಸ್ತುಸ್ತಾಗ ಸಂತೋಷವಾಗಿ ಆತ್ಮಾನುಸಂಧಾನ, ಬ್ರಹ್ಮಾನುಸಂಧಾನ ಇವನ್ನೆಲ್ಲ ಮಾಡ್ತಾ ಸಂತೋಷವಾಗಿ ಮರಣವೇ ಮಹಾನವಮಿ ಅನ್ನುವ ಹಾಗೆ ಭಯವಾಗದ ಹಾಗೆ ಸಾಯ್ತಕ್ಕಂಥದ್ದು ಕಲಿಬೇಕು. ಇದು ವೇದಾಂತ. ಬದುಕಿಸೋದು ಕಲಿಸೋದಲ್ಲ, ವೇದಾಂತ ಸಾಯುವುದನ್ನು ಕಲಿಸ್ತತಿ, ಸಾಯುವ ಕಲೆಯನ್ನು ಕಲಿಸ್ತತಿ. ಹೆಂಗೆ ಸಾಯಬೇಕು ಅನ್ನೋ ಕಲೆ ಕಲಿಸೋದು ವೇದಾಂತ. ಇನ್ನಿದ್ರ ಬಿಟ್ಟು ಎಲ್ಲವೂ ಹೆಂಗೆ ಜೀವಿಸಬೇಕು, ಜೀವನ ಕಲೆಗಳನ್ನು ಬೋಧಿಸುವವರೇ ಭಾಳ ಮಂದಿ. ಜೀವನ ಕಲೆಗಳು ಹೆಂಗೆ ಜೀವಿಸಬೇಕು ಅನ್ನುವುದು ಏನೇ ಕಲಿಬೇಕಾಗಿತ್ತು. ಅದನ್ನು ಪಶು ಪಕ್ಷಿಗಳು ಯಾರು ಹೋಗಿ ಕಲಿಸ್ಯಾರ ಜೀವನ ಮಾಡೋದ? ಯಾರು ಕಲಿಸ್ಯಾರೇನೋ ಯಾರು ಕಲಿಸಿಲ್ಲ. ಮತ್ತು ಇವನಿಗೇನು ಕಲಿಸ್ಬೇಕು? ಇನ್ನೂ ಭಾಳ ಬುದ್ಧಿವಂತ ಇವನು. ಅದನ್ನು ಮರಣವಾಗುವ ಕಲೆಯನ್ನು ನಾವು ಕಲಿಬೇಕಾಗೈತಿ. ನಮಗೆ ಮರಣ ಮಹಾನವಮಿ ಆಗಬೇಕಾಗೈತಿ. ಅದು ಬಹಳ ಮುಖ್ಯ. ಮರಣ ಮಹಾನವಮಿ ಆಗ್ಬೇಕಾದ್ರೆ ಮೋಹ ಹೋಗ್ಬೇಕಾಗತ್ತಿ. ಮರಣ ಮಹಾನವಮಿ ಆಗ್ಬೇಕಾದ್ರೆ ಅಭಿಮಾನ ಹೋಗ್ಬೇಕಾಗತ್ತಿ. ಮರಣ ಮಹಾನವಮಿ ಆಗ್ಬೇಕಾದ್ರೆ ಈ ದೇಹ ನಾನಲ್ಲ ಅನ್ನೋದು ಆಗ್ಬೇಕಾಗತ್ತಿ. ನಾನು ಸಾಯೋನಲ್ಲ, ಹುಟ್ಟುವನಲ್ಲ, ನನಗೆ ಮರಣಲ್ಲ, ಜನನವಿಲ್ಲ ಅನ್ನುವಂಥದ್ದು ಗೊತ್ತಾಗಬೇಕಾಗತ್ತೆ. ಗೊತ್ತಾದಾಗ ಅದು ಸಂತೋಷವಾಗ್ತೈತಿ. ಹಂಗೆ ಸುಲಭವಾಗ್ತಕ್ಕಂಥದ್ದಲ್ಲ. ಆದ್ದರಿಂದ ನಿಶ್ಚಿಂತತೆ ಅನ್ನತಕ್ಕಂಥದ್ದು ಬರಬೇಕು. ಚಿಂತೆಗೆ ಅವಕಾಶ ಅನ್ನುವಂಥದ್ದು ಕೊಡಬಾರ್ದು. ಸೃಷ್ಟಿ ಆರಂಭದಿಂದ ಬರೀ ಚಿಂತೆ ಮಾಡ್ಕೊಂತ ಬಂದಿದೆಯಾ? ಉಳಿದ ವೇಸದ ವಾಸ್ತು ನಿಶ್ಚಿಂತವಾಗಿ ಎಲ್ಲ ಚಿಂತೆಗಳನ್ನು ಬಿಡ್ತಾ ಹೋಗ್ಬೇಕು. ಅವನ್ನ ಬಿಡ್ತಾ ಹೋದಾಗ ಮಾತ್ರ, ನಿಶ್ಚಿಂತತೆ ಆದಾಗ ಮಾತ್ರ ಗುರುವಿನ ನಾಮ ನಮಗೆ ಫಲಿಸೈತಿ ಅಂತ. ಮತ್ತು ಚಿಂತೆ ಬರ್ತಾನೆ ಇದ್ವು ಅಂದರೆ ಅದನ್ನು ಫಲಿಸಿಲ್ಲ ಅಂಥೇಳಿ ನಮ್ಮ ಮನಸ್ಸಿಗೆ ನಾವೇ ತಿಳ್ಕೊಳ್ಳೋದು. ಮತ್ತೊಬ್ರು ಹೇಳೋದಲ್ಲ, ಏನಲ್ಲ, ನಾವು ತಿಳ್ತಕ್ಕಂಥದ್ದು ನಾವು ತಿಳ್ಕೊಳ್ಬೇಕು. ನಾವು ಹೇಳ್ತವಲ್ಲ, ನಾವು ತಿಳ್ಕೋಬೇಕು. ಕೇಳಿದ್ರೆ ನೀವು ತಿಳ್ಕೋಬೇಕು. ತಿಳ್ಕೊಂಡ್ರೆ ತಿಳ್ಕೊಳ್ರಪ್ಪ, ಬೇಡ ಆದ್ರೆ ಬಿಡ್ರಪ್ಪ. ತಿಳ್ಕೊಂಡ್ರೆ ತಿಳ್ಕೊಳ್ರಿ, ಬೇಡ ಆದ್ರೆ ಬಿಡ್ರಪ್ಪ. ಅದು ನೀವು ಬಿಟ್ಟಿದ್ರಪ್ಪ ಅನ್ಕಂತ ಮುಂದೆ ಹೋಗ್ಬೇಕಾಗ್ತದೆ. ಆದ್ರಿಂದ ಮೃತ್ಯುವಿಗೆ ಸದಾ ಅವನು ಹೆದರುವುದಿಲ್ಲ. ಅವನು ಗುರುವಿನ ಚಿಂತನೆ ಮಾಡ್ತಕ್ಕಂಥವನು ಮೃತ್ಯುವಿಗೆ ಹೆದರುವುದಿಲ್ಲ. ಅವನು ಚಂದ್ರಶೇಖರ ಮಾಶ್ರಯೇ ಮಮ ಕಿಂ ಕರಿಷ್ಯತಿ ವೈಯಮ. ಯಮ ಏನು ಮಾಡ್ತಾನೆ ನನಗೆ? ಯಮ ಏನು ಮಾಡ್ತಾನೆ ಅಂತ ಯಮನ ಕೈಲಿ ಏನು ಆಕತಿ?
ನನ್ನ ಶಕ್ತಿ ಮುಂದೆ ಯಮನ ಶಕ್ತಿ ಏನು? ಕಿಂಕರಶ್ಯತಿ ವಯ್ಯಮ ಏವ ತಸ್ಯ ದದಾತಿ ಮುಕ್ತಿಮಯತ್ನತ. ಮೋಕ್ಷವೇ ಆಗ್ತದೆ ಹೊರತು ಯಮನ ವಶವಾಗಿ ಯಮಲೋಕಕ್ಕೆ ಹೋಗೋದಿಲ್ಲ ಅವನು ಅಂಥೇಳಿ, ಯಮ ಏನು ಮಾಡೋಕ್ಕೆ ಬರೋದಿಲ್ಲ ಅವನ ಅಂಥೇಳಿ. ಆದ್ರಿಂದ ಅವನು ಮೃತ್ಯುವಿಗೆ ಹೆದರುವುದಿಲ್ಲ. ನಾಳೆ ಬಪ್ಪುದು ನಮಗೆ ಇಂದೇ ಬರಲಿ, ಈಗ ಬಪ್ಪುದು ನಮಗೆ ಇಂದು ಬಪ್ಪುದು ನಮಗೆ ಈಗಲೇ ಬರಲಿ, ಈಗಲೇ ಬರಲಿ. ಯಾರಿಗೆ ಬರ್ತದಪ್ಪ ಈ ಧೈರ್ಯ? ಎದ್ದು ದುಗದ ಬೇಡಪ್ಪ, ಶಾಸ್ತ್ರ ಕೇಳಿ ಇಲ್ಲ ಹಿಂಗೆ ಹೋಗ್ಬಿಡ್ಲಿ ಅನ್ನೋ ಧೈರ್ಯ ಬರ್ತದೆ ಯಾರಿಗಾರ? ಹಾಂ, ಬರ್ತದ? ಇನ್ನೂ ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಇನ್ನೂ ಮಾಡಬೇಕು, ಹೆಂಗೆ ಮಾಡಬೇಕು, ಈ ಆಗವ ಹಾಗೆ ಆಗ್ತಾವಪ್ಪ. ನಾವು ಸ್ವಾಗತಿಸ್ತವಪ್ಪ ಬಂದ್ರೀಗ. ನಮ್ಮ ಇಚ್ಛೆ ಇರೋದು ಹಂಗೆ ಭಜನೆ ಮಾಡ್ತಾ 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 ಹಂಗೆ ತನ್ಮಯರಾದಾಗ ಇಲ್ದಂಗೆ ಆಗ್ಬಿಡ್ಬೇಕು ಅಂತ ನಮ್ಮ ಇಚ್ಛೆ. ಕೊನೆ ಇಚ್ಛೆ ಹೆಂಗಿರ್ಬೇಕು? ಹಂಗೆ ಭಜನೆ ಮಾಡ್ತಾ 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 ಆನಂದದೊಳಗನೆ ಸುಮ್ ಕೂತ್ಕೊಂಡ್ಬಿಡ್ಬೇಕು. ಎಲ್ಲರೂ ಅಳಂಗ ನಾವು ಆನಂದಾಗಿರ್ಬೇಕು, ಹಂಗಾಗಬೇಕು ಅಂತ ನಮ್ಮ ಇಚ್ಛೆ. ಅದಿರ್ಬೇಕು, ಅದು ಅಪ್ರಕಾರವಾಗಿರ್ತಾರೆ ಸಿಗೋದು. ಇಲ್ಲದ್ರೆ ಸುಮ್ಮನೆ ಮತ್ತು 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 ಅದೇ ಆಕಾರ ಆಗ್ತಿತ್ತು, ಅದೇ ವಿಕಾರ ಆಗ್ತಿತ್ತು, ಅದೇ ವಿರಹ, ಅದೇ ಸಂತಾಪ ಆಗ್ತಿತ್ತು. ಅಂದರೆ ಅದು ನಿಷ್ಪ್ರಯೋಜಕವಾಗಿರ್ತಕ್ಕಂಥದ್ದು. ಮೂಲ ತತ್ವ ಇದರ ಉದ್ದೇಶ ಏನಂದರೆ ನಾವು ಬಿಟ್ಟು ಹೋಗೋರು ಅನ್ನುವಂಥದ್ದು ಗಟ್ಟಿ ಆಗಬೇಕು. ಬಿಟ್ಟು ಹೋಗಿದ್ದಾರೆ ನೋಡಿದೇವಿಲ್ಲ, ಹೋಗೋದು ಖರೆ ಐತಿಲ್ಲ. ಇದ್ದಿದ್ದಂಗೆ ತಿಳ್ಕೊಳಕ್ಕೆ ಏನು ನಮಗೆಲ್ಲ ಹಾನಿ? ಇದ್ದಿದ್ದಂಗೆ ತಿಳ್ಕೊಳಕ್ಕೆ ಏನು ಹಾನಿ ಐತೆ ನಮಗೆ? ಬಿಟ್ಟು ಹೋದವ್ರು ನೋಡಿದೇವಾ? ಬಿಟ್ಟು ಹೋಗೋರು ನೋಡ್ತಾ ಇದಾವ? ಎಷ್ಟೆಷ್ಟೋ ವಯಸ್ಸಿನಾಗ, ಅರ್ಧ ವಯಸ್ಸಿನಾಗ ಹಂಗೆ ಹಿಂಗೆ ಹೋಗ್ತಾ ಇರೋ ನೋಡ್ತಾ ಇದಾವಲ್ಲಪ್ಪ. ಅಂತೂ ಒಂದಿಲ್ಲ ಒಂದು ದಿವಸ ಎಷ್ಟು ವರ್ಷ ಇದ್ರೂ ಬಿಟ್ಟು ಹೋಗ್ಬೇಕು ಅನ್ನೋದು ನಿಯಮನ. ನಮಗಿರತಕ್ಕಂಥದ್ದು ಅದೇ 100 ವರ್ಷ. ಅದು ಪೂರ್ಣ ಇಲ್ಲ. 100 ವರ್ಷ ಆಯುಷ್ಯ ಬಾಳ್ತಕ್ಕಂಥವ್ರು ತುಂಬ ಜೀವನ ಅಂತಾರೆ, ಭಾಳ ಪುಣ್ಯ ಜೀವನ ಅಂತಾರೆ. ಅದ್ರಾಗ ದುರ್ಮರಣನಾಗಿ ಹೋಗಬೇಕು, ಎಂತೆಂಥವಾಗಿ ಹೋಗವು, ಲಕ್ವ ಹೊಡೆದು ಹೋಗವು, ಹಾರ್ಟ್ ಅಟ್ಯಾಕ್ ಆಗಿ ಹೋಗವು, ಕಿಡ್ನಿ ಫೇಲ್ ಆಗಿ ಹೋಗವು, ಲಿವರ್ ಫೇಲ್ ಆಗಿ ಹೋಗವು. ಎಸ್ ನಮ್ಮನೆ ಅದ. ಅಂತೂ ಹೋಗ್ತಾವ ಅನ್ನೋದು ಗೊತ್ತೈತೆ. ಅವನು ಡಾಕ್ಟ್ರ್ ಮಾತ್ರ ಹೇಳ್ತಾನೆ ಏನಾಗಲ್ಲ ನಿನಗ ಅಂತೇಳಿ. ನಿನಗೇನಾಗಲ್ಲ, ನಾನದನಿ ಅಂತಾನ ಅವನು. ನಾನದನ್ನು ಏನಾಗಲ್ಲ ಅಂತಾನೆ. ಧೈರ್ಯ ಹೊಡಿಬೇಡ, ಇದು ಹೊಡಿಬೇಡ ಅಂತಾನವನು. ನಾನದ ನಿನ್ನ ಏನು ಮಾಡೋದು, ಬದುಕಿಸ್ತಾನೆ ಅಂತಾನವನು. ಸಾಯನ್ನ ಬದುಕಿಸ್ತಾನೆ ಅಂತಾನ, ಸತ್ತನ್ನ ಬದುಕಿದಾನ ಅಂತಾನ. ಆಮೇಲೆ ರೊಕ್ಕ ಹೊಡಿಯಕ್ಕೆ ಸತ್ತನ್ನ ಬದುಕ್ಯಾನಿನ್ನು ಅಂತೇಳಿ ಆಕ್ಸಿಜನ್ ಕೊಟ್ಟು 2-3 ದಿವಸ ಅವ್ನು ಉಸಿರಾಡ್ತಾನ ನಂಗೆ ಮಾಡಿ 2-3 ಲಕ್ಷ ಗಂಟಲೆ ಬಿಲ್ ಮಾಡಿ ಇವತ್ತು ಸತ್ತಾನ ಅಂತಾರ. ಸತ್ತದ್ದು ಗೊತ್ತಾದ್ರೂ ಕೂಡ ಅವನು ಇನ್ನೂ ಜೀವಂತ ಅದಾನ ಅಂತಾನ. ಅವನು ಆಕ್ಸಿಜನ್ ಕೊಡ್ತಾನ. ಮೊನ್ನೆ ಯಾವುದೋ ಒಂದು ರಾಧ ಅಂತ ಆತು ದಾವಣಗೆರೆಗೆ ಅಂತ ಕೇಳಿದ್ವಿ. ಭಾಳ ರಾಧ ಅಂತ ಆಗ್ಬಿಡ್ತದೆ. ಸತ್ತು 2 ದಿವಸ ತನಕ ಪ್ರಕಟಣೆ ಮಾಡಿಲ್ಲ. ಎಂಥದ್ದು ರೂಮ್ನಾಗ ಒಯ್ದಿಟ್ಟು ಅಲ್ಲೇ ಆಕ್ಸಿಜನ್ ಕೊಟ್ಬಿಟ್ರೆ ಅದೇನಾಕತಿ ಅಂದರೆ ಉಶ್ವಾಸ ಆಡ್ದಂಗೆ ಕಾಣ್ತತಿ. ಇವು ಪಾಪ ಎಷ್ಟು ಹೇಳ್ತಾರೆ ಅಷ್ಟು ಬಿಲ್ ಕಟ್ಕೊಂತಾನೆ ಇರೋದು. ಇವ್ರನ್ನ ಯಾರನ್ನೂ ಒಬ್ಬರು ಆಳಗೆ ಬಿಡೋದಿಲ್ಲ ಅವನು. ಎಷ್ಟು ನೋಡ್ರಿ. ಅದಕ್ಕೆ ಯಮಭಾತ ವೈದ್ಯ ಅಂಥೇಳಿ, ವೈದ್ಯನು ಯಮನ ತಮ್ಮ ಅಂಥೇಳಿ. ಯಮ ಬರೀ ಪ್ರಾಣ ಹರಣ ಮಾಡ್ತಾನೆ, ಅವ್ರ ತಮ್ಮ ಅದನಲ್ಲ 2 ಹರಣ ಮಾಡ್ತಾನೆ. ಅವನ ಪಾಪ ಇವ್ದು ಎಷ್ಟು ರೊಕ್ಕದ್ರೂ ತಗೊಂಡು ಹೋಗಲ್ಲ. ಬ್ಯಾಂಕ್ನಾಗಾರ ಇಟ್ಟಿರಲಿ, ಆ ಕಾಳು ಬ್ಯಾಂಕ್ನಾಗಾರ ಇಟ್ಟಿರಲಿ, ನೆಲದಾಗಾರ ಹೋಗೋದಿರಲಿ, ಯಾರಿಗಾರ ಸಾಲ ಕೊಟ್ಟಿರಲಿ, ಬಡ್ಡಿ ಸಾಲ ಕೊಟ್ಟಿರಲಿ, ಅವನೇ ಬಡ್ಡಿ ಸಾಲ ಕೊಟ್ಟಿದ್ಯಾ, ಬಡ್ಡಿ ಸಾಲ ಇಸ್ಕೊಂಬಲ್ಲಿ ನನಗೊಟ್ಟು ಅಂತ ಅನ್ನೋದಿಲ್ಲ. ಅವನು ಏನು ಪ್ರಾಣಂದಾದ್ರೂ ಸಾಕಪ್ಪ ಅಂತ. ಇವನು ಪ್ರಾಣ ಹೋಗಿರೋದ್ಯಾಕ ನೀನು ನದಿ ಅಂತ ಹೇಳಿ ನೀವು ರೊಕ್ಕ ಹೇಳ್ಕಂತ ನಾನು ಅಂತಾನೆ. ಅವನು ಪ್ರಾಣ ಹೋಗಿರೋದ್ಯಾಕ ಅವನು ಯಮ ಒಯ್ದುಬಿಡ್ತಾನೆ ಪ್ರಾಣನ. ಇವನು ಮಾತ್ರ ಐತಿ ಅನ್ಕಂತ 2-3 ದಿವಸ ಬಿಲ್ ಮಾಡಿ ಆಮೇಲೆ ಏನು ಮಾಡೋದಪ್ಪ, ದೈವ ಇಚ್ಛೆ ಕೈ ಮೀರ್ದು ಭಾಳ ಪ್ರಯತ್ನ ಮಾಡಿದ್ವಿ, ಉಳಿಲಿಲ್ಲ, ಉಳಿತಾನ ಅಂತ ಮಾಡಿದ್ವಿ ಅಂತಾರೆ. ಎಷ್ಟು ಕೇಳಿದ್ದೇವೆ. ಆಸ್ಪತ್ರೆಯಿಂದ ಆರೋಗ್ಯ ಆಗಿ ಕಾರ್ ಹತ್ತಕ್ಕೆ ಬಂದ ಸತ್ತಿದ್ದಾರೆ. ಆರೋಗ್ಯ ಆಗಿ, ಪೂರ್ಣ ಆರೋಗ್ಯ ಆಗಿ ಎಲ್ಲ ಸರಿ ಐತಪ್ಪ, ಎಲ್ಲ ಸರಿ ಐತೆ ಅಂತ ಹೋಗಿ
ಕಾರ್ ಹತ್ತಬೇಕಾದ್ರೆ ಸತ್ತಿದ್ದಾರೆ. ಅದು ಹೆಂಗೆ ಬರ್ತದೆ ಹೇಳಕ್ ಬರೋದಲ್ಲ. ಆವ ಕಾಲದೋಳು ಆವ ಟಾವಿನೋಳ್ ಆವ ವಿಧದಲ್ಲಿ ತಮಗೆ ಬಹುದು ನೋವಿದೆಂಬುದ ನರಿಯಬಾರದು ದೇವ ದೈತ್ಯರಿಗೆ. ದೇವತೆಗಳಿಗೂ ಗೊತ್ತಾಗೋದಲ್ಲ, ದೈತ್ಯರಿಗೂ ಗೊತ್ತಾಗೋದಲ್ಲ. ಬಹಳಷ್ಟು ವರ ಪಡ್ಕೊಂಡ್ರವರು, ಯಾರಿಂದಲೂ ನಾಶ ಆಗಬಾರ್ದು ಅನ್ನೋ ವರ ಪಡ್ಕೊಂಡ್ರು, ಅವ್ರಿಗೂ ಗೊತ್ತಾಗೋದಿಲ್ಲ. ಯಾರ ರೂಪದಿಂದ ಬಂದು ಕೊಲ್ತಾನೋ, ಹರಿ ಆಗಲಿ ದೇವಿ ಆಗಲಿ, ಯಾರ ರೂಪದಿಂದ ಬಂದು ಕೊಲ್ತಾರೋ, ಯಾವಾಗ ಕೊಲ್ತಾರೋ, ಹುಡುಗಾಗಿ ಬರ್ತಾರೋ, ಯಾವ ಮೃಗಾಗಿ ಬರ್ತಾರೋ, ಸ್ತ್ರೀಯಾಗಿ ಬರ್ತಾರೋ, ಏನಾಗಿ ಬಂದು ಕೊಲ್ತಾರೋ ಅವ್ರಿಗೂ ಗೊತ್ತಾಗೋದಿಲ್ಲ. ಗೊತ್ತಾಗದಂಗೆ ಬರ್ತದೆ ಅದು ಮರಣ. ದೇವದೈತ್ಯರಿಗೆ ತಾವದಾರಿವರಿಂದರಧಿಕರೆ ಸಾವು ತಪ್ಪದು ಸಕಲ ಜನಕದು ಭಾವಿಸದೆ ಬಹು ಯತ್ನದಲ್ಲಿ ಫಲವೇನು ಹೇಳಂದ ಅಂಥೇಳಿ ವ್ಯಾಸ ಮಹರ್ಷಿಗಳಾಗಿರ್ತಕ್ಕಂಥವರು ಶುಕಾಚಾರ್ಯನ ಕುರಿತು ಉಪದೇಶ ಮಾಡಿರ್ತಕ್ಕಂಥ. ಯಾವ ಕಾಲದಾಗ ಯಾವ ರೂಪದಿಂದ ಹೆಂಗೆ ಬರ್ತತಿ ಗೊತ್ತಿಲ್ಲ, ಬರ್ತದೆ ಒಟ್ಟು ತಗೊಂಡು ಹೋಗೇ ಹೋಗ್ತತಿ. ಏನು ಮಾಡಿದ್ರು ಬಿಡಲ್ಲ. ಎಷ್ಟು ಮಂದಿ ಬಂಧು ಬಾಂಧವರಿದ್ರು ಬಿಡಲ್ಲ. ಆ ಇಂದಿರಾ ಗಾಂಧಿ ಎಷ್ಟು ಸೈನ್ಯ ಇತ್ತು, ಎಷ್ಟು ಮಂದಿ ಗನ್ ಹಿಡ್ಕೊಂಡರಿದ್ರು. ಆ ಗನ್ನ ಹೊಡೆದು ಬಿಡ್ತಾರಪ್ಪ, ಹಿಡ್ಕೊಂಡ್ರೆ ಗನ್ನು ಕಾಯ ಗನ್ನ ಹೊಡೆದು ಬಿಡ್ತು. ಏನಿದು ಹೇಳಕ್ಕೆ ಭಾಳ ವಿಚಿತ್ರ. ಆದರೂ ನಾವು ನಂಬುತ್ತವಲ್ಲ ಇದನ್ನು, ಎಲ್ಲರಿಂದ ಉಳ್ಕೊಂತವ್ ನಾವು ಅಂತೇಳಿ. ಉಳಿಯೋಕೈತೆ ನಮಗೆ ಸಾಧ್ಯ, ಉಳಿಬೋದು ನಾವು. ಆಯ್ಕೆ ಮೋಸ ಹೋಗಿದ್ದಾಳೆ, ನಾವು ಮೋಸ ಹೋಗೋದಿಲ್ಲ ಅಂತವಿ. ಆಯ್ಕೆ ನಂಬಿಟ್ಲು ನನ್ನ ಅಂಗರಕ್ಷಕರು ಅಂತೇಳಿ ನಾವು ಹಂಗೆ ನಂಬೋದಿಲ್ಲ ಅಂತೇವೆ. ನಾವು ಉಳ್ಕಂತ ನಾವು ಬೇಕಂತ ಪ್ರಸಂಗ ಬಂದರು ಅಂತ ನಮ್ಮ ಒಂದು ಭಾವನೆ ಅಷ್ಟೇ. ಅದು ಕಾಲಕ್ಕೆ ಎದುರು ಯಾರೂ ಇಲ್ಲ, ಅದ್ರ ಮಹಿಮೆ ಯಾರಿಗೂ ಗೊತ್ತಾಗೋದಿಲ್ಲ. ಅದರಿಂದ ಕರ್ಮ ಕಾಲ ಮಾಯ ಅಂತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಇವು ಮೂರೂ ಬೆನ್ನು ಹತ್ತಿರ್ತಕ್ಕಂಥವುಗಳು, ಇವು ಮೂರೂ ನಮ್ಮನ್ನು ನಾಶ ಮಾಡ್ತಕ್ಕಂಥವುಗಳು. ಆದ್ರಿಂದ ಅದಕ್ಕೆ ನಾವು ಮಹತ್ತವಾಗಿರ್ತಕ್ಕಂಥದ್ದನ್ನು ಕೊಡಬಾರ್ದು ಎನ್ನುವಂಥದ್ದೇ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಗುರುಭಕ್ತಿ ಅನ್ನತಕ್ಕಂಥದ್ದು ಒತ್ತಿ ಒತ್ತಿ ಹೇಳ್ತಾರೆ ಅಂತ ಅವರು ತಮ್ಮ ಅನಿಸಿಕೆಗಳಲ್ಲಿ ಹೇಳಿದರು. ಬೇಕಾಗಿರದ ಗುರುಭಕ್ತಿ ನಮಗೆ. ಎಲ್ಲದರ ಭಕ್ತಿ ಮಾಡಿ ಬಂದಿದ್ದೇವೆ, ಏನೂ ಆಗಿಲ್ಲ ನಮಗೆ. ಸೃಷ್ಟಿ ಆರಂಭದಿಂದ ಎಲ್ಲ ದೇವರು 333 ಕೋಟಿ ದೇವತೆಗಳದವು ಅಂತ ಪುರಾಣದಾಗ ಅವೆಷ್ಟನ್ನು ಆರಾಧನೆ ಮಾಡಿದ್ದೇವೆ, ಏನೂ ಆಗಿಲ್ಲ. ಹರಿಹರ ಬ್ರಹ್ಮಾದಿಗಳನ್ನು ಆರಾಧನೆ ಮಾಡಿದ್ದೇವೆ, ಏನೂ ಆಗಿಲ್ಲ. ರಾವಣ ಕೈಲಾಸ ಪರ್ವತ ಎತ್ತಿ ಶಿವನನ್ನು ಒಲಿಸಿಕೊಂಡಿದ್ದ, ಏನೂ ಆಗಲಿಲ್ಲ. ಭಸ್ಮಾಸುರ ಉರಿಯಸ್ತ ಪಡ್ಕೊಂಡಿದ್ದ, ಏನೂ ಆಗಲಿಲ್ಲ. ಏನು ಇಂಥವೆಲ್ಲ ಭಕ್ತಿ ಮಾಡಿದ್ದೇವೆ. ಅಂಥ ಭಕ್ತಿ ಏನಾದ್ರು ಮಾಡಕ್ಕೆ ಬರ್ತೇನೆ? ಕೈಲಾಸ ಪರ್ವತ ಎತ್ತದ ಹೊತ್ತಕ್ಕ ಆಗಲಿಲ್ಲ ನಮಗೆ, ಇನ್ನು ಎತ್ತದ ಎಲ್ಲಪ್ಪ? ಹೊತ್ತಕ್ಕ ಆಗಲಿಲ್ಲ. ಕುದುರೆ ಹತ್ತಿದ್ವಿ ಹೊರ್ತು ಕಾಕಂಡ್ಕಿ ಕುದುರೆ ಹತ್ತಿದ್ನ ಹೊರ್ತು ಪರ್ವತ ಹತ್ತಲಿಲ್ಲ. ಏನೋ ಮಾಡಿ ನಡೆಸ್ಬೇಕು ಅಂತ ಭಾಳ ಪ್ರಯತ್ನ ಮಾಡಿದೆ. ಬಾರ ಏನಾಗಲ್ಲ, ಬಾರ ನಮ್ಮ ಜೊತೆ ಬಾರ ಅಂತ. ಚಿಚಿ ಅಂತ ನನ್ನ ಕೈಲಿ ಆಗಲ್ಲ ಅಂತೇಳಿ ಮೊದಲು ಅವ್ರ ಮನೆ ರಹಸ್ಯನ ನಾವು ಸುಮ್ಮನೆ ತಾನಂದಿ. ಅದು ನಾವು ಎತ್ತಲಾಗಿಲ್ಲ ನೋಡಿದ್ರೆ ಒಂದು ಹತ್ತಿಗೆ ಹೊಂಟ್ಬಿಟ್ಟ ತೀರ. ಹೇಳುವ ತತ್ವವೇನು ಅಂದರೆ ಬರೀ ಹತ್ತಕ್ಕಾಗಲಿಲ್ಲ, ಎತ್ತವ ನಾವು. ಎತ್ತಿದನಿಗೂ ಕೂಡ ಏನಾಗೈತಿ ಅಂದರೆ ಹೇಳೋ ತಾತ್ಪರ್ಯ, ಏನೇನೋ ಭಕ್ತಿ ಮಾಡಿದ್ದೇವೆ, ಯಾರ್ಯಾರ ಕಡೆ ಹೋಗಿದ್ದೇವೆ, ಏನೇನೋ ಮಾಡಿದ್ದೇವೆ. ಮಾಡಬಾರ್ದು ಮಾಡಿದ್ದೇವೆ ನಾವು. 2 ಕಾಲಿನ ಬ್ಯಾಟಿಗೆ ಕೊಯ್ದೇವಿ, 4 ಕಾಲಿನ ಬ್ಯಾಟಿಗೆ ಕೊಯ್ದೇವಿ. ನಮೂನಿ ನಮ್ಮ ಭಕ್ತಿಗಳು ಅಂದರೆ ಅವೇನು ಭಾಳ ನಮೂನಿ ಅದಾವೆ. ಭಾಳಷ್ಟು ಚೌಡವುಗಳು, ದುರ್ಗವುಗಳು, ಅವರು ಇವರು ಜ್ಯೋತಿಷ್ಯರು, ಏನು ಒಂದು ನಮೂನಿ ಬರೇ ಇದಾಗೋಗೈತಿ. ಬರೀ ಇದೇ ಚಿಂತೆ. ಇವತ್ತು ಬಂದವ ನೋಡಿ, 2 ಬಂದವ, 1 ಬಂದತ್ತ ಕಾಗ್ನಲ್ಲಿ 2 ಬಂದವ. ಈ ಒಂದು ಇವ್ರಿಬ್ಲಾರು ಸೇರಿದರೆ ಈ 1 ವರ್ಷನ 1.5 ವರ್ಷ ಆಯ್ತು, ಒಂದು ಕೊಡದಷ್ಟು ಕಣ್ಣೀರು ಬಂದವು ಇವರಿಬ್ಲಾರಿಗೆ. ಒಂದು ಕೊಡದಷ್ಟು ಮಗ ಹಿಂಗೆ ಮಾಡಿದ ಅಂಥೇಳಿ ಬಿಡಲೆ ಅದನ್ನ ಮಗನ, ಅದನ್ನ ಮೋಹ ಬಿಡಲೆ ಅಂತ ನಾವು ಅಂದ್ರೆ ಹೆಂಗೆ ಬಿಡ್ತೇವ? ನಾವು ಹೊಡೆದವಿ ನನ್ನ ಮಗ. ಇಲ್ಲಿ ಯಾರ ಮಗನವನು, ಯಾರು ಹೊಡೆದರು, ಯಾರು ತಂದೆ ತಾಯಿಗಳು, ಈ ವಿಚಾರನೇ ಅಲ್ಲ. ನಾನು ಹುಟ್ಟಿಸಿದ್ದೇನೆ ಕಷ್ಟಬಿಟ್ಟು, ನಾನು ಹೊಟ್ಟೆಗೆ ಇಟ್ಕೊಂಡೇನೆ ಕಷ್ಟಬಿಟ್ಟು, ನಾನು ಹೊಡೆದನಿ ಕಷ್ಟಬಿಟ್ಟು,
ನಾನು ಜಪಾನ ಮಾಡಿದ್ದೇನೆ ಕಷ್ಟಪಟ್ಟು, ನಾನು ದೊಡ್ಡನ ಮಾಡೇನೆ ಕಷ್ಟಪಟ್ಟು, ನಾನು ದುಡ್ಡು ಖರ್ಚು ಮಾಡಿ ಓದಿಸಿದ್ದೇನೆ, ನನಗೆ ತಿರುಗಿಬಿಟ್ಟ. ಹಂಗೆ ಅಳದೆ ಬಿ ಪಿ ಹೆಚ್ಚು ಮಾಡ್ಕೊಳ್ಳೋದು, ಬಿ ಪಿ ಕಡಿಮೆ ಮಾಡ್ಕೊಳ್ಳೋದು, ಬಿ ಪಿ ಹೆಚ್ಚು ಮಾಡ್ಕೊಳ್ಳೋದು, ಬಿ ಪಿ ಅಲ್ಲೇ ಉತ್ತರ ಒಂದು ವಾರ ಬರ್ರಿ ಮಟ್ಟಕ್ಕೆ ಅಂತೇಳಿ ಬೈದು ಬಂದಿದ್ವಿ. ಅದಕ್ಕೆ ಏನೋ ಪಾನಿ ಬಂದು ಹಾಕಿಲ್ಲದಳ ಅದಾಳೆ ಇಲ್ಲಿ ಎದುರಿಗೆ ಬರೀ ಅಳದ ಡಾಕ್ಟ್ರ್ ಹತ್ರ ಹೋಗೋದ ಬಿ ಪಿ ಕಡಿಮೆ ಆಗೈತೆ ಅಂತ ಹೋಗೋದು, ಬಿ ಪಿ ಏರೈತೆ ಅಂತ ಹೋಗೋದು, ಶುಗರ್ ಕಡಿಮೆ ಆಗೈತೆ ಅಂತ. ಯಾಕೆ ಅದನ್ನ ಇಟ್ಕೊತೀರು? ಎಷ್ಟು ಜಂತುಗಳು ಹುಟ್ಟಿ ನಿಮ್ಮ ಹೊಟ್ಟೆ ಹೋಗಿದ್ದಾವೆ, ಎಷ್ಟು ಏನುಗಳು ನಿಮ್ಮ ತಲೆಗೆ ಹುಟ್ಟಿ ಹೋಗಿದ್ದಾವೆ. ಅವು ನಿಮ್ಮವಲ್ಲ. ನಾವು ಕಿಲ್ಮಿ ಹುಳ ದಿವಸ 100 ಹೋಗ್ತಾವೆ, ನಿಮಗೆ ಗೊತ್ತಿಲ್ಲ ಅಷ್ಟೇ. ನೀವು ಹೊರಗೆ ಹೋದ್ರೆ ಗೊತ್ತಾಗತ್ತೆ. ನೀವು ಬರೀ ನಿಮ್ಮ ಲ್ಯಾಬರೇಟರಿ ರೂಮ್ನೇ ಹೋಗ್ಬಿಡ್ತೀರಲ್ಲ, ಗೊತ್ತಾಗೋದಿಲ್ಲ. ಪ್ಲಸ್ ಔಟ್ ಹೊಡೆದ ಕೂಡಲೇ ಹೋಗ್ಬಿಡ್ತೈತಿ. ಹೊರಗೆ ಹೋಗಿ ನೋಡ್ರಿ ಗೊತ್ತಾಗತ್ತೆ, ಪಿತಿ 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 ಪಿತಿ. ಜೊತೆ ನಿಮ್ದಲ್ಲನಪ್ಪ ನಿಮ್ಮ ಹೊಟ್ಟೆ ಬಿಟ್ಟಿದ್ದು. ಹಾಂ, ಮತ್ತು ಅದಕ್ಕೆ ಯಾಕೆ ಕಳೋದಿಲ್ಲ ನೀವು? ಅದಕ್ಕೆ ಕೊಳ್ಬೇಕು. ಅಯ್ಯೋ ಜಂತೋತು. ಡಾಕ್ಟ್ರ್ ಹತ್ರ ಹೋಗಿ ಗುಳಿಗೆ ತಗೊಂಬಂದು ಅದನ್ನು ಹೊರಗೆ ಹಾಕ್ತೀರಪ್ಪ ಮತ್ತೆ. ಹಾಂ, ಜಂತು ಯಾಕೆ ಬಾಯ ಜುಳು ನೀರು ಬರ್ತಾವ ಒಂದು ಕೂಡಲೇ ಅವನು ಜಂತಗೆ ಅಂತಾನೆ. ಹಂಗಾರೆ ಜಂತಿ ಗುಳಿಗೆ ಕೊಡ್ರಿ ಅಂತೀರ ಅವ್ನು ಹೊರಗೆ ಹಾಕಾಕ. ಇದನ್ನ ಯಾಕೆ ಹೊರಗೆ ಹಾಕವಲ್ರಿ ಮನಸ್ಸಿನಿಂದ ಅಂತ? ಇದನ್ನ ಯಾಕೆ ಇಟ್ಕೊಂತೀರಿ ಮೋಹನ? ಯಾರಿಗೆ ಯಾರಿಲ್ಲ, ನಿಮ್ಮದು ಏನು ಇಲ್ಲವೇ ಇಲ್ಲ, ನಿಮ್ಮದನ್ನತಕ್ಕಂಥದ್ದು ಏನು ಇಲ್ಲವೇ ಇಲ್ಲ. ಅಂದು ಬಳಕ ಅದು ನಂದು, ಇದು ನಂದು, ಬರೀ ಒಣ ಭ್ರಾಂತಿ, ಬರೀ ಚಿಂತಿ. ನಿಶ್ಚಿಂತನಾಗಬೇಕಂತಿ, ಬಹು ಚಿಂತೆಯೊಳಗೆ ನೀ ಕುಂತಿ. ಸಂತಿಯಲ್ಲೊಂದು ಮನಿಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ. ಮಾಡಿದೆ ಸಂತಿನ, ಅದು ಸಂತ್ಯಾಗ ಮನಿನ. ಅಯ್ಯ ಗಲಾಟೆ ಆಕತಿ. ಆಯ್ಕೆ ಸೊಪ್ಪು ಅಂತಾಳ, ಈಗ ಮುಳುಗಾಯಿ ಅಂತಾಳ, ಆಯ್ಕೆ ಹೂವು ಅಂತಾಳ. ಅಂದ್ರೆ ನೀ ಮಾಡ್ರೆ ಮನಿನ ಅಂತದಲ್ಲಿ. ಸಂತೆ ಮನೆ ಮಾಡ್ಕೊಂಡಾಗ ಹೆಂಗಂತಾಳ ಈಗೀಗದ ಅವ್ರು ಅನ್ನೋದ ಅಲ್ಲ ಕೆಲಸನ ಸಂತಿರ ಮಠ. ಹಂಗಿದ್ದು ಜಗತ್ತು ಎಲ್ಲದೂ ವಿರುದ್ಧ. ಏನು ಮಾಡೋಕ್ಕಾಗೋದೇ ಇಲ್ಲ. ಅಂತೂ ಏನೋ ಇವತ್ತು ಭಾರಿ ಗಟ್ಟಿ ಮನಸ್ಸು ಮಾಡಿ ಈ ಒಂದು ಕೊನೆ ದಿವ್ಸಕ್ಕೆ ಬಂದದಾನ. ಮೊನ್ನೆನೇ ಹೇಳಿದ್ವಿ, ಉತ್ಸಾಹ ಬಂದು ಕಸ ಹೊಡೆದಲ್ಲಿ ವಾಕಿಂಗ್ ಬಂದಂಗೆ ಬಂದು ಅಂತಂದ್ರೆ ಅವನಿಗೆ ಅಭಿಮಾನ. ನಾನು ಅಗ್ರಿಕಲ್ ಆಫೀಸರ್ ಆಗಿದ್ದೆ, ನನ್ನ ಕೈ ತೊಳಗೆ ಇಷ್ಟು ಮಂದಿ ಎಲ್ಲ ಕೆಲಸ ಮಾಡಿ ನಾನು ಕಸ್ಟಮರ್ಗೆ ಹೇಳಿದ್ರೆ ಹೆಂಗೆ? ನಾನಿಂಥ ಗೌಡ್ರ ಮನೆಯನು ಅಂತ. ಗೌಡ್ರ ಮನೆಯಲ್ಲೇ ನೀನು ಏನು ದುರಭಿಮಾನಗಳಿಗಲ್ಲ, ಯಾತಕ್ಕೂ ಬರೆದಿರ್ತಕ್ಕಂಥ ದುರಭಿಮಾನಗಳು, ಯಾತಕ್ಕೂ ಬರೆದಿರ್ತಕ್ಕಂಥ ಮೋಹಗಳು ಅವು ಸಲುವಾಗಿ ಚಿಂತೆ ಮಾಡ್ತಾವೆ, ಕಣ್ಣೀರು ಹಾಕ್ತಾವೆ. ನಿನ್ನ ಸಲುವಾಗಿ ಏನಾರು ಒಂದು ಸ್ವಲ್ಪ ಚಿಂತೆ ಮಾಡಿಯಾ? ನೀನು ಯಾರು, ಯಾಕೆ ಬಂದಿ, ಎಲ್ಲಿದೆಯಾ, ಏನಾಗ್ತೀಯ, ನಿನ್ನ ಬಗ್ಗೆ ಒಂದು ಸ್ವಲ್ಪ ಚಿಂತೆ. ಬರೀ ಪರರ ಚಿಂತೆ ಬೇಡ. ಪರರ ಚಿಂತೆ, ಪರರವರು ಎಲ್ಲರೂ. ಈ ದೇಹ ಪರ, ಇದು ನಮ್ಮದಲ್ಲ. ಇಂದ್ರಿಯಗಳು ಪರ, ಇವು ನಮ್ಮವಲ್ಲ. ಮನಸ್ಸು ನಮ್ಮದಲ್ಲ, ಬುದ್ಧಿ ನಮ್ಮದಲ್ಲ, ಪ್ರಾಣ ನಮ್ಮದಲ್ಲ. ಇವೆಲ್ಲ ಚಿಂತೆ ಮಾಡೋದಿದು ಪರ ಚಿಂತೆನೇ. ಅದು ಇದಕ್ಕೆ ಹತ್ತಿರ್ತಕ್ಕಂಥದ್ದು ಅದ್ರ ಚಿಂತೆ, ಇದಕ್ಕೆ ಹತ್ತಿರ್ತಕ್ಕ ಆ ಚಿಂತೆ, ಅದು ಇದು ಚಿಂತೆನೆ, ಪರ ಚಿಂತೆನೆ. ಇದನ್ನು ಬಿಟ್ಬಿಡ್ಬೇಕು. ಇದನ್ನೆಲ್ಲ ಬಿಟ್ಟುಬಿಟ್ರೆ ಮಾತ್ರ ಅದು ನಿಶ್ಚಿಂತತೆ ಅನ್ನುವಂಥದ್ದು ಪ್ರಾಪ್ತವಾಗ್ತದೆ. ಇದರ ಪ್ರಾಪ್ತವಾಗ್ತಕ್ಕಂಥದ್ದಾಗುವುದಿಲ್ಲ. ಆದ್ರದಿಂದ ಏನೋ ಚಾರ್ದಾಗಿಲ್ಲ, ಹಕ್ಕ ಲೈಟ್ ಹಾಕದೇನ ಯಾವ್ದು ಹಕ್ಕ. ಆ ನಾಮವನ್ನು ನಾವು ಇವೆಲ್ಲವನ್ನು ತಿಳಿದುಕೊಂಡು ಉಚ್ಚರಿಸಿದ್ವಿ ಅಂದರೆ ಈ ಸಂಸಾರವೆನ್ನುವಂಥದ್ದು ಪರಿಹಾರವಾಗುವಂಥದ್ದಾಗುವುದು. ನಿನ್ನನ್ನು ಚಿಂತಿಸಿದ ಮಾತ್ರನೇ ನೀನು ಪ್ರಾಪ್ತನಾಗ್ತಾನೆ. ಪ್ರಾಪ್ತನಾಗಿ ನಿಶ್ಚಿಂತೆಯನ್ನು ಕೊಡ್ತಾನೆ. ಇವ್ರನ್ನ ಚಿಂತೆ ಮಾಡಿದ ಕೂಡಲೇ ಶುರುವಾಗಿ ಬಿಡ್ತೈತಿ. ಚಿಂತೆ ಮಾಡ್ಕೊಂತ ಮಕ್ಕಂದ್ರೆ ಕನಸ್ನ್ಯಾಗ ಬರ್ತಾರೆ. ಕನಸ್ನ್ಯಾಗ ಬಂದು ಅಲ್ಲೇ ಅಳಕ್ಕೆ ಶುರು ಮಾಡ್ತಾರೆ. ಅಲ್ಲೇ ಅಳಕ್ಕೆ ಕನಸ್ನ್ಯಾಗ ಅಲ್ಲೇ ಅಳ್ತಾರೆ. ಯಾರೋ ಒಬ್ಬ ಕೇಳಿದ್ರು ಮನೆ ಬಂದು, ನಾನು ಗಂಡ ಕನಸ್ನ್ಯಾಗ ಮತ್ತೊಂದು ಹೆಂಡತಿ ಆಗ್ಬಿಟ್ಟಿದ್ದು, ಲಗ್ನ ಆಗ್ಬಿಟ್ಟಿದ್ದಪ್ಪ ಅಂತಬಿಟ್ಟು. ನೀ ಕನಸ್ನಾಗ ಅದೇ ಕಂದೆ ಹೋಗ್ಬಿಡು, ನಿನ್ನ ಗಂಡ ಯಾರು ಆಗಿಲ್ಲ ಈಗ ಅಂತಂದು ನಾವು. ಏನಿದು ಪಜಿತಿ? ಅವ್ನು ಯಾರು ಕನಸ್ನ್ಯಾಗ, ನೀನು ಯಾರನ್ನಾರ ಕನಸ್ನ್ಯಾಗ ಆಗಲತ್ತಾಗಿಲ್ಲ ನೀವು.
ಭಾರಿ ಆಶ್ಚರ್ಯ ಆಗ್ಬಿಡ್ತೈತೆ ಅನ್ನೋದು. ಇವು ಕನಸ್ತೆ ಹಿಂಗೆ ಆಗ್ಬಿಡ್ತು, ಅದು ಬೆಳಗ ಮುಂಜಾನೆ ಕನಸು, ಕರೆ ಬಂದ್ರು ಆಗ್ತಾನೇನಪ್ಪ ಅಂತ ಕೇಳಿದ್ಲು. ಆಗದ ಹೋಗು, ಅವ್ರಿಗೆ ಕನಸ್ನಾಗ ಆಗ್ಬಿಟ್ಟು ಹಂಗೆ ಆಗ್ಬಿಡ್ತದೇನೋ ಅಂತ ಭಯ ಹೆಂಗಸರಿಗೆ. ನನ್ನ ಗಂಡ ರಾತ್ರಿ ಯಾರನ್ನೋ ಒಂದು ಹುಡುಗಿನ ಲಗ್ನ ಆಗಿಬಿಟ್ಟಿದ್ನಪ್ಪ, ಕನಸು ಬಿದ್ದುಬಿಡುತ್ತಪ್ಪ, ಮತ್ತು ಹೆಂಗಪ್ಪ ಮುಂದೆ ಅಂತೇಳಿ ಒಳಗೆ ಕತ್ತಿಬಿಟ್ಲು. ಯಾಕೆನಲ್ಲ ಕನಸ್ನಾಗ ಕಳಿಸ್ಬಿಡೋದು ನಾವು, ಈ ಬಟ್ ಯಾರನ್ನೂ ಆಗೋದ್ರ ಹೋಗೋನು. ಏನು ಹುಚ್ಚುತನ ಆಯ್ತು ನೋಡಿದ್ವಿ, ಹುಚ್ಚುತನ ಅಂತಕ್ಕಂಥದ್ದು. ಚಿಂತಿಸಿದ್ರೆ ಕನಸ್ನ್ಯಾಗ ಬರ್ತಾರ, ಏನು ಚಿಂತೆ ಮಾಡ್ಕೊಂತ ಇರ್ತೀರೋ, ಕನಸ್ನ್ಯಾಗ ಬಂದು ದುಃಖ ಕೊಡ್ತಾರ ಅವರು. ಈ ಹೇಳೋ ತತ್ವ ಏನು ಅಂದರೆ, ಕನಸ್ನ್ಯಾಗ ಬಂದು ದುಃಖ ಕೊಡ್ತಾರ, ಜಾಗ್ರತೆನಾಗ ಹೋಗಿ ದುಃಖ ಕೊಡ್ತಾರೆ, ನಿದ್ದೆ ಬದುಕನ್ನು ಎದ್ದು ತಗೊಂಡಿರ್ತಾವೆ. ನೀನು 7 ಸಲ 2 ಸಲ ಹತ್ತಲ್ಲ ನೀನು ಹೇಳ್ತಿ, ಮಗನ ನೆನೆಸ್ಕೊಂಡು ನಿದ್ದೆ ಎತ್ಕೊಂಡು ಹೂ ಅನ್ನೋದು, ನೀನು ಹೂ ಅನ್ನೋದು, ಆಕೆ ಹೂ ಅನ್ನೋದು. ಅಯ್ಯೋ ಅಯ್ಯೋ ನಿಮ್ಮ ಬಾಳೆ ಎಂಥ ಬಾಳು, ಏನು ನಿಮ್ಮ ಬಾಳು, ಎಂಥ ಜೀವನ ನಿಮ್ಮದು, ಏನು ವಿಚಾರಗಳು. ನರಿನಾಯಿಗಳು ಹಂಗೆ ಮಾಡೋದಲ್ಲಪ್ಪ. ನಾಯಿ ತನ್ನ ಮರಿ ತಗೊಂಡು ಹೋಗ್ಬಿಟ್ರು ಅಂದರೆ ಒಂದು ದಿವಸ ಒಟ್ಟು ಹತ್ತಲ ಹುಡುಕ್ತೈತೆ, ಮತ್ತೆ ಸುಮ್ಮನೆ ಇರ್ತೈತಿ. ನಾಯಿ ಮರಿ ಒಯ್ಯೋದಿಲ್ಲ ಇದ್ ಕೂಡಲೇ, ಅದೇ ಹುಡ್ಕೊಂತ ಬರ್ತದ ನಿಮ್ಮ ಮನೆಗೆ. ಕಾಮಿ ಪೀಳಿ ಇಲ್ಲಿ ಹಿಡ್ಕೊಂಡೋಗಿ ಅಲ್ಲಿ ಹಾಕ್ಬಿಡ್ತಾವ ನಾವು. ಇಲ್ಲಿ ಈತವ, ಇಲ್ಲಿ ಇದ್ ಕೂಡಲೇ ಒಂದು 10-12 ದಿವಸ ಹಾಲು ಕುಡಿಯಂಗೆ ಆದ ಕೂಡಲೇ ಹೋಗಿ ಬಿಟ್ಟು ಅಲ್ಲಿ ಬಿಟ್ಬಿಡ್ತಾವೆ. ಬೇರೆ ಇದೆ ನಮ್ಮ ಥರ ಒಂದು ಹಿಂದೊಂದು ಬೆಕ್ಕತ್ತಿಲ್ಲಿ. ಅದೇನು ಮಾಡೋದು ಅಂದರೆ ಈಯೋದು, ಒಂದು 4-5 ಈಯೋದು. ಅವೇನು ಗದ್ಗೆ ಮೇಲೆ ಹತ್ತೋದು, ಅಲ್ಲಿ ಗಲೀಜು ಮಾಡೋದು, ಇಲ್ಲಿ ಗಲೀಜು ಮಾಡೋದು. ಪಾಪ ಸಣ್ಣ ಮರಿಗಳವು, ಅದು ಎಲ್ಲಿ ಬೇಕಲ್ಲಿ ಇದು ಮಾಡೋದು. ನಾವು ಒಂದು 8-10 ದಿವಸ ಎದ್ದು ಓಡಾಡಂಗೆ ಕಣ್ಣು ಬಿಡಂಗೆ ಮಾಡಿ ಹಾಲು ಬಿಟ್ಟು ಕೊಟ್ಲೆ ಅವನ್ನೇ ಮಾಡೋದು. ಮತ್ತು ಹಳ್ಳಿಗೆ ಯಾವ್ದಾರ ಕಳಿಸ್ಬಿಡ್ತಿದ್ವು ಅವನ್ನ. ಆಮೇಲೆ ಅಂತೇಳಿ ಒಂದು 2-3 ದಿವಸ ಸುಮ್ಮನೆ ಹಗಲು ರಾತ್ರಿ ಹುಡುಕೋದು. ಹಿಂಗೆ ಒಂದು ವಾರ 15 ದಿವಸ ಆದ ಕೂಡಲೇ ಮತ್ತೆ ಮರಿ ಹಾಕಂಗಾಗದು. ಅದು ಮತ್ತೆ ಮರಿ ಹಾಕೋದು, ಹಾಕಿದ್ಕೂಡೆ ಮತ್ತೆ ಕಳಿಸೋದು ನಾವು. ಮತ್ತೆ ಬೇದಾಗ ನಿದ್ದೆ ಮಾಡ್ಕೊಳಂಗಿಲ್ಲ ಅದ ಅಂತ ಒಂದು 8-10 ದಿವಸದಾಗ ಹಿಂಗೆ ಮಾಡೋದು. ಆಮೇಲೆ ಮತ್ತೆ ಕಳಿಸ್ಬಿಟ್ಟು ಮತ್ತೆ ಮರಿ ಹಾಕಂಗಾಗದು. ಬರೀ ಇದಾದದು. ಯಾವಾಗ ಮೊನ್ನೆ ಹಿಡಿದು ಬಿಡ ನಾವು ಉಪದ್ರವ ನಾಯಿ ಆಗಿ ಮರಿ ಹಾಕಿದ್ರೆ ಹಿಡ್ಕೋದಲ್ವ, ಆಕಳ ಕರ ಒಯ್ಯೋದಿಲ್ವ, ಎಮ್ಮೆ ಕರ ಒಯ್ಯೋದಿಲ್ವ, ಇಂಥವೆಲ್ಲ ಒಯ್ದಾರ ನಿಮ್ಮವನು. ನೀವು ಎಮ್ಮೆ ಆಗಿದ್ದೀರಿ, ಅವರು ನೀವು ಕ್ವಾಣಾಗಿದ್ದೀರಿ, ಕತ್ತೆಗಿದ್ದೀರಿ, ಹೆಣ್ಗತ್ತೆಗಾರ, ಹೆಣ್ಣರಿಯಾಗಿದ್ದಾರ, ಗಂಡರಿಯಾಗಿದೆಯಾ, ಹೆಣ್ಣು ಮಲ ಆಗಿದಾರ, ಗಂಡು ಮಲ ಆಗಿದೆಯಾ, ಎಲ್ಲ ಆಗಿ ಬಂದಿದೀಯಾ. ಅದ್ರಾಗೆಲ್ಲ ಬಂದವಲ್ಲ, ಹುಟ್ಟೇವಲ್ಲ, ಹಂಗ ಹೋಗಿದಾವ. ಈ ಒಂದು ಹುಟ್ಟಿದ್ದಕ್ಕೆ ಯಾಕೆ ಪ್ರೀತಿ ಮಾಡ್ತೀಯ? ಇದು ನಿಂದಲ್ಲ, ನಿನಗೆ ಸಂಬಂಧ ಅಲ್ಲ, ನೀನಲ್ಲವೆಲ್ಲ, ನಿನ್ನ ಕೈದಲ್ಲದು. ಯಾವ ಕುಡ್ರು ಕುಂಟ್ರು ದೇವ್ರು ಕೊಟ್ಟದ್ದಪ್ಪ ಅಂತ. ಅದಕ್ಕೆ ಕುಡ್ರು ಕುಂಟು ಹುಟ್ಟಿರ್ತು ಅಂದರೆ ಏನು ಮಾಡ್ದಪ್ಪ, ದೇವ್ರು ಕೊಟ್ಟದಾನ, ದೇವ್ರು ಕೊಟ್ಟನ ಅಂತ. ಈ ಚಲೋ ಬಿದ್ದರೆ ನಂದಪ್ಪ ಅಂತ, ನಂದಪ್ಪ. ಬರೀ ಹೆಣ್ಣು ಹುಟ್ಟಿದ್ರೆ ಏನು ಮಾಡಪ್ಪ, ದೇವ್ರು ಕೊಟ್ಟದ್ದು ಅಂತಾನೆ. ಗಂಡು ಹುಟ್ಟಿದ್ರು ನಂದಪ್ಪ. ಹುಚ್ಚುತನ ಅನ್ನೋದು ಎಷ್ಟೈತಿ ನಮ್ಮಲ್ಲಿ, ಎಷ್ಟು ಹುಚ್ಚುತನ ಅಂತಕ್ಕಂಥ. ಆದ್ರಿಂದ ದೃಷ್ಟಿಯನ್ನು ಹಾಕಿದ ಕೂಡಲೇ ಅವನು ಗುರುತು ಹಿಡಿಯುತ್ತಾನೆ. ನೀನೇನು ಏನು ಅನ್ನತಕ್ಕಂಥದ್ದು ದೃಷ್ಟಿ ಬಿದ್ದ ತಕ್ಷಣದಲ್ಲಿ ನನಗೆ ಗೊತ್ತಾಗುವಂಥದ್ದಾಗೋದು. ಹಿಂದಿನ 7 ಜನ್ಮದೊಳಗೆ ಏನಾಗಿ ಬಂದಿದೆಯಾ, ಮುಂದೆ ಏನಾಗನಿದೆಯಾ, ಏನೇನು ನಿನಗೆ ಅನ್ನತಕ್ಕಂಥದ್ದು ಎಲ್ಲ ಗೊತ್ತಾಗುವಂಥದ್ದಾಗೋದು ಸದ್ಗುರುವಿನ ಕೃಪಾದೃಷ್ಟಿ ಬಿಟ್ಟರೆ. ಆದ್ದರಿಂದ ಅವನನ್ನು ನಾವು ಹೊಂದಿದ್ವಿ ಅಂದರೆ ಎಂಥ ದುಃಖವೂ ಕೂಡ ನಿವೃತ್ತಿ ಆಗುವಂಥದ್ದಾಗುವುದೆಂದು ಅಧ್ಯಾಯದ ಆರಂಭದಲ್ಲಿ ಸದ್ಗುರುವಿನ ವಿಶೇಷ ಮಹಿಮೆ. ಅದೆಷ್ಟು ಕೊಂಡಾಡಿದ್ರೂ ಕೂಡ ಅದು ಕಡಿಮೆ ಆಗಿರ್ತಕ್ಕಂಥದ್ದು, ನಾವು ಎಷ್ಟು ಸ್ಮರಣ ಮಾಡಿದರೂ ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು. ಅದರಿಂದ ನಾವು
ಆಸುಪ್ತಿ ಮರಣ ಪರ್ಯಂತರ ಅಂಥೇಳಿ ಚಿಂತನೆ ಮಾಡ್ತಕ್ಕಂಥದ್ದಕ್ಕೆ ಅವಧಿ ಹೇಳಿದ್ದಾರೆ ಅವರು. ಆಸುಪ್ತಿ ಆ ಮರಣ ಪರ್ಯಂತರ ಅಂಥೇಳಿ. ನಾವು ಎದ್ದು ಕೂಡಲೇ ಶುರು ಮಾಡಿದ ಚಿಂತನೆ ಅಂದರೆ ನಿದ್ದೆತ್ತವರೆಗೂ ಮಾಡ್ತಾ ಇರಬೇಕು. ನಿದ್ದೆ ಎತ್ತಬೇಕಾದ್ರೆ ಆ ಚಿಂತನದೊಳಗೆ ನಿದ್ದೆ ಹಚ್ಚಬೇಕು, ಎದ್ದು ಕೂಡಲೇ ಆ ಚಿಂತನದೊಳಗೆ ಹೇಳಬೇಕು, ಮತ್ತು ನಿದ್ದೆ ಎತ್ತವರೆಗೂ ಎಷ್ಟು ದಿವಸ ಅಂದರೆ ಸಾಯ ತನಕ ಹಿಂಗೆ ಇರಬೇಕು. ಆಸುಪ್ತಿ ಅಂದ್ರೆ ನಿದ್ರಿ, ಆ ಮರಣ ಪರ್ಯಂತರ ಅಂದರೆ ನಾವು ಸಾಯೋವರೆಗೂ ಗುರುಚಿಂತನೆ ಮಾಡ್ಕೊಂತ ಇರಬೇಕು, ಗುರುಚಿಂತನೆ ಮಾಡಬೇಕು. ಸಾಯಬೇಕಾದ್ರೆ ಗುರುಚಿಂತನೆ ಮಾಡೋಕ್ಕೆ ಬರೋದಿಲ್ಲ ಕೆಲವರಿಗೆ, ಅನ್ನಕ್ಕೆ ಬಾಯಿ ಇರೋದಿಲ್ಲ. ಸಂಸ್ಕಾರಗಳಿದ್ರು ಅಂದರೆ ಕಿವ್ಯಾಗನ್ನಪ್ಪ ಕಿವ್ಯಾಗನ್ನು ಅಂತ ಹೇಳ್ತಿರ್ತಾರೆ. ಅಜ್ಜಾರು ಭಕ್ತರು ಕೊಣಂತಲೆಗ ಉತ್ಸವ ಅಂಥೇಳಿ ಭಾಳ ಭಕ್ತಿ ಭಾಳ ಸಾತ್ವಿಕಳು. ಆಕೆ ಕೊನೆಗೆ ಸಾಯಬೇಕಾದ್ರೆ ಬಾಯಿ ಹೋಗ್ಬಿಟ್ಟಿತ್ತು, ಮಗ್ಗೆ ಕಿವ್ಯಾಗ ಅನ್ನು ಕಿವ್ಯಾಗ ಅನ್ನು ಅವನು ಓನಮಶ ಅನ್ನು ಅಂತೇಳಿ ಅನಿಸ್ಕೊಂತ ಸಂತೋಷವಾಗಿ ಕಿವ್ಯಾಗ ಶಿವಾಯನ ಗಟ ಅನಿಸ್ಕೊಂತ ಸತ್ತು ಬಿಟ್ಲಾಕಿ. ಎಷ್ಟು ಸಾಧನೆ ಮಾಡಿರ್ಬೇಕಾಕಿ, ಎಷ್ಟು ಸಾಧನೆ ಮಾಡಬೇಕು. ತಪಸ್ವಿಗಳು ಕೂಡ ಏನೇನೋ ಚಿಂತನೆ ಮಾಡ್ಕೊಂತ ಸತ್ತಿದ್ದಾರೆ. ಆಕೆ ಸಾಮಾನ್ಯ ಬಡ ಹೆಣ್ಣುಮಗಳು, ತಾನು ಕಾಯಕ ಮಾಡಿ ಜೀವನ ಮಾಡ್ತಿದ್ಲು. ಪ್ರತಿ ವರ್ಷ ಅಜ್ಜರದ ಆಕೆ ಮೆಣಸಿನ ಸಾರು ಅನ್ನ ಮಾಡಿ ಉಣಿಸೋದು ನೇಮಕ್ಕಿದು. ಅಜ್ಜರು ಬಂದ ಪೂಜೆ ಆದ ಕೂಡಲೇ ತತ್ವ ಹೇಳೋದು ನೇಮಕ್ಕಿದು. ಭಾಳ ಸಾತ್ವಿಕಳು. ಸತ್ತಾಗ ಕೇಳಿದ್ವಿ ಹೆಂಗೆ ಏನೇನು ಅಂಥೇಳಿ ಹೇಳಿದರು. ಕಿವ್ಯಾಗ ಶಿವಾಯನಮ ಅಂತ ಊದ್ತಾ ಇದ್ದಪ್ಪ, ಶಿವಾಯನಮ ಅಂತ ಕೇಳ್ಕೊಂತ ಆರಾಮಾಗಿ ದೇಹ ಬಿಟ್ಲಾಕಿ ಅಂತ. ಅಂದರೆ ಅಷ್ಟು ಮಾಡ್ತಾ ಇದ್ಲಾಕಿ ಆ ಚಿಂತನನ ಅಂಥೇಳಿ. ಆಸುಪ್ತಿ ಆ ಮರಣ ಪರ್ಯಂತರ ಅದೇ ಚಿಂತನದ ಹೋಗಿದ್ವಿ ಅಂದರೆ ಎಮ್ಮೆಮ್ಮಾತಿ ಸ್ಮರಣ ಭಾವಂ ತ್ಯಜಂತಂತೆ ಕಲೇವರಂ ತಮೇ ವೈತಿ ಕೌಂತೆಯ ಸದಾ ತದ್ಭಾವ ಭಾವಿತ ಅಂತೇಳಿ. ನಾವು ಏನೇನು ಸ್ಮರಣ ಮಾಡ್ಕೊಂತ ದೇಹ ಬಿಡ್ತಾವೋ ಅದೇ ಆಗ್ತವೆ ಅಂಥೇಳಿ. ನಾವು ಮುಂದೆ ಎಂಥ ಜನ್ಮ ಹೊಂತವೆ ಅಂಥವು ನಮಗೆ ಬಂದು ಕಾಣ್ತವೆ. ಪಾಣ, ಎಮ್ಮಿ, ಕತ್ತಿ, ಕುದುರೆ, ನಾಯಿ, ನರಿ ಎಲ್ಲ ಸಾಯಬೇಕಾದ್ರೆ ಕಣ್ಣು ಮುಂದೆ ದೊಡ್ಡ ದೊಡ್ಡ ಚಿತ್ರಗಳಾಗಿ ಬಂದು ಕಾಣ್ತವೆ. ಅದು ಭಾರಿ ಪ್ರೇಮ ಅನ್ನಿಸ್ತಿರ್ತದೆ ನಮಗೆ, ಅದು ಭಾರಿ ಪ್ರೇಮ ಅನ್ನಿಸ್ತಿರ್ತದವ ಸಾಯಬೇಕಾರೆ. ಅದನ್ನೇ ಸ್ಮರಣ ಮಾಡ್ಕೊಂತ ಸತ್ತು ಅಲ್ಲಿ ಅಮ್ಲೋಕಕ್ಕೆ ಹೋಗಿ ಬಂದು ಮತ್ತಂಥದ್ದು ಆಗ್ತಕ್ಕಂಥದ್ದು ಅಂಥೇಳಿ ಪುರಾಣದೊಳಗೆ, ಗರುಡ ಪುರಾಣದೊಳಗೆ ಅದು ಹೇಳ್ತೈತಿ ಹಿಂಗೆ ಆಕತಿ ಅಂತೇಳಿ. ನನಗೆ ಸತ್ತು ಸುಡುಗಾಡ ಕಂಡಲ್ಲ, ಹೆಂಗೆ ಗೊತ್ತಾಗತ್ತೆ? ಹಿಂದೆ ಕಂದಿದ್ದಿರ್ಬೇಕು, ಅದು ಯಾಕೆ ನೆನಪಿಲ್ಲಲ್ಲ. ಈಗ ಗೊತ್ತಾಗ್ಬೇಕಾದ್ರೆ ಸಾಯಬೇಕಾದ್ರೆ ಸಹ ಗೊತ್ತಾಗೋದು ಆ ಅವಸ್ಥೆಯೊಳಗೆ ಏನಾಕತಿ ಅನ್ನೋದು. ಈಗಂತೂ ಗೊತ್ತಾಗುವಂಥದ್ದಾಗುವುದಿಲ್ಲ. ಆದ್ರಿಂದ ಏನು ಅಂದರೆ ಅದರ ಸ್ಮರಣ ಬರುವುದಕ್ಕೋಸ್ಕರವಾಗಿ, ನಾವು ಬಿಟ್ಟು ಹೋಗ್ಬೇಕಾದ್ರೆ ಸ್ಮರಣ ಬರುವುದಕ್ಕೋಸ್ಕರವಾಗಿ ಭಾಳಷ್ಟು ಆ ಸ್ಮರಣದೊಳಗೆ ನಾವಿದ್ದರೆ ಮಾತ್ರ ಅದು ಬರುವಂಥದ್ದಾಗುವುದು. ಯಾರ್ಯಾರಿಗೆ ಯಾವ್ಯಾವ್ದ್ರ ಮೇಲೆ ಆಸಕ್ತಿ ಇರ್ತತೋ ಆ ಆಸಕ್ತಿ ತೀರ ಮಠ ಅವ್ರು ಸಾಯೋದಿಲ್ಲ. ಆಸಕ್ತಿ ತೀರ ಮಠ ಅವ್ರು ಸಾಯೋದಿಲ್ಲ. ಯಾರೋ ಬರೋರು ದಾರಿ ಕಾಯ್ತಿರ್ತಾರೆ, ಅವ್ರು ಬಂದು ಬಳಕ ಸಾಯ್ತಿರ್ತಾರೆ. ಗದಿಲಿ ಹೊಡಿಸ್ಕೊಂಡು ಚಪಾಟಿಯಾಗಿ ಯಾರು ದಿಕ್ಕಲ್ಲಂಗೆ ದುರ್ಯೋಧನ ಬಿದ್ದಿದ್ದ. ಆದರೂ ಪಂಚಪಾಂಡವರು ತಲೆ ಬಿದ್ದತ್ತೆ ಅನ್ನೋದು ಕೇಳಿ ಸಾಯ್ಬೇಕು ಅಂತೇಳಿ ಕಾಯ್ತಾ ಇದ್ದ. ಪಂಚಪಾಂಡವರ ತಲೆ ಹೋಗಿದಾವ ಅನ್ನೋದು ಕೇಳೇ ಸಾಯ್ಬೇಕು, ನಾನು ಸಾಯ್ತಾ ಇದ್ದಾನೆ ಅದನ್ನು ಕೇಳಿ ಸಾಯ್ಬೇಕು ಅಂತ. ಎಷ್ಟು ದೃಢವಾಗಿರ್ತತಿ ಅಂದರೆ ಅಷ್ಟು ದೃಢವಾಗಿರ್ತತಿ. ನಮ್ಮ ಮತ್ಸರಗಳು, ನಮ್ಮ ದ್ವೇಷಗಳು, ನಮ್ಮ ಹೊಟ್ಟೆ ಕಿಚ್ಚುಗಳು ಸತ್ರು ಕೂಡ ಹೋಗೋದಿಲ್ಲ. ಸಾಯಬೇಕಾದ್ರೂ ಕೂಡ ಆ ಸೇಡು ತೀರ್ಸೋಣಕ್ಕೆ ಪ್ರಯತ್ನ ಮಾಡ್ತಾರೆ. ನಾವು ಹಿಂದೊಂದು ನಮ್ಮ ಹೋಗ್ತಕ್ಕಂಥ ಹಳ್ಳಿಯಾಗ ಒಂದು ಸುದ್ದಿ ಕೇಳಿದ್ವಿ. ಅವನು ಭಾರಿ ವ್ಯಾಜ್ಯ ಮಾಡ್ಕೊಂತಾನೆ ಇದ್ದಂತ, ಅವನು ವ್ಯಾಜ್ಯ ಮಾಡ್ಕೊಂತಾನೆ ಇದ್ದಂತ, ಅಣ್ತಮ್ಮಳು ವ್ಯಾಜ್ಯ ಅದು, ವ್ಯಾಜ್ಯ ಮಾಡ್ಕೊಂತಾನೆ ಇದ್ದ. ಇನ್ನೇನು ಸಾಯಕ್ಕೆ ಸಮಯ ಬಂತು, ಮಗಗೆ ಹೇಳಿದಂತ, ನಾ ಸಾಯ್ತಾನೆ ಇನ್ನು ಅಲ್ಲೇ ಸನಿಯಕ್ಕೆ ಬಂದತಿ, ಇನ್ನು 2-3 ದಿವಸ ಸಾಯ್ತಾನೆ, ಯಾರ ಮುಂದೆ ಹೇಳಬೇಡ, ನಾನು ಹೇಳೋ ಮಾತ ನೆನಪಿನ ಹಂಗೆ ಮಾಡ್ಬೇಕು ನೋಡಲೆ. ನನ್ನ ಮಗ ನೀನಾಗಿದ್ದರೆ, ನಾನು ಹುಟ್ಟಿದವನ ನೀನಾಗಿದ್ದರೆ ನಾನು ಹೇಳ್ದಂಗೆ ಮಾಡ್ಬೇಕು. ಏನಪ್ಪ ಅನ್ನಂತ ಸತ್ತು ಬಳಕ 3 ಎಣಿ ಗೂಟ ಕೆತ್ತಿ ಬುಕ್ಳ್ಯಾ ನನ್ನ ಬಡಿದು ಕೇಸ್ ಕೊಡು, ಅವ್ರ ಮ್ಯಾಲೆ ಕೇಸ್ ಬಿಡ್ತದೆ, ಅವ್ರು ಹಿಡ್ಕೊಂಡು ಹೋಗ್ತಾರೆ. ಕೇಳಿದೇನ್ರಿ ನಿಮ್ಮ ಧೂಳು ಸೇನಾಗಿರೋ ಸುದ್ದಿ ಅದು ಗೊತ್ತೈತ ನಿಮಗೆ? ಗೊತ್ತಿಲ್ಲಲ್ಲ, ಭಾಳ ಹಳೆ ಸುದ್ದಿ. ನಮ್ಮ ಊರುಗಳ ಅಲ್ಲೇ ಪಣತಲೆ ಆ ಕಡೆ ಇರೋ ಊರುಗಳದು.
ಸತ್ತು ಒಳಕ್ಕೆ ಅವನ ಮುಕ್ಕಳಾಗ 3 ಇಡಿ ಗೂಟ ಬಡ್ದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಮ್ಮ ಅಪ್ಪಗೆ ಗೂಟ ಬಡ್ದು ಸಾಯ್ಗೊಳಿಸಿದ್ದಾರೆ, ಕೊಲೆ ಮಾಡಿದ್ದಾರೆ. ಏನು ನಮ್ಮ ಹೊಟ್ಟೆ ಕಿಚ್ಚುಗಳು, ಏನು ನಮ್ಮ ಮತ್ಸರಗಳು, ಏನು ಅಂತೀವನ್ನೆಲ್ಲ ಹೇಳ್ಕೊಂತ ಹೋದರೆ ಬೆಳ್ತಂಕ ನಾವು ಹೇಳ್ಬೇಕಾಗತಿ, ಬೆಳ್ತಂಕ ನೀವು ಕೇಳ್ಬೇಕಾಗತಿ. ನಮ್ಮದು ಹೇಳೋ ಸಮಯ ಮುಗಿಯಕ್ಕೆ ಬಂತು. ಅದ್ರದಿಂದ ಸಮುದ್ರ ತೀರದಲ್ಲಿ ಕುಂದಾಪುರ ಎನ್ನುವಂಥ ಗ್ರಾಮ, ಅಲ್ಲಿ ಶ್ರೀಧರ ಮತ್ತು ಚಿತ್ರನಾದ ಬ್ರಾಹ್ಮಣ, ಆಕೆ ಅವನ ಪತ್ನಿ ಲಕ್ಷ್ಮೀಬಾಯಿ. ಶ್ರೀಧರ ಲಕ್ಷ್ಮೀಬಾಯಿ. ಲಕ್ಷ್ಮೀಬಾಯಿ ಅನ್ನತಕ್ಕಂಥವಳು ಹುಬ್ಬಳ್ಳಿಕಿ. ಅವರು ಅವ್ರ ತಂದೆ ಅವರ ತಾಯಿ ಎಲ್ಲ ಸಿದ್ಧಾರೂಢರ ಭಕ್ತರು. ದಿವಸ ಹೋಗಿ ಸೇವಾ ಮಾಡಬೇಕು, ಪೂಜೆ ಮಾಡಬೇಕು, ಆರತಿ ಮಾಡಬೇಕು, ಇವೆಲ್ಲ ಭಜನೆ ಮಾಡಬೇಕು, ಇವೆಲ್ಲ ಸತ್ಸಂಪ್ರದಾಯ ಸಣ್ಣರಿದ್ದಂಗೆ ಇದ್ದದ್ದು. ಅದಕ್ಕೆ ವಾರ ಆ ಕಡೆ ದೂರದ್ದು ಬಂದು ಸಿಕ್ತು ಬ್ರಾಹ್ಮಣರವರು. ಭಾಳ ಕಷ್ಟ ಬ್ರಾಹ್ಮಣರ ಮಂದಿಯಾಗಿ ಹೆಣ್ಣು ಹುಡ್ಕೋದು. ಈಗ ಎಲ್ಲರಿಗೂ ಕಷ್ಟ ಆಗೈತೆ ತಗೊಳ್ರಿ. ಅಲ್ಲೇ ಇನ್ನೊಂದು 10 ವರ್ಷಕ್ಕೆ ಹೆಣ್ಣು ಸಿಗೋದೇ ಇಲ್ಲ, ಹೆಣ್ಣು ಸಿಗೋದೇ ಅಲ್ಲಿ ಬಟ್ ಈಗ ಅಲ್ಲೇ ಕಷ್ಟ ಆಗೈತಿ. ಅವಾಗ ಹಂಗಾಗಿತ್ತು ಹಿಂಗಾಗಿತ್ತಾನ. ಭಾಳ ಪಜಿತಿ ಮಾಡಿ ಹುಡುಕಿದ್ರು. ಲಗ್ನ ಆತು. ಆಕೆಗೆ ಅಜ್ಜಾರ ಬಿಟ್ಟು ಹೋಗ್ತಾನಲ್ಲ, ದಿವಸ ಭಜನೆಗೆ ಬರ್ತಿದ್ದೆ, ಸೇವಾ ಮಾಡ್ತಿದ್ದೆ, ದರ್ಶನ ಮಾಡ್ತಿದ್ದೆ. ಹೆಂಗೆ ಬಿಟ್ಟು ಹೋಗ್ಬೇಕಲ್ಲ ಅನ್ನೋ ಅಳಕ್ಕೆ ಅಳತಿದ್ಲಾಕಿ. ಮನೆ ಬಿಟ್ಟು ಹೋಗ್ತೇನೆ ಅಂತ ಹೇಳ್ತಿದ್ದಿಲ್ಲ, ಅಜ್ಜನ ಬಿಟ್ಟು ಹೋಗ್ತಾನಲ್ಲ ಅಂಥೇಳಿ. ಈ ನಮಗೆ ಹೆಂಗೆ ಆಕೈತಂದರೆ ಯಾವಾಗ ಚರಿತ್ರೆ ಮುಗಿತೈತೋ, ಯಾವಾಗ ಮನೆಗೆ ಹೋಗ್ತಾವೋ, ಯಾವಾಗ ನೋಡ್ಯವೋ ನಾವು. ಅವ್ರಿಗೆ ಹೆಂಗಪ್ಪ ಬಿಟ್ಟು ಹೋಗಲಿ, ಹೆಂಗಪ್ಪ ಬಿಟ್ಟು ಹೋಗಲಿ ಅಂತೇಳಿ ಭಾಳಷ್ಟು ಬಂದತ್ಲು. ಏನು ಚಿಂತೆ ಮಾಡಬೇಡ, ನೀನು ಎಲ್ಲೆಲ್ಲಿ ಧ್ಯಾನ ಮಾಡ್ತೀವಿ ಅಲ್ಲೇ ಗುರು ಅದಾನೆ, ನಿನ್ನ ಹಿಂದೆ ಮುಂದೆ ಗುರು ಇರ್ತಾನೆ, ರಕ್ಷಣೆ ಮಾಡ್ತಾನೆ. ಸಂತೋಷ ಪತಿ ಸೇವೆ ಮಾಡು, ಸಾಮರಸ್ಯ ಜೀವನ ಮಾಡು. ಈ ಪ್ರಕಾರವೆಲ್ಲ ಏನೋ ನೀತಿ ಹೇಳ್ಬೇಕು ಅವನ್ನೆಲ್ಲ ಹೇಳಿ ಕಳಿಸಿದ್ರು. ಆಕೆ ಆದಷ್ಟು ಮತ್ತು ಅನಿವಾರ್ಯ ಲಗ್ನದಾಗ ಹೋಗಲೇಬೇಕು ಅಂತ ಹೋದ್ಲು. ಭಾಳ ದಿವಸ ಆಗಿತ್ತು. ಶಿವರಾತ್ರಿ ಸಮೀಪ ಬಂತು. ಪ್ರತಿ ವರ್ಷ ಜಾತ್ರೆಗಳು ಬಂದ ಸಂಭ್ರಮ ನೋಡ್ತಕ್ಕಂಥದ್ದು, ಸಂತೋಷ ಪಡ್ತಕ್ಕಂಥದ್ದು. ಆಕೆಗೆ ಹೋಗೋಣ ಅಂತೇಳಿ ಭಾಳಷ್ಟು ಹೇಳ್ಕೊಂಡ್ಳು ಗಂಡಿಗೆ. ಇಲ್ಲ, ನನ್ನ ಕೆಲಸ ಬಿಟ್ಟು ಬರೋಕ್ಕಾಗೋದಿಲ್ಲ, ನನಗೆ ಹಂಗೆ ತೊಂದ್ರಿ ಹಿಂಗೆ ತೊಂದ್ರಿ ಏನೇನು ಹೇಳ್ದ. ಇಲ್ಲೇ ಹತ್ತಿರ ಆ ಕ್ಷೇತ್ರ ಐತಿ, ಈ ಕ್ಷೇತ್ರ ಐತಿ, ಅಲ್ಲಿ ಕೂಡ ಭಾಳಷ್ಟು ಶಿವರಾತ್ರಿ ಉತ್ಸವ ವೈಭವದಿಂದ ಮಾಡ್ತಾರೆ, ಪೂಜನ ವೈಭವದಿಂದ ನಡೀತೈತಿ, ಇಲ್ಲೇ ಹೋಗ್ಬಿಡೋಣ ಅಂತ. ಅದು ಹೇಳ್ಸಲ್ಲ, ನಾನು ಅಲ್ಲಿಗೆ ಹೋಗ್ಬೇಕು. ನಿಜವಾಗಿ ಮಾತಾಡೋ ದೇವರು, ನಮ್ಮ ಕಷ್ಟ ಸುಖಗಳನ್ನು ಕೇಳ್ತಕ್ಕಂಥವನು, ನಮ್ಮ ಕಷ್ಟಗಳನ್ನು ಪರಿಹರಿಸ್ತಕ್ಕಂಥವನು. ಅಲ್ಲಿಗೆ ಹೋದರೆ ನನಗೆ ಸಮಾಧಾನ ಅಂಥೇಳಿ ಹಠ ಮಾಡಿದ್ರು. ಭಾಳಷ್ಟು ಹಠ ಮಾಡಿದಾಗ ಅವರು ಮಣಿಲೇಬೇಕಾಕತಿ. ಹೆಣ್ಮಕ್ಳು ಹಠ ಮಾಡೋಕೆ ಹತ್ತಿದ್ರು ಅಂದರೆ ತಲೆ ಕೆದರ್ಕೊಂಡು ಚರಿಗೆ ಅತ್ಲಾಗೊಂದೋಗ್ಯದ ಇತ್ಲಾಗೊಂದೋಗ್ಯದ ಕದ ದಬಗ್ನ ಹಾಕೋದು. ಅವ್ರಿಗೇನ ಅವರು ಯುದ್ಧದ ಸಾಮಾನು ಇದ್ದಂಗೆ ಇರ್ತಾವೆ, ಬಿಲ್ಲು ಬಾಣಗಳು. ಟೆಕ್ನಿಕ್ ತಾನ ದಾರಿಗೆ ಬಂದಿರ್ಬೇಕು. ಆ ಟೆಕ್ನಿಕ್ ಎಲ್ಲ ಮಾಡ್ಕೊಳ್ಳಿ. ಮತ್ತೆ ಸ್ವಲ್ಪ ದಾರಿ ದಪ್ಪಿ ತೆಗೆಪತ್ಲಾಗ ಅಂಥೇಳಿ ಆತ್ ನಡಿ ಹೋಗೋಣ ಅಂಥೇಳಿ ಹೊಂಟ್ರೆ ಅವರು ಸಮುದ್ರದ ಮುಖೇಣವಾಗಿ, ಹಡಗಿನ ಮುಖೇಣವಾಗಿ ಬರಬೇಕಾಗಿತ್ತು. ಆ ಸಮಯದಲ್ಲಿ ಹಡಗು ಹತ್ತಿದ್ರು, ಹೋಗ್ತಾ ಇದ್ದರು. ಇವ್ರು ಹೋಗ್ತಕ್ಕಂಥ ಹಡಗು ಇನ್ನೊಂದು ಹಡಗಕ್ಕೆ ಬಡ್ದು ಚೂರಾಗ್ಬಿಡ್ತು, ತೀರ್ತು. ಸಮುದ್ರದೊಳಗೆ ಅದು ದೊಡ್ಡ ಹಡಗು ಒಳಗಿರ್ತದೆ, 4-5 ಕಿಲೋಮೀಟ್ರ್ ದೂರ ಒಳಗಿರ್ತದೆ. ಅದು ಬಂದರಿದ್ರೆ ಮಾತ್ರ ಹತ್ತಿರ ಬರ್ತದೆ, ಬಂದರ ಜಾಗ ದೂರ ಇರ್ತದೆ. ಅದು ಅಲ್ಲಿ ತನಕ ಬೇರೆ ಹಡಗದಾಗ ಹೋಗಿ ಹತ್ತಬೇಕದನ್ನು ನೇಮ. ಅದು ಸಣ್ಣ ನೀರಿಗೆ ಬರೋದಿಲ್ಲ, ದೊಡ್ಡ ನೀರಿಗೆ ಇರ್ತದೆ. ಅದು ದೊಡ್ಡ ಹಡಗ, ಅದು ಅದ್ರಾಗ ಹತ್ತಿ ಬರ್ಬೇಕಾಯ್ತು. ಇವರು ಸಣ್ಣ ಹಡಗೆ ಎತ್ಕೊಂಡು ಹೋಗ್ಬೇಕಾಯ್ತು. ಭಾಳಷ್ಟು ಹಡಗುಗಳು ಇರ್ತಾವೆ ಅಲ್ಲಿ. ಈ ಸಿಟಿ ಬಸ್ಸು, ರಿಕ್ಷಾ, ಅವು ಇವು ಸೈಕಲ್ ಹೆಂಗೆ ಇದ್ರೆ ಬರ್ತಾವೆ, ಹಂಗೆ ನಾನು ಮುಂದೆ ಹೋಗ್ಬೇಕು, ನೀನು ಮುಂದೆ ಹೋಗ್ಬೇಕು ಅಂತೇಳಿ ಅವ್ರದ್ದು ಸ್ಪರ್ಧೆ ಇರ್ತದೆ ಅಲ್ಲಿ. ಹಿಂಗೆ ಇವ್ರು ಹತ್ತಿದ ಹಡಗೆ ಏನು ಮಾಡ್ತು, ಮತ್ತೊಂದು ಹಡಗ ಜೋರಿಂದ ಬಂದು ಹೊಡೆದು ತೀರ್ತು. 1 ಕಿಲೋಮೀಟ್ರ್ ಹೋಗಿದ್ರು, ಹೊಡೆದು ಬಿಡ್ತು, ಚೂರಾಗಿಬಿಡ್ತು, ತೀರ್ತದೆ. ಆದರೆ ನೀರು ಬರೋಕೆ ಹತ್ತಿಬಿಡ್ತು. ಮತ್ತೊಂದು ಹಡಗಿತ್ತಲ್ಲ, ಅವ್ನು ಬಡ ಮಗ್ಗದ ತಂದು ಎಲ್ಲರೂ ಹತ್ತಿಬಿಟ್ರದ್ರಾಗ. ಆ ಹಡಗಕ್ಕೆ ಹೋಗೋರು ಇನ್ನೊಂದು ಹಡಗಕ್ಕೆ ಹತ್ತಿಬಿಟ್ರು. ಈ ಬಸ್ ಎಲ್ಲರೂ ಕೆಟ್ಟು ನಿಂತ್ಕೊಂತಂದ್ರೆ ಬಸ್ ಹತ್ಕೊಂಡು ಹೋಗ್ಬಿಡ್ತಾರೆ ನೋಡು. ಅವಸರದಾಗ ಯಾರ್ಯಾರು ಸಿಗ್ತಾವ್ರಲ್ಲ, ಉಳಿದವ್ರು ಉಳಿತಾರೆ, ಹೋಗೋರು ಹೋಗ್ಬಿಡ್ತಾರೆ. ಹಂಗೆ ಅವರು ಹಡಗದಾಗ ಹೋಗ್ಬಿಟ್ರು. ಅದರಾಗ ಒಬ್ಬಾಕಿ ಒಂದು ಮಗುವನ್ನು ಬಿಟ್ಟು ತಾನು ಉಳಿದ್ರೆ ಸಾಕು, ಬದುಕಿದ್ರೆ ಸಾಕು ಅಂತೇಳಿ ಆ 2 ತಂದೆ ತಾಯಿಗಳು ಮತ್ತೊಂದು ಆ ಮಗುವಿನ ಪರವಿನೇ ಅಲ್ಲ, ಎಲ್ಲರದು ಅಷ್ಟೇ.
ಹಂಗೆ ಬಂತು ಅಂದರೆ ಯಾವುದನ್ನು ನೋಡೋಲ್ಲ, ಎಲ್ಲ ಬಿಟ್ಟು ಹೋಗ್ತಕ್ಕಂಥದ್ದು, ಎಲ್ಲ ಬಿಟ್ಟು ಹೋಗ್ಬಿಡ್ತಾರೆ. ಆವಾಗ ಹೋಗಿ ಮತ್ತೊಂದು ಹಡಗು ಹತ್ತಿಬಿಟ್ರು, ಅಷ್ಟು ಹತ್ತಿಬಿಟ್ರು. ಆ ಕೂಸು ನೋಡಿಬಿಟ್ಲು ಆಕೆ, ಈಕೆ ಗಂಡನೂ ಹೋಗ್ಬಿಟ್ಟಿದ್ದ. ಇವನು ಆಕೆ ಎಲ್ಲೆದಾಳ ಗೊತ್ತಿಲ್ಲ, ಏಟ್ ಎಲ್ಲೆದಾಳ ಗೊತ್ತು, ನಾ ಬದುಕಿದ್ರೆ ಸಾಕು ಬರ್ತದೆ ಹಂಗೆ ಭಾವನೆ. ಆವಾಗ ಸಾಯ ಪ್ರಸಂಗದಾಗ ಎಲ್ಲರಿಗೂ ಬರೋದು ಹಂಗನದು, ಬದುಕಿದ್ರೆ ಸಾಕೋದು ಬಡ 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 ನಾನು ಹತ್ತಿ ಹೋಗ್ಬಿಟ್ರು. ಎಲ್ಲರೂ ಹತ್ತಿದ್ರು ಅಂತೇಳಿ ಇದು ಕೂಸು ಬಂತಲ್ಲ, ಇದನ್ನ ಎತ್ಕೊಂಡು ಹೆಂಗಪ್ಪ ಕಾಪಾಡೋದು ಅನ್ಕೊಂತ ಅದ್ರ ಕಡೆಗೆ ಹೋಗ್ಬಿಡ್ತು ಲಕ್ಷ್ಯ. ಆ ಹಡಗು ಬಿಟ್ಕೊಂಡು ಹೋಗ್ಬಿಟ್ಟ ತೀರ್ಥ. ಇದು ನೀರ ಮುಣಗಾಕತ್ತಿದ್ದ ಹಡಗ. ಆ ಕೂಸಿನ ಬದುಕಸಾಕ್ ಹೋಗಿ ತಾನೂ ಸಿಗಾಕ್ಕೊಂಬಿಟ್ಲು. ಮುಣುಕ್ತಾ 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 ಆಲೆ ಆಕಿಗೆ ಟೊಂಕಕ್ಕೆ ಬಂತು. ಮ್ಯಾಲೆತ್ಕೊಂಡು ಕೂಸ ಮ್ಯಾಲೆತ್ಕೊಂಡು ಭಾಳಷ್ಟು ಬಂತು. ಆವಾಗ ಗುರುವಿನ ಸ್ಮರಣ ಮಾಡುವಂಥವಳ, ನಾನು ಹಿಂದೆ ಮುಂದೆ ಇರ್ತೇನೆ ಅಂದೆಪ್ಪ, ನಾನು ಕಾಯ್ತೇನೆ ಅಂತ ಅಂದೆಪ್ಪ. ಈ ಮಗುವನ್ನು ಬದುಕ್ಸಕ್ಕೆ ಹೋಗಿ ಇದ್ರ ಮೇಲೆ ನಾನು ಹೀಗಾಗಿ ಇಂಥ ಒಂದು ಮುಳುಗುವ ಹಡಗಿನಲ್ಲಿ ನಾನು ಸಿಗಾಕೊಂಡ್ಬಿಟ್ಟಿದ್ದೀನಿ. ರಕ್ಷಣೆ ಮಾಡು, ರಕ್ಷಣೆ ಮಾಡು. ಆಪತ್ ಬಾಂಧವ ಅನಿಮಿತ್ಯ ಬಂಧು, ಕೈ ಹಿಡ್ಕೊಂಡು ತಾಳಿ ಕಟ್ಟಿದ ಗಂಡ ನಿನ್ನ ರಕ್ಷಣೆ ಮಾಡ್ತಾನೆ ಅಂತ ಹೇಳಿ ಪ್ರಮಾಣ ಮಾಡಿದ ಗಂಡ, ಅಗ್ನಿ ಸಾಕ್ಷಿಯಾಗಿ, ಜಲಸಾಕ್ಷಿಯಾಗಿ, ಕುಂಭ ಸಾಕ್ಷಿಯಾಗಿ, ಗುರುವಿನ ಸಾಕ್ಷಿಯಾಗಿ, ಬಂಧುವರ ಸಾಕ್ಷಿಯಾಗಿ ತಾಳಿ ಕಟ್ಟಿ ನೀನು ರಕ್ಷಣೆ ಮಾಡ್ತಾನೆ ಎಂದಿರ್ತಾನೆ. ತಾಳಿ ಕಟ್ಟಬೇಕಾದ್ರೆ ಅಂತಿರಿಲ್ಲ ಅವಾಗ. ಮುಡುಗ ಹಣಗದಾಗ ಅವು ಅವನಿಗೆ ನೆನಪಿಗೆ ಬರಲಿಲ್ಲ. ಬಿಟ್ಟೋಗ್ಬಿಟ್ಟ. ಗಂಡನೂ ಇಲ್ಲ, ಯಾರಿಲ್ಲ. ನೀನೇ ಗತಿಯಪ್ಪ. ದ್ರೌಪದಿ ಹೆಂಗಂದ್ಲು, ನೀನೇ ಗತಿಯಪ್ಪ ಅಂದಲ್ಲ, ಹಂಗೆ ಗತಿ ಅಂದ್ಲು. ಆವಾಗ ಒಂದು ಸಣ್ಣ ಹಡಗಿನೊಳಗೆ ಗುರುನಾಥ ಯಾವುದೋ ರೂಪದಿಂದ ಬರುವಂಥವನಾದನು ಬಂದ. ಕೂಸನ್ನು ಇಸ್ಕೊಂಡ, ಅಕ್ಕಿನೂ ಕೈ ಹಿಡಿದು ಹತ್ತಿಸ್ಕೊಂಡ. ಆ ಉಗಿಬಂಡಿ ಅಂತಕ್ಕಂಥದ್ದು ಹೋಗುವ ಚಾಲನೆಯೊಳಗಿತ್ತು. ತಮ್ಮ ಶಲ್ಯ ಅನ್ನತಕ್ಕಂಥದ್ದನ್ನು ಬೀಸಿ ನಂದು ಬರ್ತಾಯಿತ್ತು, ಅಲ್ಲಿ ಬರ್ತಕ್ಕಂಥವ್ರೊಂದು ವೇಗವಾಗಿ ತಗೊಂಡು ಹೋಗಿ ಹತ್ತಿಸಿದನಂತೆ. ಅಲೆ ಹತ್ತುವ ಏಣಿನ ಮೇಲೆ ತಗೊಂಡಿದ್ರಂತೆ. ಮತ್ತು ಯಾವುದೋ ರೂಪದಿಂದ ಬಿಡಿಸ್ಕೊಂಡು ಅದನ್ನು ಹತ್ತಿಸಿ ಆಮೇಲೆ ಹೋಗುವಂಗೆ ಮಾಡಿದಾಗ ನೋಡ್ತಿರ್ಲಿ ಅದೃಶ್ಯವಾಗಿತ್ತು ಅಂಥೇಳಿ ಆಮೇಲೆ ಬಂದು ಮುಟ್ಟಿ ಸದ್ಗುರುವಿಗೆ ನಡೆದ ವೃತ್ತಾಂತವನ್ನೆಲ್ಲ ಹೇಳಿದಾಗ ನಿಮ್ಮ ಭಾವಕ್ಕೆ ಸದ್ಗುರು ಭಗವಂತ ಅಲ್ಲಿ ಬಂದು ಯಾವುದೋ ರೂಪದಿಂದ ರಕ್ಷಣೆ ಮಾಡಿದಾನ ಅಂತ ಅವರಿಗೆ ಹೇಳುವಂಥವರಾದರೂ ಅದನ್ನೆಲ್ಲವನ್ನು ಆಪತ್ತಿನಲ್ಲಿ ಉಳಿದಿರ್ತಕ್ಕಂಥದ್ದು, ರಕ್ಷಣೆ ಮಾಡಿರ್ತಕ್ಕಂಥದ್ದು ಅವರ ಮನಸ್ಸಿನಲ್ಲಿ ದೃಢವಾಗಿ ಹೋಗಿ ಹತ್ತಿ ಗಂಡನ ಹುಡುಕ್ತಾಳಂತೆ. ಅಡಿಕೆ ಕುಂತು ಬಿಟ್ಟಿದ್ನಂತೆ. ಸಾಯಕ್ಕೆ ಬಿಟ್ಟು ಬಂದುಬಿಟ್ಟಿದ್ನಲ್ಲ, ನಾಚಿಕೆ ಬಿಡ್ತವನಿಗೆ. ಹೆಂಡತಿ ಮುಳುಗ ಹಣಗದಾಗ ಬಿಟ್ಟು ನಾನೊಬ್ಬನ ಬಂದು ಹತ್ಕೊಂಡು ಬಿಟ್ಟಲ್ಲ ಅಂತೇಳಿ. ಆಮೇಲೆ ಹುಡ್ಕ್ಯಂತ ಹೋಗಿ ಅವ್ನು ನೋಡ್ರಿ, ಆಮೇಲೆ ಅದನ್ನು ಎತ್ಕೊಂಡು ಹೋದ್ಕೊಡ್ಲಿ, ಇದು ಯಾರ್ದವ ಕೂಸು, ಯಾರು ಬಿಟ್ಟು ಬಂದಿದ್ರು, ನಂದು 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 ಅಂತ ತಂದೆ ತಾಯಿಗಳು ಬಂದು ಅವಾಗ ಇಸ್ಕೊಂಡು ಎತ್ಕೊಂಡು ಮುದ್ದಾಡಿದ್ರಂತ. ಅಯ್ಯೋ ಅಯ್ಯೋ ನನ್ನ ಕಂದ, ಹಂಗಾಗಿದ್ದಲ್ಲೋ ಹಿಂಗಾಗಿದ್ದಲ್ಲೋ. ಹೋಗಬೇಕಾದ್ರೆ ಸುಮ್ಮನೆ ಹೋಗಿದ್ದಾರೆ, ಅದ್ರ ಹಂಗೆ ಬಿಟ್ಟು ತಾವು ಉಳಿದ್ರೆ ಸಾಕು ಅಂತೇಳಿ. ಆವಾಗ ನೀನು ದೇವಿಯವ, ನೀನು ಸಾಕ್ಷಾತ್ ಪಾರ್ವತಿಯವ, ನೀನು ತಂದು ಕೊಟ್ಟು ನಮ್ಮ ಮಗನ ಅಂತ ಆಕಿನೂ ಹೊಗಳಾಕತ್ತಿದ್ರು. ಅವ್ರಿಗೆ ಕೊಟ್ಟು ತಾನು ಹುಡ್ಕಕ್ಕೆ ಹೋದ್ರು, ಅಡಿಕೆ ಕೂತನಂತೆ. ನೋಡ್ರಿ ಆ ಸಿದ್ಧಾರೂಢ ಬಂದು ಹಿಂಗೆ ಕರ್ಕೊಂಬಂದು ಹಚ್ಚಿಸ್ಬಿಟ್ಟ, ಎಂಥ ಮಹಿಮೆ ಅಂತ ಆಯ್ತು ಮಾಡಿದ್ರು. ಬಂದು ಸದ್ಗುರು ಸನ್ನಿಧಿಗೆ ಬಂದು ನಡೆದಿರ್ತ ಅಂತವನು ಹೇಳಿ, ಗುರು ನಿಮ್ಮನ್ನು ರಕ್ಷಣೆ ಮಾಡಿದ ಅಂತ ಅವರು ಹರಿಸಿ ಆಶೀರ್ವದಿಸಂತೆ. ಅವರ ಮೇಲೆ ದೃಢವಾದಂಥ ಭಕ್ತಿ, ವಿಶ್ವಾಸ, ಪ್ರೇಮವೆನ್ನುವಂಥದ್ದು ಮೂಡಿ ಯಾವಾಗಲೂ ಅವರ ಚಿಂತನ, ಸ್ಮರಣ, ಧ್ಯಾನ ಮಾಡ್ತಾ ಮಾಡ್ತಾ ಅದೇ ರೀತಿಯಾಗಿ ಕಾಲಹರಣ ಮಾಡ್ತಾ ಸದ್ಗುರುವಿನ ಚರಣದಲ್ಲಿ ತಾವು ನಿಜವಾಗಿರುವಂಥ ಶಾಂತಿಯನ್ನು ಪಡೆದರು ಎನ್ನುವಂಥ ಮಲ್ಲಿಗೆ ಶುದ್ಧಾಡ ಕಥಾಮೃತದೋಳು ಶ್ರವಣ ಮಾತ್ರದಿಂದ ಪಾಪಗಳನ್ನು ಭಸ್ಮ ಮಾಡುವಂಥ ಈ ಅಧ್ಯಾಯವನ್ನು ಶಿವದಾಸನು ಸದ್ಗುರುವಿನ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು. श्रीमद् जगद्गुरु सिद्धारूढ़ स्वामी महाराज की जय। सकल साधु